ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ LMS ಸೆಷನ್. ನಾನು ಜೀವ ಹಳ್ಳಿಕೇರಿ, ಲೆಕ್ಚರರ್, ಅಂಜುಮನೆ ಇಸ್ಲಾಂ ಪಾಲಿಟೆಕ್ನಿಕ್ ಗದಗಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ಸೆಷನ್ 1 ನಲ್ಲಿ ಎನ್ವಿರಾನ್ಮೆಂಟಲ್ ಸ್ಟ್ರಕ್ಚರಲ್ ಡ್ರಾಯಿಂಗ್ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತೆ. ಇಟ್ ಇಸ್ ಅ ಸಬ್ಜೆಕ್ಟ್, ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಫಾರ್ ಸಿವಿಲ್ ಇಂಜಿನಿಯರಿಂಗ್, ಎನ್ವಿರಾನ್ಮೆಂಟಲ್ ಅಂಡ್ PH ಗೆ ಕಾಮನ್ ಆಗಿದೆ. 5th ಸೆಮಿಸ್ಟರ್ PH ಸ್ಟೂಡೆಂಟ್ಸ್ ಮತ್ತು ಎನ್ವಿರಾನ್ಮೆಂಟಲ್ ಸೈನ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಇದು ಅಪ್ಲಿಕೇಬಲ್ ಆಗಿದೆ. ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಇದು. ದಿಸ್ ಎನ್ವಿರಾನ್ಮೆಂಟಲ್ ಸ್ಟ್ರಕ್ಚರಲ್ ಡ್ರಾಯಿಂಗ್ ಹ್ಯಾಸ್ ಬಿನ್ ಡಿವೈಡೆಡ್ ಇಂಟು 3 ಸೆಷನ್ಸ್ಗಳಲ್ಲಿ, 3 ಯೂನಿಟ್ಸ್ಗಳಲ್ಲಿ ಡಿವೈಡ್ ಮಾಡಿದ್ದಾರೆ. ಮೊದಲನೇ ಯೂನಿಟ್ ಬಂದ್ಬಿಟ್ಟು ಲೇಔಟ್ ಪ್ಲಾನ್ಸ್ ಅಂತ ಹೇಳ್ತೀವಿ ನಾವು. ಎರಡನೇ ಯೂನಿಟ್ ಬಂದು ಎನ್ವಿರಾನ್ಮೆಂಟಲ್ ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್ಗಳನ್ನು ಹೆಂಗೆ ಯಾವ ತರ ತೆಗೆಯೋದು ಅಂತ ಹೇಳಿ ಡಿಸ್ಕಸ್ ಮಾಡೋಣಂತೆ. ಮೂರನೇ ಯೂನಿಟ್ ಅಲ್ಲಿ ಸ್ಟ್ರಕ್ಚರಲ್ ಎಲಿಮೆಂಟ್ಸ್ ಆಫ್ ದ ಬಿಲ್ಡಿಂಗ್, ಅಂದ್ರೆ ಸ್ಟ್ರಕ್ಚರಲ್ ಎಲಿಮೆಂಟ್ಸ್ ಅಂದ್ರೆ RCC ಸ್ಟ್ರಕ್ಚರಲ್ ಎಲಿಮೆಂಟ್ಸ್ ಆಫ್ ದ ಬಿಲ್ಡಿಂಗ್, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಸಿಲೆಬಸ್ ಅಲ್ಲಿ ಕಂಟೆಂಟ್ಸ್ ಗಳು ಇದಾವೆ. ಲೇಔಟ್ ಪ್ಲಾನ್ಸ್ ಗಳಲ್ಲಿ ಮೇನ್ ಆಗಿ ವಿ ವಿಲ್ ಡಿಸ್ಕಸ್ ಅಬೌಟ್ ದ ವಾಟರ್ ಸಪ್ಲೈ ಲೇಔಟ್ ಫಾರ್ ದ ಬಿಲ್ಡಿಂಗ್, ಯಾವ ತರ ಕನೆಕ್ಷನ್ಸ್ ಗಳನ್ನು ಕೊಡ್ತೀವಿ, ಡ್ರಾಯಿಂಗ್ಸ್ ಲೇಔಟ್ ಪ್ಲಾನ್ ಅನ್ನು ಯಾವ ರೀತಿ ತಯಾರು ಮಾಡಬೇಕು, ವಾಟ್ ಆರ್ ಆಲ್ ದ ಫಿಕ್ಚರ್ಸ್ ವಿಚ್ ಆರ್ ಬೀನ್ ಇನ್ವಾಲ್ವ್ಡ್ ಇನ್ ದ ಲೇಔಟ್ ಡ್ರಾಯಿಂಗ್ಸ್, ವಾಟರ್ ಸಪ್ಲೈ ಲೇಔಟ್ ಡ್ರಾಯಿಂಗ್ಸ್ ಗಳಲ್ಲಿ ಇನ್ವಾಲ್ವ್ ಆಗಿದಾವೆ, ಮತ್ತು ಯಾವ ರೀತಿಯಾಗಿ ಆ ಡ್ರಾಯಿಂಗ್ ಗಳನ್ನ ಮಾಡಬೇಕು ಮತ್ತು ಡಿಟೇಲಿಂಗ್ ಗಳನ್ನ ಮಾಡಬೇಕು ಡಿಸ್ಕಸ್ ಮಾಡೋಣ. ಲೇಔಟ್ ಡ್ರಾಯಿಂಗ್ ಅಲ್ಲಿ ಮೇನ್ಲಿ ಕನ್ಸಿಸ್ಟ್ ಆಫ್ ವಾಟರ್ ಸಪ್ಲೈ ಲೇಔಟ್ ಆಗಿರ್ಬೋದು, ಅದೊಂದು ಬರುತ್ತೆ ಫಸ್ಟ್ ಎಕ್ಸ್ಪೆರಿಮೆಂಟ್. ಎರಡನೇ ಎಕ್ಸ್ಪೆರಿಮೆಂಟ್ ಸ್ಯಾನಿಟರಿ ಲೇಔಟ್ ಅಂತ ಬರ್ತದೆ. ಮೂರನೇ ಎಕ್ಸ್ಪೆರಿಮೆಂಟ್ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಲೇಔಟ್ ಅಂತ ಬರ್ತದೆ. ಸೆಕೆಂಡ್ ಯೂನಿಟ್ ಅಲ್ಲಿ ಎನ್ವಿರಾನ್ಮೆಂಟಲ್ ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್ ಗಳ ಬಗ್ಗೆ ನಾವು ಡ್ರಾಯಿಂಗ್ ಗಳನ್ನು ಮಾಡಬೇಕಾಗಿ ಬರ್ತದೆ. ಅದರಲ್ಲಿ ಮೇನ್ ಆಗಿ ರಿವರ್ ಇಂಟೇಕ್ ಆಗಿರ್ಬೋದು, ರಿಸರ್ವಾಯರ್ ಇಂಟೇಕ್ ಆಗಿರ್ಬೋದು, ಗ್ರೌಂಡ್ ಲೆವೆಲ್ ಸರ್ವಿಸ್ ರಿಸರ್ವಾಯರ್ ಆಗಿರ್ಬೋದು, ಸೆಡಿಮೆಂಟೇಶನ್ ಟ್ಯಾಂಕು, ಸ್ಲೋ ಸ್ಯಾಂಡ್ ಫಿಲ್ಟ್ರು, ರ್ಯಾಪಿಡ್ ಸ್ಯಾಂಡ್ ಫಿಲ್ಟ್ರು, ಟ್ರಿಕ್ಲಿಂಗ್ ಫಿಲ್ಟ್ರು, ಸೆಪ್ಟಿಕ್ ಟ್ಯಾಂಕು, ಸೋಕ್ ಪಿಟ್ಟು ಮತ್ತು ಮ್ಯಾನ್ ಹೋಲ್ಗಳ ಬಗ್ಗೆ ನಾವು ಡ್ರಾಯಿಂಗ್ಗಳನ್ನ ಮತ್ತು ಡೈಮೆನ್ಷನ್ಸ್ ಗಳ ಬಗ್ಗೆ ತಿಳ್ಕೊಂಡು ಅದರ ಡಿಟೇಲಿಂಗ್ ಗಳನ್ನ ಯಾವ ತರ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಾದ ನಂತರ ಮೂರನೇ ಯೂನಿಟ್ ನಲ್ಲಿ ಸ್ಟ್ರಕ್ಚರಲ್ ಎಲಿಮೆಂಟ್ಸ್ ಅಂದ್ರೆ RCC ಸ್ಟ್ರಕ್ಚರಲ್ ಎಲಿಮೆಂಟ್ಸ್ ಯೂಸ್ಡ್ ಇನ್ ದ ಬಿಲ್ಡಿಂಗ್ಸ್, ದಟ್ ಈಸ್ RCC ಕಾಂಪೋನೆಂಟ್ಸ್ ಯೂಸ್ಡ್ ಇನ್ ದ ಬಿಲ್ಡಿಂಗ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ. ಅದು ಸಿಂಗ್ಲಿ ರಿಇನ್ಫೋರ್ಸ್ ಬೀಮ್ ಆಗಿರ್ಬೋದು, ಡಬ್ಲಿ ರಿಇನ್ಫೋರ್ಸ್ ಬೀಮ್ ಆಗಿರ್ಬೋದು, ಇವುಗಳ ಲಾಂಗಿಟ್ಯೂಡ್ನಲ್ ಸೆಕ್ಷನ್, ಕ್ರಾಸ್ ಸೆಕ್ಷನ್ ಹೆಂಗಿರ್ತದೆ, ಆಮೇಲೆ ರಿಇನ್ಫೋರ್ಸ್ಮೆಂಟ್ ಡೀಟೇಲಿಂಗ್ ಯಾವ ತರ ಕೊಡಬೇಕು ಅನ್ನೋದನ್ನ ಡಿಟೇಲ್ ಆಗಿ ನಾವು ಡಿಸ್ಕಸ್ ಮಾಡೋಣ. ಅದಲ್ದೇ ಟಿ ಬೀಮ್ ಆಗಿರ್ಬೋದು, ಲಿಂಟಲ್ ಛಜ್ಜ, ಸ್ಲ್ಯಾಬ್, 1 ವೇ ಸ್ಲ್ಯಾಬ್, 2 ವೇ ಸ್ಲ್ಯಾಬ್, ಇವೆಲ್ಲವೂ ನಾವು ಡ್ರಾಯಿಂಗ್ ಗಳನ್ನ ತೆಗೆದು ಅದರದ ಇಂಪಾರ್ಟೆನ್ಸು ಮತ್ತು ಎಲ್ಲ ಡೀಟೇಲ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಈಗ ಮೊದಲನೇ ಯೂನಿಟ್ನಲ್ಲಿ ವಾಟರ್ ಸಪ್ಲೈ ಲೇಔಟ್ ಎಕ್ಸ್ಪೆರಿಮೆಂಟ್ ನಂಬರ್ 1. ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ನಂಬರ್ 1, ದಟ್ ಈಸ್ ವಾಟರ್ ಸಪ್ಲೈ ಲೇಔಟ್ ಫಾರ್ ದ ಬಿಲ್ಡಿಂಗ್. ಹಿಂಗಂದ್ರೆ ಏನಂತಂದ್ರೆ ಬಿಲ್ಡಿಂಗ್ ಲೇಔಟ್ ಪ್ಲಾನ್ ಗಳನ್ನ ಹಾಕಿಬಿಟ್ಟು ಅದರಲ್ಲಿ ವಾಟರ್ ಸಪ್ಲೈ ಕನೆಕ್ಷನ್ಸ್ ಯಾವ ರೀತಿಯಾಗಿ ಮಾಡೋದನ್ನ ತಿಳ್ಕೊಳ್ಳೋದು. ಅಂದ್ರೆ ಆಕ್ಚುಲಿ ಏನಿರ್ತದೆ ಅಂತಂದ್ರೆ this water supply line is actually consist of this thing you see. ಇದು ಮೇನ್ ವಾಟರ್ ಮೇನ್ ಪೈಪ್ಲೈನ್ಸ್ ಇರ್ತದೆ. ಇಟ್ ಶುಡ್ ಬಿ ಕನೆಕ್ಟೆಡ್ ಟು ದ ಸರ್ವಿಸ್ ಪೈಪ್ ಕನೆಕ್ಟ್ ಮಾಡಬೇಕು. ಹೌ ಯು ಆರ್ ಗೋಯಿಂಗ್ ಟು ಕನೆಕ್ಟ್ ಇಟ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ. ಅದು ಹೂ ಆರ್ ಆಲ್ ದ ರೆಸ್ಪಾನ್ಸಿಬಲ್, ಯಾವ್ಯಾವ ಕನೆಕ್ಷನ್ಸ್ ಮುನ್ಸಿಪಾಲಿಟಿ ಅವ್ರು ಮಾಡ್ಬೇಕಾಗ್ತದೆ, ಯಾವ್ಯಾವ ಕನೆಕ್ಷನ್ಸ್ ಗಳನ್ನ ಹೌಸ್ ಓನರ್ ಗಳನ್ನ ಮಾಡ್ತಾನ ಅನ್ನೋದನ್ನ ನಾವು ಮಾಡಬಹುದು ಅನ್ನೋದನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಕಲಿತ ಮೇಲೆ, ಈ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ರೆ ವಿ ವಿಲ್ ಕೇಮ್ ಟು ನೋ ದಟ್ ಹೌ ಟು ಪ್ರಿಪೇರ್ ದ ಲೇಔಟ್ ಆಫ್ ದ ಪರ್ಟಿಕ್ಯುಲರ್ ವಾಟರ್ ಸಪ್ಲೈ ಲೇಔಟ್ ಅನ್ನು ಯಾವ ತರ ಪ್ರಿಪೇರ್ ಮಾಡಬೇಕು ಅನ್ನೋದು ಗೊತ್ತಾಗ್ತದೆ. ಆಮೇಲೆ ವೇರಿಯಸ್ ಟೈಪ್ಸ್ ಆಫ್ ದ ಫಿಕ್ಚರ್ಸ್ ಯೂಸ್ಡ್ ಇನ್ ದ ವಾಟರ್ ಸಪ್ಲೈ ಲೇಔಟ್ ಅಲ್ಲಿ ಯೂಸ್ ಮಾಡೋದನ್ನು ಗೊತ್ತಾಗ್ತದೆ. ದೇರ್ ಆರ್ 2 ಟೈಪ್ಸ್ ಆಫ್ ವಾಟರ್ ಸಪ್ಲೈ ಇನ್ ದ ಬಿಲ್ಡಿಂಗ್ ಗಳನ್ನ ಮಾಡಬಹುದು. ಒಂದನೇದು ಅಪ್ ಫೀಡ್ ಸಿಸ್ಟಮ್ ಅಂತ ಕರಿತೀವಿ, ಎರಡನೇದು ಡೌನ್ ಫೀಡ್ ಸಿಸ್ಟಮ್ ಅಂತ ಕರಿತೀವಿ. ಇಫ್ ದ ಪ್ರೆಷರ್ ಇನ್ ದ ಮುನ್ಸಿಪಲ್ ಸಪ್ಲೈ ಸಿಸ್ಟಮ್ಸ್ ಇಸ್ ಹೈ ಇದ್ದಾಗ ಅಂಡ್ ದ ವಾಟರ್ ಕ್ಯಾನ್ ರೀಚ್ ಟು ದ ಟಾಪ್ ಫ್ಲೋರ್ ಆಫ್ ದ ಮಲ್ಟಿ ಸ್ಟೋರೇಡ್ ಬಿಲ್ಡಿಂಗ್ ಗೆ ರೀಚ್ ಆಗುವಷ್ಟು ಪ್ರೆಷರ್ ಆ ಮುನ್ಸಿಪಾಲಿಟಿ ವಾಟರ್ ಪ್ರೆಷರ್ ಅಲ್ಲಿ ಇತ್ತಂತಂದ್ರೆ ವಿ ವಿಲ್ ಗೋ ಫಾರ್ ದ ಅಪ್ ಫೀಡ್ ಸಿಸ್ಟಮ್ ಅಂತ ಕರಿತೀವಿ. ಹಿಂಗಂದ್ರೆ ಏನಪ್ಪಾ ಅಂದ್ರೆ ದ ವಾಟರ್ ವಿಲ್ ಬಿ ಡೈರೆಕ್ಟ್ಲಿ ಟೇಕನ್ ಟು ದ ಓವರ್ ಹೆಡ್ ಟ್ಯಾಂಕಿಗೆ ಕನ್ಸ್ಟ್ರಕ್ಟ್ ಮಾಡ್ಬಿಟ್ಟು ಅಲ್ಲೇನ ನಾವು ತಗೊಂಡು
ಹೋಗ್ತೀವಿ. From there itself it will be distributed to the other parts of the building. That system of distribution of water is called as an upfeed system ಅಂತ ಕರಿತೀವಿ. ಡೌನ್ ಫೀಡ್ ಸಿಸ್ಟಮ್ ಅಂತಂದ್ರೆ when the water ಮುನ್ಸಿಪಲ್ ವಾಟರ್ ಸಪ್ಲೈ ಇದ್ದು ಪ್ರೆಷರ್ ಅಷ್ಟೊಂದು ಜಾಸ್ತಿ ಇರುವುದಿಲ್ಲ ಅಂತ ಪ್ರಸಂಗಗಳಲ್ಲಿ we collect that water into the sump tank ನಲ್ಲಿ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು then it is with the help of pump it is lifted to the overhead tank ಗೆ ಲಿಫ್ಟ್ ಮಾಡಿ from there it will be distributed to the all the parts of the building. ಈ ಒಂದು ಅರೇಂಜ್ಮೆಂಟ್ ಗೆ ಏನಂತ ಕರಿತೀವಿ ಅಂತಂದ್ರೆ ಡೌನ್ ಫೀಡ್ ಸಿಸ್ಟಮ್ ಆಫ್ ವಾಟರ್ ಸಪ್ಲೈ ಅಂತ ಕರಿತೀವಿ. ನೆಕ್ಸ್ಟ್, how to make the water connection to the building. ನೋಡ್ರಿ, ದಿಸ್ ಈಸ್ ಕಾಲ್ಡ್ ದ ಮೇನ್ ಸಿವರ್ ಲೈನ್ ಅಂತ ಕರಿತೀವಿ, ಮೇನ್ ವಾಟರ್ ಪೈಪ್ ಅಂತ, ವಾಟರ್ ಮೇನ್ಸ್ ಅಂತ ಕರಿತೀವಿ. ಇಟ್ ವಿಲ್ ಬಿ ಲೇಡ್ ಬೈ ದ ಲೋಕಲ್ ಅಥಾರಿಟಿ ಆಗಿರ್ಬೋದು, ಮುನ್ಸಿಪಾಲಿಟಿ ಅವರು ಅಥವಾ ಗ್ರಾಮ ಪಂಚಾಯತಿಯವರು, ಅವ್ರು ಯಾವ ಲೋಕಲ್ ಅಥಾರಿಟಿ ಇರ್ತಾರೆ ಅವರು ಲೇ ಮಾಡ್ತಾರೆ. ಅವ್ರು ದೇ ವಿಲ್ ಬಿ ಲೇಡ್ ಫಾರ್ ದ ಪಬ್ಲಿಕ್ ವಾಟರ್ ಸಪ್ಲೈ ಸಲುವಾಗಿ ಇದನ್ನ ದೇ ಹ್ಯಾವ್ ಬಿನ್ ಪ್ರೊವೈಡೆಡ್. ಇದನ್ನ ವಿ ಹ್ಯಾವ್ ಟು ದ ಸರ್ವಿಸ್ ಲೈನ್ ಅನ್ನ ಇದಕ್ಕೆ ಕನೆಕ್ಷನ್ ಕೊಡ್ಬೇಕಂತಂದ್ರೆ ಇಟ್ ಶುಡ್ ಬಿ ಕನೆಕ್ಟೆಡ್ ಥ್ರೂ ಫೆರ್ಯೂಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫೆರ್ಯೂಲ್. ಫೆರ್ಯೂಲ್ ಅಂತಂದ್ರೆ ಇಟ್ ಈಸ್ ಕನ್ಸಿಸ್ಟ್ ಆಫ್ ಅ ಸ್ಲೀವ್ಸ್ ಇರ್ತದೆ, ದಟ್ ಈಸ್ ಪರ್ಪೆಂಡಿಕ್ಯುಲರ್, ದಟ್ ಈಸ್ ಪರ್ಪೆಂಡಿಕ್ಯುಲರ್ ಸ್ಲೀವ್ಸ್ ಇರ್ತವೆ. ಇಟ್ ಈಸ್ ಮೇಡ್ ಆಫ್ ಅನ್ ಬ್ರಾಸು ಅಥವಾ ಗನ್ ಮೆಟಲ್ ನಿಂದ ಮಾಡಲ್ಪಟ್ಟಿರ್ತದೆ, ಅಂದ್ರೆ ಕರೋಷನ್ ಹಿಡಿಬಾರ್ದು ಅಂತ ಮೆಟಲ್ ನಿಂದ ಆಗಿರ್ತದೆ. ಆ ಸ್ಲೀವ್ಸ್ ಗಳನ್ನ ಹಾಕಿಬಿಟ್ರೆ ಇಟ್ ವಿಲ್ ಗಿವ್ ದ ಸ್ಟ್ರೆಂತ್ ಟು ದ ಮೇನ್ ಪೈಪ್ಗೆ ಬರ್ತದೆ. ಅದರಲ್ಲಿ ಮೇಲ್ಗಡೆ ಒಂಥರ ಇದಲ್ಲಿ ಕಾಣ್ತಿದೆಯಲ್ಲ, ಈ ತರ ಒಂದು ಕ್ಯಾಪ್ ಇರ್ತದೆ, that is hole ಇರ್ತದೆ. The diameter of the hole is about 10 mm ಇಂದ ಹಿಡ್ಕೊಂಡು 15-20 mm ವರೆಗೂ ಇರುವ, ಡಿಪೆಂಡಿಂಗ್ ಅಪಾನ್ ದ diameter of the pipe we are going to the fix to the main pipe. ಕರೆಕ್ಟ್ರಿ? ಹಿಂಗ ಅದಕ್ಕೊಂದು ಹೋಲ್, ಇದು ಸ್ಲೀವ್ಸ್ ಅನ್ನ ಫಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಹೋಲ್ ಮಾಡಿಬಿಟ್ಟು ದ ಕನೆಕ್ಷನ್ ಆಫ್ ದಿಸ್ ಪೈಪ್ ಹ್ಯಾಸ್ ಬಿನ್ ಮೇಡ್ ಟು ದ ಮೇನ್ ವಾಟರ್ ಲೈನ್. this connection must be done by our municipal authority ಅವರ ಮಾಡ್ತಾರ. it is under the control of municipal authority ಇರ್ತೈತಿ. the owner do not have any power to install, that is connect directly to the ವಾಟರ್ ಮೇನ್ ಕನೆಕ್ಟ್ ಮಾಡುವಂತ ಪವರ್ಸ್ ಗಳು ಇರುವುದಿಲ್ಲ. ಇಟ್ ಶುಡ್ ಬಿ ಕನೆಕ್ಟೆಡ್ ಬೈ ಮುನ್ಸಿಪಲ್ ಅಥಾರಿಟೀಸ್ ಓನ್ಲಿ, ಬಿಕಾಸ್ ದೇರ್ ಮೈಟ್ ಬಿ ಸಮ್ ಥೆಫ್ಟ್ ಆಫ್ ವಾಟರ್ ಆಗಿರ್ಬೋದು ಅಥವಾ ಮಿಸ್ಯೂಸ್ ಆಫ್ ವಾಟರ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಇಟ್ ಹ್ಯಾಸ್ ಬೀನ್ ದಿಸ್ ಪಾರ್ಟ್, ಅಂದ್ರೆ ಕಮ್ಯುನಿಕೇಟಿಂಗ್ ಪೈಪ್ ಅಂತ ಕರಿತೀವಿ ನಾವು. ಕಮ್ಯುನಿಕೇಟಿಂಗ್ ಪೈಪ್ ಅಂದ್ರೆ ದ ಪೈಪ್ ವಿಚ್ ಇಸ್ ರನ್ಸ್ ಫ್ರಾಮ್ ದಿಸ್ ವಾಟರ್ ಮೇನ್ ಟು ದ ಇದ್ಯಾವುದು ಸ್ಟಾಪ್ ಕಾಪ್ ಅಂತ ಏನ್ ಕರಿತೀವಲ್ಲ ಆ ಒಂದು ಪೈಪು ಮತ್ತು ಇದು ವಾಟರ್ ಮೇನ್, ಆಮೇಲೆ ಇವು ಫೆರ್ಯೂಲ್ಸ್ ಇವೆಲ್ಲ ಕನೆಕ್ಷನ್ಸ್ ವಿಲ್ ಬಿ ಕಮ್ಸ್ ಅಂಡರ್ ದ ಅಥಾರಿಟಿ ಆಫ್ ಮುನ್ಸಿಪಲ್ ಅಥಾರಿಟಿ ಒಳಗೆ ಬರ್ತೈತಿ. ಒನ್ಸ್ ಇಟ್ ಕಮ್ಸ್ ಟು ದಿ ಅದಕ್ಕೆ ಸ್ಟಾಪ್ ವಾಕಿಗೆ ಬಂತಂದ್ರ ಸ್ಟಾಪ್ ಕಾಕಿಗೆ ಬಂತಂದ್ರ ಅಲ್ಲಿಂದ ಇಟ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ಓನರ್ ಆಫ್ ದ ಬಿಲ್ಡಿಂಗ್. ಕರೆಕ್ಟ್ ರೀ? ಇಲ್ಲಿಂದ ಏನ್ ಹೋಗ್ತದಲ್ಲ ದ್ಯಾಟ್ ಪೈಪ್ ಇಸ್ ಕಾಲ್ಡ್ ಸರ್ವಿಸ್ ಪೈಪ್ ಅಂತ ಕರಿತೀವಿ. ಇಟ್ ವಿಲ್ ಟೇಕನ್ ಟು ದ ಸಂಪಿಗೆ ತಗೊಂಡು ಹೋಗಿ ಅದನ್ನ ವಾಟರ್ನ ಡ್ರಾಪ್ ಮಾಡ್ತೀವಿ. ಫ್ರಾಮ್ ದೇರ್ ಇಟ್ ವಿಲ್ ಬಿ ಲಿಫ್ಟೆಡ್ ಟು ದ ಟಾಪ್ ಆಫ್ ದ ಬಿಲ್ಡಿಂಗ್, ದಟ್ ಈಸ್ ಓವರ್ ಹೆಡ್ ಟ್ಯಾಂಕ್ ಲಿಫ್ಟ್ ಮಾಡಿ ಫ್ರಾಮ್ ದೇರ್ ಇಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಟು ದ ಡಿಸ್ಟ್ರಿಬ್ಯೂಷನ್ ಪೈಪ್ಸ್ ಮೂಲಕ ವೇರಿಯಸ್ ಪಾರ್ಟ್ಸ್ ಆಫ್ ದ ಬಿಲ್ಡಿಂಗ್ಸ್ಗೆ, ಕಿಚನ್ಗಾಗಿರ್ಬಹುದು ಅಥವಾ ಬಾತ್ರೂಮ್ಗಾಗಿರ್ಬೋದು, ಹಿಂಗೆ ನಾವು ಸಪ್ಲೈ ಮಾಡ್ತೀವಿ. ದಿಸ್ ಇಸ್ ಹೌ ದ ಕನೆಕ್ಷನ್ ಆಫ್ ಸರ್ವಿಸ್ ಪೈಪ್ ಲೈನ್ ಟು ದ ಮೇನ್ ವಾಟರ್ ಮೇನ್ ವಿಲ್ ಬಿ ಡನ್. ಮತ್ತೆ ದೀಸ್ ಆರ್ ದ ಫಿಕ್ಚರ್ಸ್. ಇದು ವಾಟರ್ ಮೇನ್ ಆದ್ಮೇಲೆ ಕೆಲವೊಂದ್ಸಲ ನಾವು ವಾಟರ್ ಮೇನ್ ಆದ್ಮೇಲೆ ಇಲ್ಲೊಂದು ವಾಟರ್ ಮೀಟರ್ನು ಸಹ ನಾವು ಫಿಕ್ಸ್ ಮಾಡಿರ್ತೀವಿ. ನೆಕ್ಸ್ಟ್, following points should be considered while preparing the water supply layout. ವಾಟರ್ ಸಪ್ಲೈ ಲೇಔಟ್ಗಳನ್ನು ನಾವು ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆ ಮಾಡಬೇಕಾದ್ರೆ ಈ ಪಾಯಿಂಟ್ಸ್ಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಏನೇನು ಪಾಯಿಂಟ್ಸ್ಗಳು? ವಾಟರ್ ಸಪ್ಲೈ ಲೇಔಟ್ ಹೆಂಗಿರ್ಬೇಕಪ್ಪ ಅಂದ್ರೆ ಸಿಂಪಲ್ ಆಗಿರ್ಬೇಕು ಮತ್ತು ಡೈರೆಕ್ಟ್ ಆಗಿರ್ಬೇಕು. ಮತ್ತು ಕಮ್ಯುನಿಕೇಶನ್ ಪೈಪ್ ಬಿಟ್ವೀನ್ ದ ವಾಟರ್ ಮೇನ್ ಟು ದ ಸ್ಟಾಪ್ ಕಾಕ್ ಇಲ್ಲೇ ಐತೆ ನೋಡ್ರಿ. ಕಮ್ಯುನಿಕೇಶನ್ ಪೈಪ್ ಅಂದ್ರೆ ಏನ? This pipe is called the communication pipe. The communication pipe between the stopcock to the water main, idenaitala, it is under the control of municipal authority. Okay, adu. Next, ಮೂರನೇದು, ಪೈಪ್ ಶುಡ್ ಬಿ ಲೇಡ್ ಆಸ್ ಸ್ಟ್ರೇಟ್ ಆಸ್ ಪಾಸಿಬಲ್ ಟು ಮಿನಿಮೈಸ್ ದ ಫ್ರಿಕ್ಷನ್ ಲಾಸಸ್. ಬೆಂಡ್ಸ್ಗಳು ಜಾಸ್ತಿ ಆದಷ್ಟು ಮತ್ತು ಶಾರ್ಪ್ ಬೆಂಡ್ಸ್ಗಳು ಇರಬಾರ್ದು.
ಯು ಶುಡ್ ಹ್ಯಾವ್ ಟು ಅವಾಯ್ಡ್ ದ ಶಾರ್ಪ್ 90-degree ಬೆಂಡ್ಸ್ಗಳು ಇರಬಾರ್ದು, ಯು ಟರ್ನ್ಗಳನ್ನ ಮಾಡಬಾರ್ದು. ಇದರಿಂದ ಲಾಸ್ ಆಫ್ ಫ್ರಿಕ್ಷನಲ್ ಲಾಸಸ್ಗಳು ಜಾಸ್ತಿ ಆಗ್ತವೆ. ಆಮೇಲೆ ಸಡನ್ ಆಗಿ ಡಯಾಮೀಟರ್ ಹೆಚ್ಚಿಗೆ ಆಗೋದು, ಸಡನ್ ಆಗಿ ಡಯಾಮೀಟರ್ ಕಡಿಮೆ ಆಗೋದು, ಈ ಥರ ಗ್ರಾಜುವಲ್ ಆಗಿ ಅದು ಡಯಾಮೀಟರ್ ಹೆಚ್ಚಿಗೆ ಆಗೋದಾಗಿರಲಿ ಅಥವಾ ಗ್ರಾಜುವಲ್ ಆಗಿ ಡಯಾಮೀಟರ್ ಕಡಿಮೆ ಆಗುವಾಗ ಪೈಪ್ ಕನೆಕ್ಷನ್ಸ್ಗಳನ್ನು ನಾವು ಮಾಡಬೇಕಾಗ್ತದೆ. ಮತ್ತು ಆದಷ್ಟು ಬೆಂಡ್ಸ್ಗಳನ್ನು ನಾವು ಕಡಿಮೆ ಮಾಡಬೇಕು. ವರ್ಟಿಕಲ್ ಬೆಂಡ್ಸ್ ಇತ್ತಂದ್ರೆ ಕೆಲವೊಂದು ಚಾನ್ಸಸ್ ಆಫ್ ಏರ್ ಹಿಡಿತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರ್ತವೆ ಮತ್ತು ಸೌಂಡ್ಗಳು ಬರ್ತವೆ. ನಾಯ್ಸ್ ವಿಲ್ ಬಿ ಆಲ್ಸೋ ಬಿ ದೇರ್. ದ ಲೇಔಟ್ ಪ್ಲಾನ್ ಶುಡ್ ಬಿ ಸಚ್ ದಟ್ admit easy inspection, repair and replace. ಹಿಂಗಂದ್ರೆ ಏನಪ್ಪಾ ಅಂದ್ರೆ the pipeline should be laid should not be laid below the ಏನಪ್ಪಾ ಅಂದ್ರೆ ಯಾವುದೇ ಒಂದು ವಾಲ್ ಕೆಳಗಡೆ ಹಾಕೋದಾಗ್ಲಿ ಫ್ಲೋರ್ ಕೆಳಗಡೆ ಹಾಕೋದಾಗ್ಲಿ ಮಾಡಬಾರ್ದು. ಅಥವಾ ಇದರಿಂದ ಏನಾಗತ್ತೆ, ಏನಾರ ಒಂದು ಡ್ಯಾಮೇಜಸ್ ಆಗಲಿ ಲೀಕೇಜಸ್ ಆಗಲಿ ಆತಂತಂದ್ರೆ ರಿಪೇರ್ ಮಾಡೋದು ಕಷ್ಟ ಆಗ್ತದೆ. ಅವಾಗ ವಾಲ ಒಡೆದು ತೆಗಿಬೇಕಾಕತಿ, ಫ್ಲೋರನ್ನ ತೆಗೆದು ನಾವು ರಿಪೇರ್ ಮಾಡೋಕ್ಕಂತ ಪರಿಸ್ಥಿತಿ ಬರುತ್ತೆ. ಕೆಲವೊಂದ್ಸಲ ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸ್ ಬಂದು ಅಂದ್ರೆ, ಫಾರ್ ಎಕ್ಸಾಂಪಲ್ ವಾಶ್ ಬೇಸಿನ್ ಐತಿ, ಅದಕ್ಕೆ ನೀರು ಕೊಡ್ಬೇಕು ನಾವು. ಸೊ ಅದು ಇಟ್ ವಿಲ್ ಬಿ ಇನ್ಸೈಡ್ ದ ಬಿಲ್ಡಿಂಗ್ ಅಲ್ಲಿ ಇರೋದ್ರಿಂದ ವಿ ಹ್ಯಾವ್ ಟು ಕನೆಕ್ಟ್ ದ್ಯಾಟ್ ವಾಟರ್ ಪೈಪ್ಲೈನ್ ಶುಡ್ ಬಿ ಟೇಕನ್ ಫ್ರಮ್ ದ ಫ್ಲೋರ್ ಇಂದ ತಗೊಬೇಕಾಗ್ಬರ್ತದೆ ಅಥವಾ ವಾಲಲ್ಲೇ ತಗೊಬೇಕಾಗ್ಬರ್ತದೆ. ಅಂತ ಪರಿಸ್ಥಿತಿಯಲ್ಲಿ we should have to provide the sleeve to the pipe, correct ರೀ, in order to prevent the damages to the pipes ಗೆ ಡ್ಯಾಮೇಜ್ ಆಗಬಾರ್ದಂತೆ ಸ್ಲೀವ್ಸ್ ಗಳನ್ನ ಹಾಕಿಬಿಟ್ಟು ಅದನ್ನ ಪ್ರೊವೈಡ್ ಮಾಡ್ತೀವಿ. These are the some of the points which should be kept in mind while preparing the water supply layout. ಫಸ್ಟ್ ಎಕ್ಸ್ಪೆರಿಮೆಂಟ್ ಏನಪ್ಪಾ ಅಂತಂದ್ರೆ, ಅವರ್ ಫಸ್ಟ್ ಎಕ್ಸ್ಪೆರಿಮೆಂಟ್ ಇಟ್ ಈಸ್ ಫಾರ್ 3 hours ಗಳಿಗೆ ಇರ್ತದೆ. ಡೆವಲಪ್ ದ ವಾಟರ್ ಸಪ್ಲೈ ಲೇಔಟ್ ಫಾರ್ ದ ಬಿಲ್ಡಿಂಗ್ ಇಂಡಿಕೇಟಿಂಗ್ ದ ನೆಸೆಸರಿ ಫಿಕ್ಚರ್ಸ್. ಅಂದ್ರೆ ಅವರು ಕೊಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಅನ್ನ ದೇ ಮೇ ಗಿವ್ ಲೈನ್ ಡಯಾಗ್ರಾಮ್ ಅನ್ನ ಕೊಡಬಹುದು. ಅದನ್ನ ನಾವೇನ್ ಮಾಡ್ಬೋದು, ಫ್ಲೋರ್ ಪ್ಲಾನ್ ಅನ್ನ ಹಾಕಿ ರೆಡಿ ಮಾಡಿ ಅದಕ್ಕೆ ವಾಟರ್ ಮೇನ್ ಹೆಂಗ್ ಬರ್ತದ ಮತ್ತು ಕನೆಕ್ಷನ್ಸ್ ಯಾವ ರೀತಿ ಮಾಡ್ತೀವಿ ಅಂತ ಲೇಔಟ್ ಪ್ಲಾನ್ ಅಲ್ಲಿ ತೋರಿಸಿದ್ರೆ ದಟ್ ಈಸ್ ದ ಫಸ್ಟ್ ಎಕ್ಸ್ಪೆರಿಮೆಂಟ್ ಆಗುತ್ತೆ. ಈ ಒಂದು ಎಕ್ಸ್ಪೆರಿಮೆಂಟ್ ನಲ್ಲಿ ನಾವು we came to know that okay how to draw the that is layout plan of the building and layout plan of the water supply ಅದನ್ನ ಹೆಂಗೆ ಡ್ರಾ ಮಾಡೋದು ಗೊತ್ತಾಗ್ತದ. ಅದೇ ಅಲ್ಲದೆ various types of the fixtures which are being used in the water supply connections ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯತೆಗಳು ಇದೆ. ಇದನ್ನ ಈ ಒಂದು ಡ್ರಾಯಿಂಗ್ ಅನ್ನ ಅವರು ಲೈನ್ ಡಯಾಗ್ರಾಮ್ ಅಲ್ಲಿ ಕೊಟ್ಟಿರಬಹುದು ಅಥವಾ ಇದನ್ನೇ ಕೊಟ್ಟಿರಬಹುದು ಅಥವಾ ಬೇರೆ ಡ್ರಾಯಿಂಗ್. ಇದು 3 bedroom ರೂಮ್ಸ್ ಇದಾವೆ. ಇದೊಂದು ಲೈನ್ ಡಯಾಗ್ರಾಮ್ ಅನ್ನ ಕೊಟ್ಬಿಡ್ತಾರೆ. ಇದ್ರದ್ದು ನಾವು ಫ್ಲೋರ್ ಪ್ಲಾನ್ ಅನ್ನ ತೆಗಿಬೇಕು. ಅಲಾಂಗ್ ವಿತ್ ದಟ್ ವಾಟರ್ ಸಪ್ಲೈ ಲೈನ್ ಅನ್ನ ತೆಗಿಬೇಕು. ಅದಾದ ನಂತರ ನಮ್ಗೆ ಓವರ್ ಹೆಡ್ ಟ್ಯಾಂಕ್ ಹೌ ಇಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಟು ದ ವೇರಿಯಸ್ ಪಾರ್ಟ್ಸ್ ಆಫ್ ದ ಬಿಲ್ಡಿಂಗ್ಸ್ ಗಳಿಗೆ ಹೆಂಗ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಡಿಸ್ಕಸ್ ಮಾಡೋದೆ ಎಕ್ಸ್ಪೆರಿಮೆಂಟ್ ನಂಬರ್ 1. Next, we will move to the next video. That is how to draw this experiment by using the AutoCAD. ಈಗ ನಾವು ಆ ಡ್ರಾಯಿಂಗ್ ಅನ್ನ ಆಟೋಕ್ಯಾಡ್ ಅಲ್ಲಿ ಯಾವ ತರ ಮಾಡೋದು ಅಂತ ಹೇಳಿ ನಾವು ಈಗ ಡಿಸ್ಕಸ್ ಮಾಡೋಣ. ಫಸ್ಟ್ ನೀವು ಪ್ರೋಗ್ರಾಮ್ ಅಲ್ಲಿ ಹೋಗ್ಬಿಟ್ಟು ಆಟೋಕ್ಯಾಡ್ ಅನ್ನು ತೆಗಿಬಹುದು ಅಥವಾ ಈ ಡೆಸ್ಕ್ಟಾಪ್ ಮೇಲ್ಗಡೆನ ಆಟೋಕ್ಯಾಡ್ ಆಕಾಯನ ಇರ್ತದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಓಪನ್ ಆಗ್ತದೆ. ಓಪನ್ ನೋಡಿ, ಇಟ್ ಹ್ಯಾಸ್ ಬಿನ್ ಗಾಟ್ ದಿಸ್ ಇಸ್ ಕಾಲ್ಡ್ ಡ್ರಾ ಕಮಾಂಡ್ ಅಂತ ಕರಿತೀವಿ. ದೀಸ್ ಆರ್ ದ ಮಾಡಿಫೈಯಿಂಗ್ ಕಮಾಂಡ್ಸ್ ಅಂತ ಕರಿತೀವಿ. ದೀಸ್ ಆರ್ ಸ್ಟ್ಯಾಂಡರ್ಡ್ ಟೂಲ್ ಬಾರ್ಸ್ ಅಂತ ಕರಿತೀವಿ. ಸೇವ್, ಅಂಡು ಇವೆಲ್ಲ ಇದಾವೆ. ಇದನ್ನ ಆಲ್ರೆಡಿ ಯು ಹ್ಯಾವ್ ಬೀನ್ ಡಿಸ್ಕಸ್ಡ್ ಇನ್ 2 ಸೆಷನ್ಸ್ಗಳು, 2 ಪ್ರೀವಿಯಸ್ ಕ್ಲಾಸಸ್ಗಳಲ್ಲಿ ನೀವು ಓದಿದಿರಿ. ಇಂಜಿನಿಯರಿಂಗ್ ಡ್ರಾಯಿಂಗ್ ಓದ್ಬೇಕಾದ್ರೆ ಅಲ್ಲೂ ನೀವು ಕ್ಯಾಡ್ ಅನ್ನ ಯೂಸ್ ಮಾಡಿದಿರಿ ಮತ್ತು ಬಿಲ್ಡಿಂಗ್ ಡ್ರಾಯಿಂಗ್ ಗಳನ್ನ ಯೂಸ್ ಮಾಡಿದಿರಿ. ನಾವು ಡಿಟೇಲ್ ಆಗಿ ಕಮಾಂಡ್ಸ್ ಗಳ ಬಗ್ಗೆ ಏನು ಹೋಗುದಿಲ್ಲ. ವಾಟ್ ಎವರ್ ದ ಕಮಾಂಡ್ಸ್ ವಿಚ್ ವಿಲ್ ಬಿ ಕಮ್ಸ್ ಡ್ಯೂರಿಂಗ್ ದ ಡ್ರಾಯಿಂಗ್ ಆಫ್ ದಿಸ್ ವಾಟರ್ ಸಪ್ಲೈ ಎಕ್ಸ್ಪೆರಿಮೆಂಟ್ ಅನ್ನ ನಾವೇನ್ ಮಾಡ್ತಿದೀವಿ ಅಲ್ಲಿ ಬಂದಿದ್ದ ಹಂಗ ಹೇಳ್ತಾ ಹೋಗ್ತೀನಿ. ನಾನು ಡಿಟೇಲ್ ಆಗಿ ಎಲ್ಲಾನು ಕಮಾಂಡ್ಸ್ ಗಳ ಬಗ್ಗೆ ಹೇಳಕ್ ಆಗೋಲ್ಲ. ನೆಕ್ಸ್ಟ್ ನೋಡ್ರಿ, ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಡ್ರಾಯಿಂಗ್ ವಿ ಹ್ಯಾವ್ ಟು ಡೂ ಸಮ್ ಬೇಸಿಕ್ ವರ್ಕ್ ಗಳನ್ನ ಮಾಡ್ಬೇಕಾಗ್ಬರ್ತೈತಿ. ದಟ್ ಈಸ್ ನಾವು ಫಾರ್ಮ್ಯಾಟ್ ಅಲ್ಲಿ ಹೋಗ್ಬಿಟ್ಟು ಯೂನಿಟ್ಸ್ ಗಳನ್ನ ಸೆಟ್ ಮಾಡ್ಬೇಕು. ಹೆಂಗ್ ಹೋಗಿ ಹೇಳ್ರಿ, ದಟ್ ಈಸ್ ಫಾರ್ಮ್ಯಾಟ್ ಅಂತ ಹೋಗ್ರಿ, ಅಲ್ಲೇ ಯೂನಿಟ್ಸ್ ಅಂತ ಸೆಟ್ಟಿಂಗ್ ಇರ್ತದೆ, ಅಲ್ಲೇ ಹೋಗ್ರಿ. ಇಲ್ಲಾಂದ್ರೆ UN ಅಂತೇಳಿ ಟೈಪ್ ಮಾಡಿದ್ರು ಬರ್ತದೆ. ಫಾರ್ಮ್ಯಾಟ್ ಹೋಗ್ರಿ, ಇಲ್ಲಿ ಯೂನಿಟ್ಸ್ ಅಂತಿದೆ, ಇಲ್ಲಿ ಹೋಗಿ ಅಂದ್ರೆ ಯಾವ ಯೂನಿಟ್ ಅಲ್ಲಿ ನೀವು ಮಾಡ್ತಾ ಇದೀರಿ ಅನ್ನೋದನ್ನ ಅದನ್ನ ಸ್ಪೆಸಿಫೈ ಮಾಡೋಕ್ಕಾಗ್ಬಾರ್ದು. ಕೆಲವೊಂದ್ಸಲ ಫೀಟ್ ಇಂಚಸ್ ಅಲ್ಲೇ ಮಾಡ್ಬೋದು, ಕೆಲವೊಂದ್ಸಲ MM ಅಲ್ಲಿ ಮಾಡ್ಬೋದು, ಕೆಲವೊಂದ್ಸಲ ಮೀಟರ್ ಅಲ್ಲಿ ಮಾಡ್ಬೋದು. ಅವನ್ನೆಲ್ಲವನ್ನು ಸೆಟ್ ಮಾಡ್ಲಿಕ್ಕೆ ನಾವು ಯೂನಿಟ್ಸ್ ಗಳಿಗೆ ಹೋಗಿ ಸೆಟ್ ಮಾಡ್ಬೇಕಾಗ್ತದೆ.
ನೀವು ಫಾರ್ ಎಕ್ಸಾಂಪಲ್ ಇಫ್ ಮೀಟರು ಮತ್ತು ಸೆಂಟಿಮೀಟರ್ ಅಲ್ಲೇ ಮಾಡ್ತಿದ್ರೆ ನೀವು ಡೆಸಿಮಲ್ ಅಲ್ಲಿ ಇಡಬೇಕು, ಅಥವಾ ಫೀಟು ಮತ್ತು ಇಂಚಸ್ ಅಲ್ಲಿ ಮಾಡ್ತಾ ಇದ್ರೆ ನೀವು ಆರ್ಕಿಟೆಕ್ಚರ್ ಅಲ್ಲಿ ಇಡಬೇಕು. ಈ ತರ ಫೀಟು ಮತ್ತು ಇಂಚಸ್. ಸಾರಿ, ಡೆಸಿಮಲ್ ನಾನು ಮೀಟರ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಡೆಸಿಮಲ್ ಇಡ್ತಾ ಇದ್ದೀನಿ. ಪ್ರಿಸಿಷನ್ ಅಂತಂದ್ರೆ 1 mm ಅಕ್ಯುರೇಸಿ ಒಳಗೆ ನಾವು ಮಾಡ್ತಾ ಇರೋದ್ರಿಂದ, ಸೊ ದಟ್ ಪ್ರಿಸಿಷನ್ ಶುಲ್ ಬಿ 1 mm ಈಕ್ವಲ್ ಟು ಏನು ಮೀಟರ್ ಅಲ್ಲೇ 0.001 ಆಗ್ತದೆ. ಪ್ರಿಸಿಷನ್ ಶುಲ್ ಬಿ ಕೆಪ್ಟ್, ಐ ವಿಲ್ ಕೆಪ್ಟ್ ಅಟ್ 3.000. ನೋಡ್ರಿ, ಇದು ಪ್ರೆಸಿಷನ್, ದಟ್ ಇಸ್ ಡೆಸಿಮಲ್ ಡಿಗ್ರಿ. ಡೆಸಿಮಲ್ ಡಿಗ್ರಿ ಇಲ್ಲೊಂದು ಇಂಚಸ್ ಅಂತಿದೆ, ಇದನ್ನ ಮೀಟರ್ ಅಂತ ಕನ್ವರ್ಟ್ ಮಾಡ್ಕೊಂಡ್ರಿ, ಚೇಂಜ್ ಮಾಡ್ರಿ, ಓಕೆ ಅಂದ್ಬಿಡ್ರಿ. ಯೂನಿಟ್ಸ್ ಹ್ಯಾಸ್ ಬಿನ್ ಗಾಟ್ ಸೆಟ್. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಸ್ಕ್ರೀನ್ ಅನ್ನ ನಾವು ಸೆಟ್ ಮಾಡಬೇಕಾಗುತ್ತೆ. ದಿಸ್ ಇಸ್ ಕಾಲ್ಡ್ ದ ಲೋವರ್ ಲೆಫ್ಟ್ ಕಾರ್ನರ್ ಅಂತ ಇರ್ತೀವಿ. ದಿಸ್ ಇಸ್ ಕಾಲ್ಡ್ ದ ಅಪ್ಪರ್ ರೈಟ್ ಕಾರ್ನರ್ ಅಂತ ಇರ್ತೀವಿ. ದಿಸ್ ಇಸ್ ವೈ ಆಕ್ಸಿಸ್ ಅಂಡ್ ದಿಸ್ ಇಸ್ ಎಕ್ಸ್ ಆಕ್ಸಿಸ್. ಇದು ಎಕ್ಸ್ ಆಕ್ಸಿಸ್ ಇಸ್ 0, ವೈ ಆಕ್ಸಿಸ್ ಇಸ್ 0. ದಿಸ್ ಪಾಯಿಂಟ್ ಅಲ್ಲಿ, ಈ ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಎಕ್ಸ್ ಆಕ್ಸಿಸ್ ಇಸ್ ದಿಸ್ ಡಿಸ್ಟೆನ್ಸ್ ಅಂಡ್ ವೈ ಆಕ್ಸಿಸ್ ಇಸ್ ದಿಸ್ ಡಿಸ್ಟೆನ್ಸ್, ದಟ್ ಪಾಯಿಂಟ್. ದ ಲಿಮಿಟ್ಸ್ ಅನ್ನು ಯಾಕೆ ಸೆಟ್ ಮಾಡ್ತೀವಿ ಅಂತಂದ್ರೆ, ದ ಸ್ಕ್ರೀನ್ ಮಸ್ಟ್ ಬಿ ಲಾರ್ಜರ್ ದಾನ್ ದ್ಯಾಟ್ ಆಫ್ ದ ಡ್ರಾಯಿಂಗ್. ಆ ರೀತಿ ಒಳಗೆ ನಾವು ಸೆಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನೀವು ಸ್ಕ್ರೀನ್ ಅನ್ನ ಸಣ್ಣದ ಇಟ್ಬಿಟ್ಟು ನೀವು ಡ್ರಾಯಿಂಗ್ ಅನ್ನು ದೊಡ್ಡದು ಮಾಡಿಬಿಟ್ರೆ ಇಟ್ ವಿಲ್ ಗೋ ಬಿಯಾಂಡ್ ದ ಡ್ರಾಯಿಂಗ್ ಅಂಡ್ ಯು ಕೆನಾಟ್ ಸಿ ಇಟ್. ಝೂಮ್ ಇನ್ ಮಾಡಿದ್ರು, ಝೂಮ್ ಸಣ್ಣದ್ ಮಾಡಿದ್ರು ಅದು ಕಾಣೋದಿಲ್ಲ. ಅಂತ ಸಂದರ್ಭದಲ್ಲಿ ನೀವು ಎಷ್ಟೇ ಸಣ್ಣದ್ ಮಾಡಿದ್ರು ಕಾಣದೇ ಹೋದ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಾಗ್ತದ, ನಾವು ಲಿಮಿಟ್ಸ್ ಅನ್ನ ಚೇಂಜ್ ಮಾಡ್ಬೇಕಾಗಿ ಬರ್ತದ. ದಟ್ ಈಸ್ ಡ್ರಾಯಿಂಗ್ ಏನ್ ಸೈಜ್ ಇರ್ತೈತಿ ಅದಕ್ಕೆ ಅಂತಾನು ನಾವು ಹೆಚ್ಚಿನ ಸೈಜ್ ಅಲ್ಲಿ ನಾವು ಲಿಮಿಟ್ಸ್ ಅನ್ನು ಕೊಟ್ಟಾಗ ಆ ಡ್ರಾಯಿಂಗ್ ನಮಗೆ ಕಂಡು ಬರ್ತದೆ. ಅದಕ್ಕೋಸ್ಕರ ನಾವೇನ್ ಮಾಡೋಣ, ಲಿಮಿಟ್ಸ್ ಅಂತ ಹೇಳಿ ಟೈಪ್ ಮಾಡಿ ಅದನ್ನ ಸೆಟ್ ಮಾಡೋಣ. ಲಿಮಿಟ್ಸ್ ಅಂತ ಹೋಗ್ರಿ, ಇಲ್ಲಿ ಕೇಳ್ದೆ ಸ್ಪೆಸಿಫೈ ದ ಲೋವರ್ ಲೆಫ್ಟ್ ಕಾರ್ನರ್ ಅಂತ ಬರ್ತದೆ. 0,0 ಇರ್ತೈತಿ, ಇದು 0,0. ಸೊ ಬ್ರಾಕೆಟ್ ಅಲ್ಲಿ ಡಿಫಾಲ್ಟ್ ವ್ಯಾಲ್ಯೂನ ತೋರಿಸ್ತಾ ಇದೆ, 0,0 ಇದೆ. ಸೊ ನಾ ಎಂಟರ್ ಒತ್ತಿ ಬಿಟ್ರೆ ಡಿಫಾಲ್ಟ್ ವ್ಯಾಲ್ಯೂ ತಗೊಳ್ತದೆ. ಸ್ಪೆಸಿಫೈ ದ ಅಪ್ಪರ್ ರೈಟ್ ಕಾರ್ನರ್ ಅಂತ ಬರುತ್ತೆ. ಅಪ್ಪರ್ ರೈಟ್ ಕಾರ್ನರ್ ಅಂದ್ರೆ ರೈಟ್ ಕಾರ್ನರ್ ದಿಸ್ ಒನ್. ಇದೆಷ್ಟಿರ್ಬೇಕು, ಈ ಡಿಸ್ಟೆನ್ಸ್ ಕೊಡೋಣ. ಎಕ್ಸ್ ಇದೆಷ್ಟಿದೆ, 12 ಮೀಟರ್, 12 ಇದೆ. ಇದು 9 ಇದೆ. ನಾನು ಸ್ವಲ್ಪ ಜಾಸ್ತಿ ಮಾಡ್ತೀನಿ, ದಟ್ ಈಸ್ 15 ಮೀಟರ್ ಅಂತ. ಮೀಟರ್ನಾಗ ಮಾಡ್ತಾ ಇರೋದ್ರಿಂದ 15,15 ಅಂತ ಕೊಟ್ಬಿಟ್ರೆ ಇದು ಸೆಟ್ ಆಗಿದೆ. ಆ ಸೆಟ್ ಪೂರ್ತಿಯಾಗಿ ಅದು ಸಿದಾಗಬೇಕಲ್ಲ, ಝೂಮ್ ಆಲ್ ಅಂತ ಮಾಡೋದು. ಝಡ್ ಎಂಟರ್ ಆಲ್ ಅಂತ ಒತ್ತಿಬಿಟ್ರೆ ಇದು ಸೆಟ್ ಆಗ್ತದೆ. ಓಕೆ, ಇದು ಆದ ನಂತರ ಎಕ್ಸ್ಪೆರಿಮೆಂಟ್ ನಂಬರ್ 1 ಅಲ್ಲಿ ಏನಂತ ಕೇಳಿದಾನಂತಂದ್ರೆ, ಡೆವಲಪ್ ದ ವಾಟರ್ ಸಪ್ಲೈ ಕನೆಕ್ಷನ್ ಟು ದ ಬಿಲ್ಡಿಂಗ್ ಶೋನ್ ಬಿಲೋ. ಇದನ್ನ ಲೈನ್ ಡಯಾಗ್ರಾಮು ಅವರು ಎಕ್ಸಾಮಿನರ್ ಕೊಟ್ಟಿರಬಹುದು. ಈ ತರ ಲೈನ್ ಡಯಾಗ್ರಾಮ್ ಅನ್ನು ಅವರು ಕೊಡಬಹುದು. ಅರ್ಥಾತ್ರಿ, ಈ ಲೈನ್ ಡಯಾಗ್ರಾಮ್ ಅನ್ನು ಅವರು ಕೊಟ್ಟಿರಬಹುದು, ಅಥವಾ ನೀವೇ ಒಂದು ಡಯಾಗ್ರಾಮ್ ಅನ್ನ ಅಸ್ಯೂಮ್ ಮಾಡ್ರಿ ಅಂತಾನು ಹೇಳ್ಬೋದು. 2 ಕಂಡೀಷನ್ಸ್ಗಳು ಇದಾವೆ. ಈ ಒಂದು ಲೈನ್ ಡಯಾಗ್ರಾಮ್ ಅನ್ನ ಸ್ಟಡಿ ಮಾಡಲಾಗಿ ಇದೊಂದು ಬೆಡ್ರೂಮ್ ಇದೆ. ಓಕೆ, 1 ಬೆಡ್ರೂಮ್, ಇನ್ನೊಂದು ಬೆಡ್ರೂಮ್ ಇದೆ, 2 ಬೆಡ್ರೂಮ್. ಈ ಬೆಡ್ರೂಮ್ಗೆ ಇದು ಅಟ್ಯಾಚ್ ಆಯ್ತು, ಇದು ಬೆಡ್ರೂಮ್ಗೆ ಇದು ಅಟ್ಯಾಚ್ ಆಯ್ತು. ಕರೆಕ್ಟ್, ಇನ್ನೊಂದು ಬೆಡ್ರೂಮ್ ಇದೆ ಅಥವಾ ಆಫೀಸ್ ರೂಮ್ ಅನ್ಬೋದು. ಇದು ಹೊರಗಡೆಯಿಂದ ಓಪನಿಂಗ್ ಕೊಡೋಣ ಅಂತ ಇದಕ್ಕೆ ಅಟ್ಯಾಚ್. ಇನ್ ಬಿಟ್ವೀನ್ ದೆನ್ ಒಂದು ಸ್ಟೇರ್ ಕೇಸ್ ಇದೆ. 1 ಬೆಡ್ರೂಮ್, 2 ಬೆಡ್ರೂಮ್, 3 ಬೆಡ್ರೂಮ್, ಅಥವಾ ಇಲ್ಲಿ ಮಧ್ಯ ಒಂದು ಸ್ಟೇರ್ ಕೇಸ್ ಇದೆ. 2 ಮೀಟರ್ ವೈಡ್ ಪ್ಯಾಸೇಜ್ ಇದೆ, ಡೈನಿಂಗ್ ಹಾಲ್ ಇದೆ, ಕಿಚನ್ ಇದೆ. ಅದಾದ ನಂತರ ಕಾರ್ ಪಾರ್ಕಿಂಗ್ ಇದೆ, ಹಾಲ್ ಇದೆ. ಎವ್ರಿಥಿಂಗ್ ಇಸ್ ದೇರ್. ಕರೆಕ್ಟ್ರಿ, ಡೈಮೆನ್ಷನ್ಸ್ ಗಳನ್ನ ನೋಡ್ಲಾಗಿ ಬೆಡ್ರೂಮ್ಸ್ ಗಳ ಸೈಜ್ಗಳು ಬಂದ್ಬಿಟ್ಟು 3 ಮೀಟರ್ ಬೈ 3 ಮೀಟರ್ ಇದೆ. ಆದ್ರೆ ಇದು 3 ಮೀಟರ್ ಎಲ್ಲ 3 ಮೀಟರ್ ಇದೆ ನೋಡ್ರಿ ಬೆಡ್ರೂಮ್ಸ್ ಗಳ ಸೈಜು. ಅದಾದ ನಂತರ ನಿಮ್ದು ಹಾಲ್ ಬಂದ್ಬಿಟ್ಟು 3.5 ಮೀಟರ್ ಬೈ 5 ಮೀಟರ್ ಇದೆ. ಕಾರ್ ಪಾರ್ಕಿಂಗ್ ಅಂತ ಹೇಳಿ, ಕಾರ್ ಒಳಗಡೆ ಗ್ಯಾರೇಜ್ ಅಂತ ಹೇಳ್ಬೋದು, 2.5 ಮೀಟರ್ ಬೈ 5 ಮೀಟರ್ ಲೆಂತ್ ಇದೆ. ಕಿಚನ್ 3 ಮೀಟರ್ ಬೈ 2.5 ಮೀಟರ್ ಇದೆ. ಡೈನಿಂಗ್ 3 ಮೀಟರ್ ಬೈ 3 ಮೀಟರ್ ಇದೆ. ಪ್ಯಾಸೇಜ್ ಇಸ್ ದೇರ್. ಸೊ ಅದಾದ ನಂತರ ನಾವೇನ್ ಮಾಡ್ಬೇಕಾಗತ್ತೆ, ಇದನ್ನ ಡ್ರಾ ಮಾಡ್ಕೊಂಡು ನಂತರ ಫ್ಲೋರ್ ಪ್ಲಾನ್ ಅನ್ನ ರೆಡಿ ಮಾಡ್ಬೇಕು. ಈ ತರ ರೆಡಿ ಮಾಡ್ಬೇಕು. ಈ ತರ ಫ್ಲೋರ್ ಪ್ಲಾನ್ ಇಂಡಿಕೇಟಿಂಗ್ ದ ಡೋರ್ಸು, ಆಮೇಲೆ ವಿಂಡೋಸ್ ಗಳನ್ನ, ಆಮೇಲೆ ಎಕ್ಸ್ಟೆನ್ಸಿವ್ ಲೈನ್ಸ್ ಗಳನ್ನ ತೋರಿಸಿದ ಮೇಲೆ ಹೌ ಟು ಕನೆಕ್ಟ್ ದಿಸ್ ಒನ್. ದಿಸ್ ಇಸ್ ದ ವಾಟರ್ ಮೇನ್ ಇದೆ. ಆತ್ರಿ, ವಾಟರ್ ಮೇನ್ ದಿಸ್ ವಿಲ್ ಬಿ ಲೇಡ್ ಬೈ ದ ಮುನ್ಸಿಪಲ್ ಅಥಾರಿಟಿ ಅವ್ರು ಹಾಕಿರ್ತಾರ ಫಾರ್ ಪಬ್ಲಿಕ್ ವಾಟರ್ ಸಪ್ಲೈ ಕನೆಕ್ಷನ್ ಸಲುವಾಗಿ. ಇದ್ರ ಮೂಲಕ ಇದನ್ನ ಕನೆಕ್ಟ್ ಮಾಡ್ಬೇಕಲ್ಲ, ಯಾವ್ದು ಕಮ್ಯುನಿಕೇಶನ್ ಪೈಪ್ ಅಂತ ಕರಿತೀವಿ. ಥ್ರೂ ವಾಟ್ ದಟ್ ಈಸ್ ಕಾಲ್ಡ್ ಆಸ್ ಅನ್ ಫೆರ್ಯೂಲ್ ಮೂಲಕ ಕನೆಕ್ಟ್ ಮಾಡ್ತೀವಿ. ಅದು ಒಂದು ಗೂಸ್ ನೆಕ್ ಅಂತೇಳಿ ಒಂದು ಪೈಪು ಕೊಟ್ಟಿರ್ತೀವಿ. ಅಂದ್ರೆ ಇಲ್ಲೇನಾರ ನಿಮ್ಗೆ
ಅರ್ತ್ ಮೂಮೆಂಟ್ಸ್ಗಳಾಗಿರ್ಬೋದು, ಇಲ್ಲೇನೋ ಟ್ರ್ಯಾಕ್ಟರು ಗಾಡಿ ಗಿಡಿ ಓಡಾಡಿದ್ರು ಒಳಗಡೆ ಏನಾರ ಅಕಸ್ಮಾತ್ ನೀವು ಈ ಲೈನ್ ಅನ್ನು ಇಲ್ಲಿ ತಗೊಂಡಿದ್ರಿ, ಗಾಡಿ ಗಿಡಿ ಅಡ್ಡಾಡೋದ್ರಿಂದ ಏನಾಗ್ತತಿ, ದ ಸೆಟಲ್ಮೆಂಟ್ ಆಫ್ ದ ಪೈಪ್ ಮೇ ಬಿ ಅಕರ್ಸ್. ಇದರಿಂದ ದ ಮೇನ್ ಪೈಪ್ ಲೈನ್ಗೆ ಡ್ಯಾಮೇಜ್ ಆಯ್ತು ಅಂತಂದ್ರೆ ವಾಟರ್ ಲೀಕೇಜ್ ಆಗಿಬಿಡ್ತೈತಿ. ಇಟ್ ಮೇ ಅಫೆಕ್ಟ್ ಟು ದ ಅದರ್ ಪಬ್ಲಿಕ್ಸ್ ಆಲ್ಸೋ. ಅದಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಎನಿ ಲ್ಯಾಟ್ರಲ್ ಮೂಮೆಂಟ್ಸ್ ಇನ್ ದ ಸರ್ವಿಸ್ ಪೈಪ್ ನಲ್ಲಿ ಆದ್ರೂ ಸಹಿತ ಇದಕ್ಕೆ ಅಫೆಕ್ಟ್ ಆಗಬಾರ್ದು ಅಂತೇಳಿ ಏನ್ ಮಾಡಿರ್ತಾರ, ಫ್ಲೆಕ್ಸಿಬಲ್ ಪೈಪ್ ಅನ್ನು ಒಂದು ಕನೆಕ್ಟ್ ಮಾಡಿರ್ತಾರ. ದಟ್ ಪೈಪ್ ಇಸ್ ಕಾಲ್ಡ್ ಗೂಸ್ ನೆಕ್ ಅಂತ ಕರೀರಿ. ಫಸ್ಟ್ ಫೆರ್ಯೂಲ್ ಇದೆ. ಫೆರ್ಯೂಲ್ ಅಂದ್ರೆ ರೈಟ್ ಆಂಗಲ್ ಸ್ಲೀವ್ಸ್ ಇರ್ತೈತಿ, ಅದ್ರ ಮೇಲೆ ಒಂದು ಕ್ಯಾಪ್ ಇರ್ತೈತಿ, ಅದ್ರ ಮೂಲಕ ನಾವು ಕನೆಕ್ಷನ್ಸ್ ಗಳನ್ನ ಕೊಡ್ತೀವಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪೈಪ್ ಬಂದ ಕೂಡಲೇ ಅದಕ್ಕೂ ನೆಕ್ಸ್ಟ್ ಇಮಿಡಿಯೇಟ್ಲಿ ಏನ್ ಮಾಡಿರ್ತಾರ, ಫ್ಲೆಕ್ಸಿಬಲ್ ಪೈಪ್ ಕೊಟ್ಟಿರ್ತಾರ. ನೆಕ್ಸ್ಟ್ ದ್ಯಾಟ್ ಪೈಪ್ ವಿಲ್ ಬಿ ಗೋಸ್ ಟು ದ ವಾಟರ್ ಸ್ಟಾಪ್ ಕಾಕ್ ಹೋಗಿರ್ತದೆ. ಅದ ನಂತರ ವಾಟರ್ ಮೀಟರ್ ಅನ್ನ ಕೊಟ್ಟಿದ್ದಾನೆ. ವಾಟರ್ ಮೀಟರ್ ನಂತರ ಏನ್ ಮಾಡ್ಯಾರಪ್ಪ ಅಂದ್ರೆ ವಾಟರ್ ಟ್ಯಾಂಕಿ ಹೋಗೈತಿ. ಅಲ್ಲಿಂದ ಒಂದು ಪಂಪ್ ಅನ್ನ ಹಚ್ಚಿ, ಇಲ್ಲಿ ಪಂಪ್ ಇದೆ ನೋಡಿ, ಪಂಪ್ ಇಂದ ಹಚ್ಚಿ ಓವರ್ ಹೆಡ್ ಟ್ಯಾಂಕ್ ಹೋಗಿದೆ. ಓವರ್ ಹೆಡ್ ಟ್ಯಾಂಕ್ ನಿಂದ ಒಳಗಡೆನ ಪೈಪ್ ತಗೊಂಡು ಹೋಗಿದ್ದಾರೆ. ಕಟ್ರಿ ಕನ್ಸಿಲ್ಮೆಂಟ್ ಮಾಡ್ಕೊಂಡು ಬೆಡ್ರೂಮ್ ಅಲ್ಲಿಂದ ಹಾಯಿಸಿ. ನೆಕ್ಸ್ಟ್ ಇದೇನ್ ಬಂದಪ್ಪ ಅಂದ್ರೆ ಬಾತ್ರೂಮ್ ಅಲ್ಲಿ ದಪ್ಪ ಲೈನ್ ಕಾಣ್ತಲ್ಲ, ಡಾಟೆಡ್ ಲೈನ್ ಕಾಣ್ತಾ ಇದೆಯಲ್ಲ, ದಿಸ್ ಇಸ್ ಬಾತ್ರೂಮ್ ಕನೆಕ್ಷನ್ ಕೊಟ್ಟಿದ್ದಾರೆ. ಹೊರಗಡೆಯಿಂದ ತಗೊಂಡು ಹೋದ್ರು ಏನು ಪ್ರಾಬ್ಲಮ್ ಇಲ್ಲ, ನೀವು ಒಳಗಡೆಯಿಂದ ಕನ್ಸಿಲ್ ಮಾಡಿದ್ರು ಏನೋ ತೊಂದರೆ ಇಲ್ಲ. ಆದಷ್ಟು ನಾವು ಓಪನ್ ಆಗಿರೋದು ರೆಕಮೆಂಡ್ ಮಾಡ್ತೀವಿ. ಬಟ್ ಈ ಒಂದು ಸ್ಟೇಜಸ್ ನಲ್ಲಿ ಏನ್ ಮಾಡಿದಾರೆ ಅಂದ್ರೆ ದೇ ಹಾವ್ ಬಿನ್ ಟೇಕನ್ ಇನ್ಸೈಡ್ ದ ಬಿಲ್ಡಿಂಗ್. ಬಟ್ ಆದಷ್ಟು ನಮ್ಗೆ ಏನಪ್ಪಾ ಅಂತಂದ್ರೆ ವಾಟರ್ ಪೈಪ್ ಲೈನ್ಸ್ಗಳು ಏನಾದ್ರು ಲೀಕೇಜ್ ಆದ್ರೆ ಪ್ರಾಬ್ಲಮ್ ಆಗಬಾರ್ದು ಕನ್ಸೀಲ್ ಮಾಡಿದ್ರೆ ಅನ್ನೋ ದೃಷ್ಟಿಯಿಂದ ನಾವೇನ್ ಮಾಡಿರ್ತೀವಿ, ಹೊರಗಡೆಯಿಂದನ ಹಾಕ್ಬಿಟ್ಟಿರ್ತೀವಿ. ಅಬೌವ್ ದ ಲಿಂಟಲ್ ಲೆವೆಲ್ ಅಲ್ಲೇನೂ ಹಾಕ್ಬೋದು, ಅಥವಾ ಗ್ರೌಂಡ್ ಅಲ್ಲಿ ಹಾಕಿದ್ರು ಸ್ವಲ್ಪ ತೊಂದರೆ ಆಗೋ ಚಾನ್ಸಸ್ಗಳು ಇದಾವೆ. ಆದಷ್ಟು ಅದನ್ನ ಓಪನ್ ಆಗಿರೋದು ಒಳ್ಳೇದು. ಎನಿ ಲೀಕೇಜಸ್ ಇದ್ರೆ ರೆಕ್ಟಿಫೈ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಸೊ ಅಲ್ಲಿಂದ ಬಂದಿರತಕ್ಕಂಥ ದಿಸ್ ಈಸ್ ದ ಏನ್ ಡಾಟೆಡ್ ಲೈನ್ ಬಂದಿದೆ ಅಲ್ಲ, ಇದು ಓವರ್ ಹೆಡ್ ಟ್ಯಾಂಕಿ ಹೋಗುತ್ತೆ ಮತ್ತೆ ಡೆಲಿವರಿ ಪೈಪ್ ಬಂದ್ಬಿಟ್ಟು ಇದು. ದಿಸ್ ಪೈಪ್ ಈಸ್ ಕಾಲ್ಡ್, ನೋಡ್ರಿ ಇಲ್ಲಿ ಮೇನ್ ಪೈಪ್, ದಿಸ್ ಇಸ್ ಕಾಲ್ಡ್ ಕಮ್ಯುನಿಕೇಶನ್ ಪೈಪ್, ದಿಸ್ ಇಸ್ ಕಾಲ್ಡ್ ಸರ್ವಿಸ್ ಪೈಪ್ ಅಂತ. ಮತ್ತೆ ಸರ್ವಿಸ್ ಪೈಪ್ ಇಂದ ಏನ್ ಬರ್ತೈತಿ, ದೀಸ್ ಆರ್ ಆಲ್ ಕಾಲ್ಡ್ ದ ಡಿಸ್ಟ್ರಿಬ್ಯೂಷನ್ ಪೈಪ್ಸ್. ಮತ್ತೆ ಆಮೇಲೆ ಫಿಕ್ಚರ್ಸ್ ಗಳು ಏನೇನು ಬಂದು, ಇಟ್ ಈಸ್ ಅ ಫೆರ್ಯೂಲ್, ಗೂಸ್ ನೆಕ್, ಕಮ್ಯುನಿಕೇಶನ್ ಪೈಪ್ಸ್, ಸ್ಟಾಪ್ ಕಾಕ್, ವಾಟರ್ ಮೀಟರ್ ಅಂಡ್ ವಾಟರ್ ಟ್ಯಾಪ್ಸ್ ಗಳು ಬರ್ತಾವ. These are the fixtures which are being used in the water supply layouts, pump and etc. ಈಗ ನಾವು ನೋಡಿ ಏನಪ್ಪಾ ಅಂತಂದ್ರೆ ಫಸ್ಟ್ ನಮ್ಗೆ ಏನು ಕೊಟ್ಟೇ ಇಲ್ಲ ಅಂತಂದ್ರೆ ನೀವೇ ಅಸ್ಯೂಮ್ ಮಾಡ್ಕೊಂಡು ಡ್ರಾ ಮಾಡ್ರಿ ಅಂತಂದ್ರೆ ನಾವು ರೆಡಿ ಆಗಿರ್ಬೇಕು. ಅದಕ್ಕೋಸ್ಕರ ಒಂದು ಲೈನ್ ಡಯಾಗ್ರಾಮ್ ಹಾಕಿಬಿಡೋಣ, ಅದನ್ನ ಕಲ್ತು ಬಿಡ್ರಿ. ಫಸ್ಟ್ ಏನ್ ಮಾಡೋಣಪ್ಪ, 3 ಮೀಟರ್ ಒಂದು ರೂಮು ಬೆಡ್ರೂಮ್ ಹಾಕೋಣ, 3 ಮೀಟರ್. ನೆಕ್ಸ್ಟ್ ಈ ಕಡೆ 3 ಮೀಟರ್ ಹೇಳ್ರಿ, ಇದನ್ನ ಕ್ಲೋಸ್ ಮಾಡ್ಬಿಡ್ರಿ. ಅರ್ಥತ್ರಿ? ನೆಕ್ಸ್ಟ್ ಇದ್ರ ಪಕ್ಕದಲ್ಲಿ ಏನ್ ಮಾಡೋಣ, ಒಂದು ಬಾತ್ರೂಮ್ ಐತಿಲ್ಲ, ಅದು ನೋಡಿದ್ವಲ್ಲ ಈಗ. ಸೊ ಅದೆಷ್ಟಪ್ಪ ಅಂದ್ರೆ 3 ಮೀಟರ್ ಲೈನ್ ಅಂತ ಹೋಗ್ರಿ. ಫಸ್ಟ್ ಪಾಯಿಂಟ್ ಸ್ಪೆಸಿಫೈ, ಫಸ್ಟ್ ಪಾಯಿಂಟ್ 3 ಮೀಟರ್ ಅಂತ. ದ ವಿಡ್ತ್ ಆಫ್ ದ ಬಾತ್ರೂಮ್, ಲೆಂತ್ ಆಫ್ ದ ಬಾತ್ರೂಮ್ ಇಸ್ 2 ಮೀಟರ್ ಅಂತ, ಮತ್ತೆ 3 ಮೀಟರ್. ದ ಆಫ್ಸೆಟ್ ಅಂತ ಹೋಗ್ರಿ, ದಟ್ ಈಸ್ 1.5 ಮೀಟರ್. ಇಲ್ಲೇ ಒಂದು ಅಂದ್ರೆ ಇದಕ್ಕೆ ಒಂದು ಬಾತ್ರೂಮ್ ಆಯ್ತು, ಇಲ್ಲೊಂದು ಬೆಡ್ರೂಮ್ ಮಾಡ್ಬಿಟ್ಟು ಇದಕ್ಕೆ ಬಾತ್ರೂಮ್ ಇಲ್ಲಿ ಮಾಡ್ಬಿಡೋಣ. ಸೊ ಆಫ್ಸೆಟ್ ಎಷ್ಟು, 3 ಮೀಟರ್ ಹೇಳ್ರಿ. ಇಲ್ಲಿಂದ ಆಫ್ಸೆಟ್ 3 ಮೀಟರ್ ಅಂತ. ಇದನ್ನ ಚಾಂಫರ್ ಮಾಡ್ಬಿಟ್ರು ನಡೀತದೆ, ಕೂಡ್ಬಿಡ್ತದೆ. ಎಂಟರ್ ಮತ್ರಿ. ನೆಕ್ಸ್ಟ್ ಇದ್ರ ಪಕ್ಕದಲ್ಲಿ ಏನಿದೆ, ಒಂದು ಸ್ಟೇರ್ ಕೇಸ್ ಹಾಕಿದ್ದಾರೆ. ಸ್ಟೇರ್ ಕೇಸ್ದು ಲ್ಯಾಂಡಿಂಗ್ ವಿಡ್ತ್ ಎಷ್ಟು ಇರ್ತದಪ್ಪ, ಒಂದು ಫ್ಲೈಟ್ 1 ಮೀಟರ್ ಇರ್ತೈತಿ, ಇನ್ನೊಂದು ಫ್ಲೈಟ್ ಎಷ್ಟಾಯ್ತು 1 ಮೀಟರ್ ಆಯ್ತು. ಟೋಟಲ್ ವಿಡ್ತ್ ಎಷ್ಟಾಯ್ತು 2 ಮೀಟರ್. ಗ್ಯಾಪ್ ಆಫ್ 20 ಸೆಂಟಿಮೀಟರ್ ಇಸ್ ಆಲ್ಸೋ ಬಿ ಲೆಫ್ಟ್, ದಟ್ ಈಸ್ 2.2 ಮೀಟರ್ ಆಯ್ತು. ಎಷ್ಟು ಮೀಟರ್ ಆಯ್ತು, 2.2 ಮೀಟರ್. ಲೈನ್ ಅಂತ ಹೋಗ್ರಿ, ಇಲ್ಲಿಂದ 2.2 ಅರ್ಥತಲ್ಲ. ನೆಕ್ಸ್ಟ್ ಇಲ್ಲಿಂದ 3 ಮೀಟರ್. ನೆಕ್ಸ್ಟ್ ಇದಕ್ಕೆ ಕ್ಲೋಸ್ ಮಾಡಿ. ದಿಸ್ ಇಸ್ ಅ ಸ್ಟೇರ್ ಕೇಸ್ ಅಥವಾ ಸ್ಟೇರ್ ಕೇಸ್ ರೂಮ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇನ್ನೊಂದು ರೂಮ್ ಹಾಕೋಣಂತ, ಇನ್ನೊಂದು ರೂಮ್ ಹಾಕೋದಕ್ಕಿಂತ ಮುಂಚೆ ಒಂದು ಬಾತ್ರೂಮ್ ಹಾಕೋಣಂತ. ಸೊ ದಟ್ ಈಸ್ ವಿಡ್ತ್ ಈಸ್ 1.5 ಮೀಟರ್ ಕೊಡೋಣಂತ. ಲೆಂತ್ ಈಸ್ 3 ಮೀಟರ್. ಲೆಂತ್ ಅಂದ್ರೆ 3 ಮೀಟರ್ ಕೊಡೋದು ಬೇಡ, ಅಲ್ಲೊಂದು ಪ್ಯಾಸೇಜ್ ಕೊಟ್ಬಿಡೋಣ. ಸೊ ಆ ಪ್ಯಾಸೇಜ್ ಎಷ್ಟು ಬಿಡೋಣಪ್ಪ, 1 ಮೀಟರ್ ಬಿಡೋಣ, ಅಥವಾ ಈ ಕಡೆಯಿಂದ 2 ಮೀಟರ್ ಬಿಟ್ಬಿಡೋಣ. ಈ ಕಡೆಯಿಂದ 1 ಮೀಟರ್ ನಾ ಬಿಟ್ಟಿನಿ. ಸೊ ದಟ್ ರಿಮೈನಿಂಗ್ ಡಿಸ್ಟೆನ್ಸ್ ಎಟ್ ಆತ 2 ಮೀಟರ್ ಆತ. ದಟ್ ಈಸ್ 1.5 ಮೀಟರ್ ಬೈ 2 ಮೀಟರ್ ಆತ. ದಿಸ್ ಇಸ್ ಓಪನಿಂಗ್ ಕೊಟ್ಬಿಡೋಣಂತ, ಹಿಂಗೆ ಹೋಗ್ಬಿಟ್ಟು ಒಳವಾಗ ಅನುಕೂಲ ಆಗ್ತದೆ. ಸೊ ಆಫ್ಸೆಟ್ ಇನ್ನೊಂದು ರೂಮ್ ಕೊಟ್ಬಿಡೋಣ, 3 ಮೀಟರ್ ಬೈ 3 ಮೀಟರ್ದು. ಅರ್ಥತಲ್ಲ. ನೆಕ್ಸ್ಟ್ ಇದನ್ನ ಎಕ್ಸ್ಟೆಂಡ್ ಮಾಡ್ಬಿಟ್ರೆ ಮುಗಿದೋಯ್ತು. ದಿಸ್ ಇಸ್ ದ ಲೈನ್ ಡಯಾಗ್ರಾಮ್ ಆಯ್ತು. ಇವೆಲ್ಲ 3 ಬೆಡ್ರೂಮ್ಗಳು ಕುಂತು ಇಲ್ಲೊಂದು ಹಾಲ್ ಕೂರ್ಸೋಣಂತ. ಇಲ್ಲಿ ಎಂಟ್ರೆನ್ಸ್ ತಗೊಳ್ಳೋಣ. ಎಂಟ್ರೆನ್ಸ್ ಕೊಡೋಣ ಅಂತಂದ್ರೆ 2 ಮೀಟರ್ ಕೊಡೋಣ ಅಂತ ಹೇಳ್ರಿ. ಇಲ್ಲೇ ನಿಮಗೆ ವಿಡ್ತ್ ಆಫ್ ದ ಹಾಲ್ ಈಸ್ ಅಬೌಟ್ 3.5 ಮೀಟರ್ ಹೇಳಿದ್ದಾರೆ, ಅದನ್ನು ತಗೊಳ್ಳೋಣ. ನೆಕ್ಸ್ಟ್ 5 ಮೀಟರ್ ಬಿಟ್ರಿ, ಇದನ್ನ ಕೂಡಿಸ್ಬಿಡ್ರಿ. ನೆಕ್ಸ್ಟ್ ಕಾರ್ ಪಾರ್ಕಿಂಗ್ ಒಂದು ಹೇಳಿದ್ರಲ್ಲ 2.5 ಮೀಟರ್. ಲೈನ್ ಅಂತ ಹೋಗ್ರಿ,
ಅಥವಾ ಆಫ್ಸೆಟ್ ಅಂತ ಹೋಗ್ರಿ 2.5 ಮೀಟರ್ ಅದಲ್ಲ. ಆಫ್ಸೆಟ್ ಡಿಸ್ಟೆನ್ಸ್ ಇಸ್ 2.5 ಮೀಟರ್. ಮತ್ತೆ ಇದನ್ನ ಜಾಯಿನ್ ಮಾಡಿಬಿಡ್ರಿ, ಇದಾದ ನಂತರ ಇಲ್ಲೊಂದು ಕಿಚನ್ ತೋರ್ಸೋಣ ಅಂತ. ಕಿಚನ್ದು ವಿಡ್ತ್ ಎಷ್ಟು ಕೊಡೋಣಪ್ಪ ಅಂದ್ರೆ 2.5 ಮೀಟರ್ ಕೊಡ್ರಿ ಅಂತ. ನೆಕ್ಸ್ಟ್ 3 ಮೀಟರ್ ಕೊಡ್ರಿ ಅಂತ. ಇದನ್ನ ಜಾಯಿನ್ ಮಾಡ್ರಿ, ದಟ್ ಈಸ್ 2.5 ಮೀಟರ್ ಅಂತ. ನೆಕ್ಸ್ಟ್ ಇಲ್ಲಿ ಪ್ಯಾಸೇಜ್ದು 2 ಮೀಟರ್ ಕೊಟ್ಬಿಡ್ರಿ ಅದಲ್ಲ. ಆಮೇಲೆ ಇದನ್ನ ಚಾಂಫರ್ ಮಾಡಿ ಎರಡು ಒಟ್ಟಿಗೆ ಕೂಡಿಸ್ಬಿಟ್ರೆ ಮುಗಿದು. ಇದನ್ನ ಟ್ರಿಮ್ ಮಾಡಿ ತೆಗೆದ್ಬಿಟ್ರಿ. ದಿಸ್ ಇಸ್ ದ ಲೈನ್ ಡಯಾಗ್ರಾಮ್ ಈಸ್ ರೆಡಿ. ಓಕೆನಾ? ಅಂದ್ರೆ ಇದು ಹಾಲ್ ಆಯ್ತು, ಬೆಡ್ರೂಮ್ 1 ಇದಕ್ಕೆ ಅಟ್ಯಾಚ್ ಆಯ್ತು. ಅಟ್ಯಾಚ್ದು ಇದನ್ನ ತೆಗೆದ್ಬಿಟ್ರಿ. ಸೊ ಹಿಂಗೆ ಬಂದು ಇಲ್ಲಿ ಅಟ್ಯಾಚ್ ಬಂತು. ಇದು ಸ್ಟೇರ್ ಕೇಸ್ ರೂಮ್ ಆಯ್ತು. ಸ್ಟೇರ್ ಕೇಸ್ ರೂಮ್ಗೆ ಏನಪ್ಪ ಅಂದ್ರೆ ಲ್ಯಾಂಡಿಂಗ್ ವಿಡ್ತ್ ಇಸ್ 1 ಮೀಟರ್ ಹೌದಲ್ಲ. 1 ಫ್ಲೈಟ್ ಬಿಡ್ತು 1 ಮೀಟರ್ ಹೌದಲ್ಲ. ಅನದರ್ ಫ್ಲೈಟ್ ಬಿಡ್ತು 1 ಮೀಟರ್ ಐತಿ. ಗ್ಯಾಪ್ ಆಫ್ 20 ಸೆಂಟಿಮೀಟರ್ ಕರೆಕ್ಟ್ರೆ ಇದೆ. ನೆಕ್ಸ್ಟ್ ಸ್ಟೆಪ್ಸ್ಗಳು ಕಾಣ್ತಾವಲ್ಲ ಮೇಲ್ಗಡೆಯಿಂದ ನೋಡಿದಾಗ 0.25 ಮೀಟರ್ ಟ್ರೆಡ್ 0.25 ಮೀಟರ್ ತಗೊಳ್ರಿ. ಸೊ ಇದನ್ನ ಆಫ್ಸೆಟ್ ಮಾಡಿಬಿಡಿ ಮತ್ತೆ. ಇವು ಲೈನ್ಗಳು ಕಾಣೋದಿಲ್ಲ, ಹೋಗ್ಬಿಟ್ಟು ಇದನ್ನ ಟ್ರಿಮ್ ಮಾಡಿ ತೆಗೆದ್ಬಿಡಿ. ಸೊ ಹಿಂಗೆ ಹತ್ತಿಬಿಟ್ಟು ಹಿಂಗೆ ಬಂದು ಹಿಂಗೆ ಹೋಗ್ತದೆ. ಸ್ಟೇರ್ಕೇಸ್ ಆಯ್ತು, ಇದೊಂದು ಬೆಡ್ರೂಮ್ ಆಯಿತು, ಇದಕ್ಕೆ ಅಟ್ಯಾಚ್ ಆಯ್ತು. ಇದೊಂದು ಬೆಡ್ರೂಮ್ ಆಯ್ತು, ಇದಕ್ಕೆ ಅಟ್ಯಾಚ್ ಆಯ್ತು. ಪ್ಯಾಸೇಜ್ ಆಯ್ತು, ಇದು ಕಿಚನ್ ಆಯ್ತು, ಇದು ಡೈನಿಂಗ್ ಆಯ್ತು. ದಿಸ್ ವಿಲ್ ಬಿ ದ ಕಾರ್ ಪಾರ್ಕಿಂಗ್ ಆಯ್ತು, ಇದು ಹಾಲ್ ಆಯ್ತು. ಅಲಾಂಗ್ ವಿತ್ ದಟ್ ಇಲ್ಲಿ ಒಂದು ಡೋರ್ ಕೊಟ್ಬಿಡೋಣ, ಸೊ ದಟ್ ಹೋಗಾಕ ಬರಾಕ ಅನುಕೂಲ ಆಗ್ತದೆ. ಅದಂದ್ರೆ ದಿಸ್ ಇಸ್ ದ ಲೈನ್ ಡಯಾಗ್ರಾಮ್. ಬೇಕಂತಂದ್ರೆ ನೀವು ಡೈಮೆನ್ಷನ್ಸ್ಗಳನ್ನ ಮಾಡ್ರಿ. ಯಾವ ಥರ ಡೈಮೆನ್ಷನ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಡೈಮೆನ್ಷನ್ ಸ್ಟೈಲ್ ಅಂತಿದೆ, ಪ್ರಾಪರ್ಟಿ ಗಿಪಾರ್ಟಿ ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ ಇಲ್ಲೇ ಡೈಮೆನ್ಷನ್ ಸ್ಟೈಲ್ಗೆ ಅಂತ ಹೋದ್ಕೊಳ್ಳಿ ಮಾಡಿಫೈ ಇನ್ ಆರ್ಡರ್ ಟು ಚೇಂಜ್ ದ ಪ್ರಾಪರ್ಟೀಸ್. ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ ಇದು ಟೆಕ್ಸ್ಟ್ ಹೈಟ್ ಚೇಂಜ್ ಮಾಡೋದು ಮತ್ತು ಯಾರೋ ಸೈಜ್ ಅನ್ನ ಚೇಂಜ್ ಮಾಡೋದು ಭಾರಿ ಇಂಪಾರ್ಟೆಂಟ್. ಅಂದ್ರೆ ಕರೆಕ್ಟಾಗಿ ನಮಗೆ ಕಂಡಿರ್ಬೇಕು ಅದು. ಅದು ಆ ರೀತಿಯೊಳಗೆ ನಾವು ಟೆಕ್ಸ್ಟ್ ಹೈಟ್ ಅನ್ನು ಕೊಡಬೇಕು. ಸಣ್ಣದು ಕೊಟ್ಬಿಟ್ರೆ ಏನೂ ಕಾಣೋದೇ ಇಲ್ಲ ಅಥವಾ ಯಾರೋನು ಕಾಣೋದಿಲ್ಲ. ಅದಕ್ಕೋಸ್ಕರ ನಾವು ಹೋಗ್ಬೇಕಾಗ್ತದೆ. ಸೊ ಮಾಡಿಫೈ ಅಂತ ಹೋಗ್ರಿ. ಇಲ್ಲ ಟೆಕ್ಸ್ಟ್ ಪ್ರಾಪರ್ಟೀಸು ಯಾರೋ ಇದು ಒತ್ತಿದ್ರೆ ಇವೆಲ್ಲ ಸಿಗ್ತಾವ. ಟೆಕ್ಸ್ಟಿಗೆ ಹೋಗ್ಬಿಟ್ಟು ಟೆಕ್ಸ್ಟ್ ಸೈಜ್ ನೋಡ್ರಿ 0.18 ಇದೆ. ಸೊ ನೀವು ಏನ್ ಮಾಡ್ರಿ 0.15 ಹಾಕೊಡ್ರಿ. ಅಂದ್ರೆ 15 ಸೆಂಟಿಮೀಟರ್ ಹೈಟ್ ಕಟ್ರಿ. ಅಷ್ಟು ಹಾಕ್ರಿ. ಅಷ್ಟು ಹಾಕಿದ್ಮೇಲೆ ಏನಷ್ಟು ಇವೆಲ್ಲ ಪ್ರಾಪರ್ಟಿ ಕಲರ್ ಗಿಲ್ಲರ್ ಎಲ್ಲವನ್ನು ಚೇಂಜ್ ಮಾಡೋದು. ಟೆಕ್ಸ್ಟ್ ರೆಡ್ ಬೇಕಂದ್ರೆ ರೆಡ್ ಆಗ್ತದೆ, ನಾನು ವೈಟ್ ಐಟೀನಿ ವೈಟ್. ಇವೆಲ್ಲ ಪ್ರಾಪರ್ಟೀಸ್ ಆಫ್ ದ ಟೆಕ್ಸ್ಟ್ ಇವೆಲ್ಲ ಕರೆಕ್ಟೇನ್ರಿ. ಹಾರಿಜಾಂಟಲಿ ಸೆಂಟರ್ಡ್, ವರ್ಟಿಕಲಿ ಸೆಂಟರ್ ಬೇರೆ ಬೇರೆ ಥರನೂ ಅಬೌವ್ ಆಫ್ ಇದು ಎಕ್ಸ್ಟೆನ್ಷನ್ ಲೈನ್ ಮೇಲೆ ಇರಲಿ ಈ ಥರನೂ ಇದಾವೆ. ಬಟ್ ಇವು ಹಾರಿಜಾಂಟಲಿ ಸೆಂಟರ್ ವರ್ಟಿಕಲಿ ಸೆಂಟರ್ ಇರಲಿ ಮತ್ತು ಟೆಕ್ಸ್ಟ್ ಪೊಸಿಷನ್ ಹಾರಿಜಾಂಟಲಿ ಇರಲಿ ಅಥವಾ ISO ಪೊಸಿಷನ್ ಇಟ್ರು ಬರ್ತದೆ. ನಾನು ಹಾರಿಜಾಂಟಲ್ ಇಟ್ಟಿದ್ದೀನಿ, ನಿಮಗೆ ಹೆಂಗೆ ಬೇಕು ಹಂಗೆ ಇಟ್ಕೋಬಹುದು. ಅದಾದ ನಂತರ ವೆರಿ ಇಂಪಾರ್ಟೆಂಟ್ ಅಂದ್ರೆ ಎರೋ ಸೈಜ್. ಎರೋ ಸೈಜ್ ನೋಡ್ರಿ ಎಷ್ಟೈತಿ 0.15 ಇದೆ. ನಾವು ಟೆಕ್ಸ್ಟ್ ಹೈಟ್ 1.5 ಇಟ್ಟಿವಿ ಅಂದ್ರೆ ಎರೋ ಸೈಜ್ ಸ್ವಲ್ಪ ಕಡಿಮೆ ಮಾಡೋಣ, 0.12 ಕೊಟ್ಟುಬಿಟ್ರಿ. ಸ್ವಲ್ಪ ಸಣ್ಣದು ಇಟ್ಬಿಡೋಣ ಆಯ್ತಾ. ಆಮೇಲೆ ಇಷ್ಟು ಮಾಡಿದ್ಮೇಲೆ ಮುಗಿದೋಯ್ತು. ನೆಕ್ಸ್ಟ್ ಲೈನ್ಸ್ ಅಂಡ್ ಎರೋಸ್ ಬರ್ರಿ. ಲೈನ್ಸ್ ಅಂಡ್ ಎರೋಸ್ಗಳಲ್ಲಿ ಇದು ನೋಡ್ರಿ, ದಿಸ್ ಇಸ್ ಕಾಲ್ಡ್ ಎಕ್ಸ್ಟೆನ್ಷನ್ ಲೈನ್ ಅಂತ ಕರಿತೀವಿ, ದಿಸ್ ಇಸ್ ಕಾಲ್ಡ್ ಡೈಮೆನ್ಷನ್ ಲೈನ್ ಅಂತ ಕರಿತೀವಿ. ದೀಸ್ ಆರ್ ದ ಡೈಮೆನ್ಷನ್ ಲೈನ್ ಪ್ರಾಪರ್ಟೀಸ್ ಇಲ್ಲಿದಾವ ನೋಡ್ರಿ. ಮತ್ತೆ ದೀಸ್ ಆರ್ ದ ಎಕ್ಸ್ಟೆನ್ಷನ್ ಲೈನ್ ಪ್ರಾಪರ್ಟೀಸ್ ಇವೆಲ್ಲ ಕರೆಕ್ಟ್ರಿ. ಇಲ್ಲಿ ನಂಬರ್ಸ್ಗಳನ್ನು ನೋಡ್ಲಾಗಿ ಈ ನಂಬರ್ಸ್ಗಳನ್ನು ನೋಡ್ಲಾಗಿ ಇಟ್ ಎಕ್ಸ್ಟೆಂಡ್ ಬಿಯಾಂಡ್ ದ ಡೈಮೆನ್ಷನ್ ಲೈನ್. ಯಾವುದು ಎಕ್ಸ್ಟೆನ್ಷನ್ ಲೈನ್? ಎಕ್ಸ್ಟೆನ್ಷನ್ ಲೈನ್ ಎಕ್ಸ್ಟೆಂಡ್ ಬಿಯಾಂಡ್ ದ ಡೈಮೆನ್ಷನ್ ಅಂದ್ರೆ ಎಕ್ಸ್ಟೆನ್ಷನ್ ಲೈನ್ ಎಕ್ಸ್ಟೆಂಡ್ ಬಿಯಾಂಡ್. ಈ ಗ್ಯಾಪ್ ಎಷ್ಟೈತಿ 0.18 ಐತಿ. ನಮ್ದು ಹೈಟ್ ಆಫ್ ದ ಲೆಟರ್ ಇಟ್ ಸೆಲ್ಫ್ ಏನೋ 0.15 ಐತಿ. ಸೊ ಸ್ವಲ್ಪ ಅದರಷ್ಟ ಹೈಟ್ನಷ್ಟು ಹೋಗ್ಬಿಡ್ಲಿ, ದಟ್ ಈಸ್ 0.12 ಸ್ವಲ್ಪ 0.15 ಅಷ್ಟೇ ಇರಲಿ. ಎಷ್ಟು ಇಡೋಣ 0.15 ಅಷ್ಟೇ ಇರಲಿ, ಅಷ್ಟೇ ಇರಲಿ. 145 ಆತ 15 ಆತ್ರಿ. ಇಷ್ಟೆಲ್ಲ ಮಾಡಿದ ಮೇಲೆ ಇದು ಪ್ರೈಮರಿ ಯೂನಿಟ್ಸ್ ನೋಡ್ರಿ 0 ತೋರಿಸ್ತಾ ಇದೆ. ಸ್ವಲ್ಪ ಇನ್ನು ನೀವು 1.01 ಸೆಂಟಿಮೀಟರ್ ಮಿನಿಮಮ್ ಇರತ್ತಲ್ಲ, ಅಲ್ಲಿ ಪ್ರಿಸಿಷನ್ಸ್ಗಳನ್ನು ನಾವು ಇಲ್ಲಿ ಇಡಬಹುದು. ಇಲ್ಲಿ ಎಷ್ಟು ತೋರಿಸ್ಬೇಕು ಇದು ಒಂದೇ ಇದೆ ಇಲ್ಲೇ. ಸೊ ನಾವು 3 ಇಟ್ಟರೆ ಈ ಥರ 3 ಡಿಜಿಟ್ಸ್ಗಳು ಬರ್ತವೆ ಪ್ರಿಸಿಷನ್ಸು. ನಮಗೆ 2 ಡಿಜಿಟ್ ಇದ್ರೆ ಸಾಕು. ಇಟ್ ಈಸ್ 1 ಸೆಂಟಿಮೀಟರ್ ಸರ್ ಲೀಸ್ಟ್ ಕೌಂಟ್ ಆದಾಗ ಆಯ್ತಾ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಓಕೆ ಅನ್ಬೇಕು. ಓಕೆ ಅಂದು ಸೆಟ್ ಕರೆಂಟ್ ಅನ್ನಬೇಕು.
ಈ ನೋಡ್ರಿ ಇದು ನೀಟಾಗಿ ಕಾಣ್ತಾ ಇದೆ ನೋಡಿಕೊಂಡು ಸೆಟ್ ಕರೆಂಟ್ ಅನ್ನೋದು. ಇನ್ನೇನಾದ್ರು ಸರಿ ಕಾಣಲಿಲ್ಲ ಅಂತ ಮತ್ತೆ ಮಾಡಿಫೈ ಮಾಡಬೇಕು. ಇದರಲ್ಲೇನೋ ನೋ ಪ್ರಾಬ್ಲಮ್ ಅಂತ ಅನಿಸ್ತಾ ಇದೆ, ಯಾಕಂದ್ರೆ ಎರೋನು ಕಾಣ್ತಾ ಇದೆ, ಸೈಜ್ ಆಫ್ ಟೆಕ್ಸ್ಟು ಕಾಣ್ತಾ ಇದೆ ನೀಟಾಗಿ. ಸೆಟ್ ಕರೆಂಟ್ ಅಂದ್ಬಿಟ್ಟು ಕ್ಲೋಸ್ ಆಗ. ನೆಕ್ಸ್ಟ್ ಯು ಕ್ಯಾನ್ ಡೂ ದ ಡೈಮೆನ್ಷನಿಂಗ್ ಲೈಕ್ ದಿಸ್. 3 meter by 3 meter ಆಯ್ತು ಹೌದಲ್ರಿ. ದಿಸ್ ಬಾತ್ರೂಮ್ ಸೈಜ್ ಇಸ್ 1.5 meter by, ಸೊ ಇದು ಹೊರಗೆ ತಗೊಂಡೆ ನಾನು. ದಟ್ ಈಸ್ ಡೈಮೆನ್ಷನ್ ಲೀನಿಯರ್ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ 1.5 meter ಮಲ್ಟಿಪ್ಲೈ ಎಷ್ಟದ 2 meter. ಕರೆಕ್ಟ್ ಏನ್ರಿಪ್ಪ? ಇದು ಸೇಮ್ ಈಸ್ ಫಾರ್ ಈ ಬಾತ್ರೂಮ್. ಇದು 3 meter by 3 meter ಏನೈತದ ಬೆಡ್ರೂಮ್ ಐತಿ. ಕರೆಕ್ಟ್ ಅನ್ರಿ? ಇದು 2.2 meter ಇದು 2 meter by 1.5 meter ಇದೆ. ಇದೇನಿದೆ 3 meter by 3 meter ಬೆಡ್ರೂಮ್. ಇದೇನ್ ಸೈಜ್ 3.5 meter by 5 meter ಹಾಲ್. ಇದು 2.5 meter by 5 meter ಕಾರ್ ಪಾರ್ಕಿಂಗ್. ಕಿಚನ್ 3 meter ಮಲ್ಟಿಪ್ಲೈಡ್ ಬೈ 2.5 meter ಕಿಚನ್. ಇದು 3 meter by 3 meter ಏನ್ ಬರುತ್ತಾ ನಿಮಗ ಡೈನಿಂಗ್ ಹಾಲ್ ಬರುತ್ತೆ. 2 meter ಪ್ಯಾಸೇಜ್ ಬರುತ್ತೆ. ಇದು ಬೆಡ್ರೂಮ್ ಬರುತ್ತೆ. ಸೊ ಇಷ್ಟೆಲ್ಲ ನಾವು ಡೈಮೆನ್ಷನ್ಸ್ ಬರದ ಮೇಲೆ ಕರೆಕ್ಟ್ರಿ. ಗೊತ್ತಿಲ್ಲ ಅಂತ ನಿಮ್ಗೆ ಇದನ್ನ ಬರ್ಕೊಂಡ್ಬಿಡ್ರಿ. ಇಲ್ಲಪ್ಪ ಅಂತಂದ್ರೆ ಹಿಂಗ ಆದ್ಮೇಲೆ ನೀವು ಡೈರೆಕ್ಟ್ ಆಗಿ ಟೆಕ್ಸ್ಟ್ ಅನ್ನ ಬರೆದು ಬಿಟ್ರಂದ್ರೆ ಇದನ್ನ ತಗೊಂಡೋಗಿ ಅಲ್ಲಿ ಕಾಪಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಕರೆಕ್ಟ್ರಿ? ಇಲ್ಲಿ ಬರ್ರಿ, ಈ ಡೈಮೆನ್ಷನ್ಸ್ ಇಟ್ಕೊಂಡು ಬರೀರಿ. ಬಟ್ ನಾನು ಗೊತ್ತಿರೋದ್ರಿಂದ ನಾನು ಡೈರೆಕ್ಟ್ ಆಗಿ ಟೆಕ್ಸ್ಟ್ ಅನ್ನ ಬರೀತೀನಿ. ಟೆಕ್ಸ್ಟ್ ಹೆಂಗ್ ಬರೆಯುವುದು ನೋಡ್ರಿ. ಫಾರ್ ಎಕ್ಸಾಂಪಲ್ ಇದು ಲಿವಿಂಗ್ ಹಾಲ್ ಏನ್ರಿ ಇದು ಅಲ್ಲಿ ಟೆಕ್ಸ್ಟ್ ಅಂತ ಹೋದ್ರಿ, ಇಲ್ಲಿ ಬಂತದು ಅದು ಕೆಳಗಡೆ ಲಿವಿಂಗ್ LIVING ಲಿವಿಂಗ್ ಹಾಲ್ ಅಂತ ಬರೀರಿ. ಎಂಟರ್ ಅಂತವ್ರಿ ಕೆಳಗ. ಸೊ ಡೈಮೆನ್ಷನ್ ಇಸ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಇಸ್ 3.5 ಮಲ್ಟಿಪ್ಲೈಡ್ ಬೈ 5 meter. ಕರೆಕ್ಟ್ ಅನ್ರಿ? 5 meter ಎಮ್ ಅಂತ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಸರಿ ಕಾಣ್ತಾ ಇಲ್ಲ, ಇಲ್ಲಿ ಟೆಕ್ಸ್ಟ್ ಚೇಂಜ್ ಮಾಡ್ರಿ. ದಟ್ ಈಸ್ ವರ್ಧನ ಇಟ್ಬಿಡ್ರಿ. ವರ್ಧನ ಅಂತ ಇಡ್ರಿ. ಕರೆಕ್ಟ್ರಿ? ಟೆಕ್ಸ್ಟ್ ಹೈಟ್ 0.2 ಇದೆ. ಓಕೆ ಓಕೆ ಅಂದ್ಬಿಡ್ರಿ. ಬರ್ತನ್ರಿ? ಹಿಂಗೆ ನಾವು ಇಲ್ಲೇ ಟೆಕ್ಸ್ಟ್ ಅಂತ ತಗೊಳ್ಬೇಕು. ಇಲ್ಲೇನಂತ ಹಾಕ್ಬೇಕು? ಹಿಂಗೆ ಹಾಕಿದ್ರೆ ನಮ್ ಡೈಲಾಗ್ ಬ್ಲಾಕ್ಸ್ ಬರ್ತೈತಿ. ಇಲ್ಲೇನ್ ಬರೀತೀರಪ್ಪ ಅಂದ್ರೆ ಬೆಡ್ರೂಮ್ ಅಂತ ಬರೀತೀರಿ. ಏನ್ ಬರೀತೀರಿ? ಬೆಡ್ರೂಮ್. ಎಂಟ್ರ್ ಕೊಟ್ರೆ ಕೆಳಗಿನ ಲೈನಿಗೆ ಬರುತ್ತಾ. ಅಲ್ಲಿ ಏನ್ ಮಾಡ್ಬೇಕು ನಾವು? 3 meter ಮಲ್ಟಿಪ್ಲೈಡ್ ಬೈ 3 ಮಲ್ಟಿಪ್ಲೈಡ್ ಬೈ 3 meter. ಬರೋಬ್ರಿ? ಎಂಟರ್. ಸಾರಿ, ಇಲ್ಲಿ ಟೆಕ್ಸ್ಟ್ ಏನ್ ಮಾಡ್ಬೇಕು? ವರ್ಧನ ಅಂತ ಹಾಕೋಬೇಕು. ಸಾರಿ, ಇದು ಸೆಲೆಕ್ಟ್ ಮಾಡೋದು ಕೆಲಸ ಆಗೋದಿಲ್ಲ. ಸೆಲೆಕ್ಟ್ ಮಾಡಿನೇ ನೀವೇನು ಚೇಂಜಸ್ಗಳನ್ನ ಮಾಡಬೇಕು. ಇದೇನಾರ ಸೈಜ್ ಚೇಂಜ್ ಮಾಡೋದು, ಟೆಕ್ಸ್ಟ್ ಚೇಂಜ್ ಮಾಡ್ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೊಂಡ ಮಾಡ್ಬೇಕು. ಹಗಲೆಲ್ಲ ಹಿಂಗೆ ಮಾಡ್ಕೊಂತ ಕುಂದ್ರದು ಬೇಜಾರ ಅನ್ನಿಸ್ತಂದ್ರ, ಬಹಳ TDS ಅನ್ನಿಸ್ತಂದ್ರೆ ಸುಮ್ಮನೆ ಇದನ್ನ ಏನ್ ಮಾಡ್ಬೇಕು? ಸೆಲೆಕ್ಟ್ ಮಾಡ್ಕೊಂಡು ಕಾಪಿ ಅಂತ ಹೋಗ್ಬಿಡ್ಬೇಕು. ಕಾಪಿ ಅಂತ ಹೋಗಿ ಎಲ್ಲೆಲ್ಲಿ ಬರೆಯೋರು ಇದ್ರಲ್ಲ ಟೆಕ್ಸ್ಟ್ಗಳನ್ನ F8 ಆಫ್ ಮಾಡ್ಕೊಡ್ರಿ. ಎಲ್ಲೆಲ್ಲಿ ಬರೆಯೋರು ಇದ್ರಲ್ಲ ಅಲ್ಲೆಲ್ಲ ನೀವು ಇದನ್ನ ಪೇಸ್ಟ್ ಮಾಡ್ತಾ ಹೋಗ್ರಿ. ಇಲ್ಲಿ ಬರಿಬೇಕು, ಇಲ್ಲಿ ಬರಿಬೇಕು, ಇಲ್ಲಿ ಬರಿಬೇಕು, ಇಲ್ಲಿ ಬರಿಬೇಕು. ಏನೋ ಬಂತಲ್ಲಪ್ಪ. ನೆಕ್ಸ್ಟ್ ಈ ನೋಡ್ರಿ, ಇದೇನಂತ ಆಗ್ಬೇಕದ. ಇದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊರಿ. ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಕ್ಲಿಕ್ ಕೊತ್ರಿ. ಮಲ್ಟಿಪಲ್ ಟೆಕ್ಸ್ಟ್ ಎಡಿಟ್ ಅಂತ ಬರುತ್ತೆ. ಇಲ್ಲಿ ಏನ್ ಮಾಡ್ಬೇಕು? ಕಾರ್ ಪಾರ್ಕಿಂಗ್ ಅದಲ್ರಿ ಇದು. ಕಾರ್ ಪಾರ್ಕಿಂಗ್ CAR ಪಾರ್ಕಿಂಗ್. ಎಂಟರ್ ಅಂತೋತ್ರಿ. ದಟ್ ಈಸ್ ಎಷ್ಟು? 2.5 ಮಲ್ಟಿಪ್ಲೈಡ್ ಬೈ 5 meter ಆತ್ರಿ. ಬೇಕಂದ್ರೆ ಇದನ್ನ ನೀವು ಹಿಂಗೆ ಜಾಸ್ತಿ ಮಾಡ್ಕೊಂಡ್ರೆ ಅದು ಬರ್ತೈತಿ. ಓಕೆ. ಸೊ ಇದೇನಾಗತ್ತದ? ಕಿಚನ್ ಅದಲ್ರಿ ಇದು. ಮಲ್ಟಿಪಲ್ ಟೆಕ್ಸ್ಟ್ ಇಲ್ಲಿ ಏನ್ ಬರೀತೀರಿ? ಕಿಚನ್ KITCHEN ಕಿಚನ್. ಎಂಟರ್. ಇದೆಷ್ಟಪ್ಪ ಅಂದ್ರೆ 3 ಮಲ್ಟಿಪ್ಲೈಡ್ ಬೈ 2.5 meter. ಎರಡು ಕಡೆ ನೀವು ಮೀಟರ್ ಹಾಕಬೇಕು. ಬಟ್ ನಾನು ಸ್ವಲ್ಪ ಇದು 45 minutes ಅಲ್ಲೇ ನಾವು ಮುಗಿಸ್ಬೇಕಾಗಿರೋದನ್ನ ಸ್ವಲ್ಪ ಫಾಸ್ಟಾಗಿ ಮಾಡ್ತಿದ್ದೀನಿ. ಪ್ಲೀಸ್ ಮಲ್ಟಿಪಲ್ ಟೆಕ್ಸ್ಟ್ ಎಡಿಟ್. ದಟ್ ಈಸ್ ಇದೇನದ? ಡೈನಿಂಗ್ ಹಾಲ್. ಇದೇನದ? DINING ಹಾಲ್ ಮತ್ರಿ. ಎಂಟ್ರ್ ಅಂತೋತ್ರಿ. ಸೊ ಇದೆಷ್ಟು ಮೀಟರ್? 3 meter ಮಲ್ಟಿಪ್ಲೈಡ್ ಬೈ 3 meter. ಓಕೆ ಅಂದ್ಬಿಡ್ರಿ. ಅಥವಾ ಇದನ್ನ ಸೆಂಟ್ರಿಗೂ ಮಾಡ್ಕೋಬೋದು ಈ ಥರ. ಸರಿ ಸರಿ. ಓಕೆ ಅಂದ್ಬಿಡ್ರಿ. ಆತ್ರಿ. ಇದು ಪ್ಯಾಸೇಜ್ ಅಲ್ರಿ. ಇದು ಮಲ್ಟಿಪಲ್ ಟೆಕ್ಸ್ಟ್ ರೀ. ಪ್ಯಾಸೇಜ್ 2 meter ವೈಡ್. ಎಂಟರ್. 2 meter
ವೈಡ್ WID ವೈಡ್ ಕರೆಕ್ಟನ್ರಿ. ಓಕೆ ಅಂದ್ರೆ ಇದೇನಿದೆ, ದಿಸ್ ಇಸ್ ಅ ಬೆಡ್ರೂಮ್. ಸೇಮ್ ಥಿಂಗ್ ಅಣ್ಣ, ಇದನ್ನು ಡಿಲೀಟ್ ಮಾಡಿಬಿಡ್ತೀನಿ, ಇದನ್ನು ಡಿಲೀಟ್ ಮಾಡ್ತೀನಿ, ಇದನ್ನು ಕಾಪಿ ಮಾಡ್ಕೊಂಬಂದು ಅದಲ್ರಿ ಇದನ್ನ ಅಲ್ಲಿ ಹಚ್ಬೋದು. 3 ಮೀಟರ್ ಬೈ 3 ಮೀಟರ್ ಐತಿಲ್ಲ ಇಲ್ಲಿ. ಹಾಂ, ಇದೇನಪ್ಪ ಇದು ಬಾತ್ರೂಮ್ ಅದಲ್ರಿ ಇದು. ಮಲ್ಟಿಪಲ್ ಟೆಕ್ಸ್ಟ್ ಎಡಿಟ್, ಇದು ಬಾತ್ ಅಂದ್ಬಿಡ್ರಿ, BATH, ಅಟ್ಯಾಚ್ ಬಾತ್ರೂಮ್. ಎಂಟರ್, ವಿಡ್ತ್ ಇಸ್ 1.5 ಮೀಟರ್ ಮಲ್ಟಿಪ್ಲೈಡ್ ಬೈ 2 ಮೀಟರ್. ಓಕೆ, ಹಾಂ ಸೇಮ್ ಇಸ್ ದೇರ್ನಾ. ಸೊ ಕಾಪಿ ಅನ್ರಿ. ಸೊ ಫಸ್ಟ್ ನಾವು ಡಿಲೀಟ್ ಮಾಡ್ಬೇಕಾಯ್ತು ಅಂತಲ್ರಿ. ಕಾಪಿ ಪೇಸ್ಟ್ ಬರೋದ್ರಿ. ಇಲ್ಲಿನೂ ಸಹ ಡಿಲೀಟ್ ಮಾಡಿರಿ, ಇದನ್ನು ಕಾಪಿ ಮಾಡ್ಕೋರಿ ರೀ, ಪೇಸ್ಟ್ ಮಾಡಿಬಿಡ್ರಿ. ಹೌದಲ್ಲ. ಹಾಂ, ಇದನ್ನು ಏನಾಗುತ್ತೆ, ಹಾರಿಜಾಂಟಲ್ ಡಿಸ್ಟೆನ್ಸ್ ಇಸ್ 2 ಮೀಟ್ರ್ ಇದೆ, ಇದನ್ನು 2 ಮಾಡಿರಿ ಹೌದಲ್ರಿ, ಇದನ್ನು 1.5 ಮಾಡಿರಿ ಆಯ್ತು ರೀ. ಓಕೆ ಅಂದ್ಬಿಡ್ರಿ. ದಿಸ್ ಈಸ್ ಕಂಪ್ಲೀಟೆಡ್. ದಿಸ್ ಡಿಸ್ಟೆನ್ಸ್ ಈಸ್ ಎಷ್ಟಪ್ಪ ಹೇಳಪ್ಪ, 2.2 ಮೀಟರ್. ಎಷ್ಟು ಮೀಟ್ರ್? ಹಾಂ. ಸೊ ಇದನ್ನು ಲೈನ್ ಡಯಾಗ್ರಾಮ್ ಆದಮೇಲೆ ಇವಾಗ ಸ್ಟ್ರೇಟ್ ವೇ ಸ್ಟಾರ್ಟ್ಸ್ ದಿ ಏನಪ್ಪ ಅಂದ್ರೆ ಫ್ಲೋರ್ ಪ್ಲ್ಯಾನ್ನ ರೆಡಿ ಮಾಡೋಕೆ ಸ್ಟಾರ್ಟ್ ಮಾಡೋಣ. ಈಗ ಲೈನ್ ಅಂತ ಹೋರಿ. ಹಾಂ, ವಾಟ್ ಈಸ್ ದಿಸ್ ಡಿಸ್ಟೆನ್ಸ್? F8 ಅನ್ನು ಆನ್ ಮಾಡಿಕೊಡ್ರಿ. ಇಲ್ಲಿ ನೋಡ್ರಿ, ಇಲ್ಲೇ 2.5 ಮೀಟರ್ ಇದೆ, ಇದು ಹಾರಿಜಾಂಟಲ್ 3.5 ಅಂದ್ರೆ ಎಷ್ಟಾಯ್ತು? 2, 5, 6 ಮೀಟರ್ ಆಯ್ತು. 6 + 3 9 ಮೀಟರ್. 9 + 1, 2, 3, 4 4 ವಾಲ್ಸ್ ಇದಾವ. 0.3 4 3 12. 9 + 1.2 ಅಂದ್ರೆ ಎಷ್ಟಾಯ್ತು? 10.2 ಆಯ್ತು. ಹಾರಿಜಾಂಟಲ್ ಲೈನನ್ನು ಹೇಳ್ಬಿಟ್ಟೆ. ಓಕೆನಾ? ಇದು ವರ್ಟಿಕಲಿ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ ತೊಗೊಂಡ್ಬಿಡೋಣ. ಜಸ್ಟ್ ಇದೆಷ್ಟು ಮೀಟರ್ ಐತಿ? 5 ಮೀಟರ್ ಐತಿ. 5 + 2.5 ಅಂದ್ರೆ ಎಷ್ಟಾಯ್ತು? 7.5 ಆಯ್ತು. 7.5 + 1, 2, 3 3 3 9. 7.5 + 0.9 ಎಷ್ಟಾಯ್ತು? 7.5 + 0.9 8.4 ಮೀಟರ್ ಆಗ್ತದೆ. ಎಷ್ಟು ಮೀಟರ್ ಆಗ್ತದೆ? ಔಟ್ ಟು ಔಟ್. ಮತ್ತು ನಾನು ಹೇಳ್ತಿರೋದಿಲ್ಲ, ದಿಸ್ ಲೈನ್ ಶುಡ್ ಬಿ ಡ್ರಾನ್ ಫಾರ್ ಔಟ್ ಟು ಔಟ್. ಎಷ್ಟು? 8.4 ಮೀಟರ್. ಸರಿ ಬರುತ್ತಾ ಇಲ್ಲ ನೋಡೋಣ ಅಂತ. ಇಲ್ಲಿ ನೋಡ್ರಿ, ಇಲ್ಲಿ ನೋಡಿಕೊಂಡು ಹಾಕ್ತಾ ಹೋಗ್ರಿ. ಇಲ್ಲಿ ಎಷ್ಟಿತ್ತು ಬಿಡುತ್ತೆ? ವರ್ಟಿಕಲ್ ಲೈನ್ಸ್ಗಳನ್ನು ಹಾಕೊಂಡು ಫಸ್ಟ್ ವಾಲ್ ಥಿಕ್ನೆಸ್ 0.3 ಮೀಟರ್ ಇದನ್ನು ಹಾಕ್ರಿ. ಇದೊಂದು 0.3 ಮೀಟರ್ ಹಾಕ್ರಿ ಹೌದಲ್ರಿ. ಹಾಂ, ನೆಕ್ಸ್ಟ್ ಆಫ್ಸೆಟ್ ಇದು ಎಷ್ಟು ಮೀಟ್ರ್? 2.5 ಮೀಟರ್. 1 to n ಹೌದಲ್ರಿ. 2.5 ಮೀಟರ್ ಹಾಕ್ರಿ. ಮತ್ತು ಆಫ್ಸೆಟ್ 0.3 ಮೀಟರ್. ಎಲ್ಲಿಗೆ ಬಂದ್ವಿ? ಇದಾತೀಗ. ಇಲ್ಲಿಂದ ಇಲ್ಲಿಗೆ ಎಷ್ಟು? 3.5 ಮೀಟರ್ ಆಫ್ಸೆಟ್ ಆತ್ರಿ. ಆಫ್ಸೆಟ್ ಈಸ್ 0.3. ವಾಲ್ ಥಿಕ್ನೆಸ್ ಈಸ್ 0.3 ಮೀಟರ್. ಇದಾದ ನಂತರ 3 ಮೀಟರ್ ಆಫ್ಸೆಟ್. ಆಫ್ಸೆಟ್ ಅಂತ ಹೋಗ್ರಿ. ಆಫ್ಸೆಟ್ ಡಿಸ್ಟೆನ್ಸ್ ಸ್ಪೆಸಿಫೈ ಮಾಡಿರಿ, ಎಂಟರ್ ಹೊತ್ರಿ, ಆಮೇಲೆ 3 ಮೀಟರ್ ಅಂತ ಹೋಗಿ. ಆಫ್ಸೆಟ್ 0.3 ಮೀಟರ್, ಎಂಟರ್ ಅಂತ ಮುಗೋದು ನೋಡಿ. ದಿಸ್ ಹ್ಯಾಸ್ ಬಿನ್ ಓವರ್. ಇದು ನೆಕ್ಸ್ಟ್ ಈ ಲೈನ್ ಹಾಕ್ಬಿಡೋಣ. ಈ ಲೈನ್ ಎಷ್ಟಕ್ಕೆ ಐತಿ? ಇದು 5 ಮೀಟರ್. ಇನ್ಸೈಡಿಂದ 5 ಮೀಟರ್ ಐತಿ. ಆಫ್ಸೆಟ್ 5 ಮೀಟರ್. ಇನ್ಸೈಡಿಂದ ಎಷ್ಟು ಮೀಟರ್ ಐತಿ? 5 ಮೀಟರ್ ಐತಿ. ದ್ಯಾಟ್ ಈಸ್ ಫಾರ್ ಈ ರೂಮ್ಗೆ, ಈ ರೂಮ್ಗೆ, ನಾಟ್ ಫಾರ್ ದಿಸ್ ರೂಮ್. ಆಯ್ತಾ? ಆಫ್ಸೆಟ್ ಎಷ್ಟು ಮೀಟರ್? 0.3 ಮೀಟರ್. ವಾಲ್ ಥಿಕ್ನೆಸ್ ಈ ರೂಮ್ಗೆ ಅಲ್ಲ, ಕರೆಕ್ಟ್ರಿ. ಅದಕ್ಕೆ ಈ ರೂಮಿಗೆ ಬೇಕಂತಂದ್ರೆ ಏನು ಮಾಡ್ಬೇಕು ನಾವು? ಇಲ್ಲಿಂದ ಹೋಗ್ಬೇಕು. ಇಲ್ಲಿಂದ ಎಷ್ಟು ಮೀಟರ್ ಗ್ಯಾಪ್ ಐತಪ್ಪ? 2 ಮೀಟರ್ ಐತಿ. ಎಷ್ಟೈತದ? 2 ಮೀಟರ್. 2 ಅದಲ್ರಿ. ಹಿಂಗೆ ತೊಗೊಂಡು ಇದನ್ನು ಮಾಡ್ಬಿಡಿ. ನೆಕ್ಸ್ಟ್ ಇದನ್ನ ಟ್ರಿಮ್ ಮಾಡಿ ತೆಗೆದ್ಬಿಡೋಣ ಅಲ್ವಾ. ಇದಕ್ಕೆ ಆಫ್ಸೆಟ್ ಎಷ್ಟು ಬೇಕು? ವಾಲ್ ಥಿಕ್ನೆಸ್ ತೋರಿಸೋಕಲ್ಲ, 0.3 ಮೀಟರ್. 0.3 ಮೀಟರ್ ತೋರಿಸ್ಬಿಡಿ ಅಲ್ರಿ. ಇದನ್ನು ಟ್ರಿಮ್ ಮಾಡಿ ತೆಗೆದ್ಬಿಡ್ರಿ. ಹಾಂ, ಇಲ್ಲಿಂದ ನೋಡ್ರಿ, ಇದನ್ನು ಟ್ರಿಮ್ ಮಾಡೋಣ್ರಿ. ಇದು ಟ್ರಿಮ್ ಮಾಡಿಬಿಡ್ರಿ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಆಯ್ ಮಾಡಿಬಿಡ್ರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ 3 ಮೀಟರ್ ಅಲ್ಲ, ಆಫ್ಸೆಟ್ ಅಂತ 3 ಮೀಟರ್. ಹಾಂ, ಇಲ್ಲ ಆಫ್ಸೆಟ್ 3 ಮೀಟರ್ ಎಕ್ಸಾಕ್ಟಾಗಿ ಅಲ್ಲೇ ಬಂದದ. ನಾವು ಸುಮ್ಮನೆ 0.3 ಮೀಟರ್ ಆಯ್ತಾ. ಸಾರಿ, ಆಫ್ಸೆಟ್ 0.3 ಮೀಟರ್ ಹೌದ್ರಿ. ಸಾರಿ, ಇಲ್ಲಿ ನೋಡ್ರಿ, ವಾಲ್ ಥಿಕ್ನೆಸ್ ಬಾತ್ರೂಮ್ ಇರೋದ್ರಿಂದ 0.3 ಮೀಟರ್ ಬೇಡ, 0.2 ಮೀಟರ್ ಕೊಡೋಣಂತ. ಏನು ಮಾಡೋಣ ಅಂತದನ್ನ ತೆಗೆದುಬಿಟ್ಟು ಆಫ್ಸೆಟ್ ಅನ್ರಿ 0.2 ಮೀಟರ್ ಕೊಟ್ಟು 20 ಸೆಂಟಿಮೀಟರ್ ವಾಲ್ ಥಿಕ್ನೆಸ್ ಅರದಲ್ರಿ. ಇಲ್ಲಿಂದ ಇಲ್ಲಿಗೆ ಎಷ್ಟೈತಿ? 1.5 ಮೀಟರ್ ಐತಿ. ಆಫ್ಸೆಟ್ ಎಷ್ಟೈತಿ? 1.5 ಮೀಟರ್.
ಆಯ್ತಾ. ಇಲ್ಲಿ ವಾಲ್ ಥಿಕ್ನೆಸ್ ಎಷ್ಟೈತಿ 0.3 ಮೀಟರ್ ಐತಿ. ಯಾಕ್ರಿ ಸ್ಟೇರ್ ಕೇಸಿಗೆ ಸಪೋರ್ಟ್ ಆಗ್ಬೇಕಲ್ಲ, ಇಲ್ಲಿ 0.3 ಮೀಟರ್ ಐತಿ. ಮತ್ರಿ ಇದಾದ ನಂತರ ಸ್ಟೇರ್ ಕೇಸ್ ಬಿಡ್ತು ಎಷ್ಟೈತಿ, ಇದು 1 ಮೀಟರ್ ಇದು 1 ಮೀಟರ್ 0.2 ಮೀಟರ್, ದಟ್ ಈಸ್ 2.2 ಮೀಟರ್. ದಿಸ್ ಇಸ್ ದ ಸ್ಟೇರ್ ಕೇಸ್ ರೂಮ್. ವಾಲ್ ಥಿಕ್ನೆಸ್ ಇದಾದ್ಮೇಲೆ ವಾಲ್ ಥಿಕ್ನೆಸ್ ಬೇಕಲ್ರಿ 0.3 ಮೀಟರ್. ಆಯ್ತಾ, ಇದಾಯ್ತು. ನೆಕ್ಸ್ಟ್ ಬೆಡ್ರೂಮ್ ಅಂತಿಲ್ಲ 3 ಮೀಟರ್. ಸೊ ವಾಲ್ ಥಿಕ್ನೆಸ್ ಇದು ಬಾತ್ರೂಮ್ ಇರೋದ್ರಿಂದ 0.2 ಮೀಟರ್. ಆಯ್ತಾ, ಇದಾದ್ಮೇಲೆ ಇಲ್ಲೇ ಇನ್ಸೈಡ್ ದ ವಾಲ್ ಥಿಕ್ನೆಸ್ ಎಷ್ಟು ಮೀಟರ್, 2 ಮೀಟರ್. ಆತ್ರಿ ವಾಲ್ ಥಿಕ್ನೆಸ್ 0.3 ಮೀಟರ್. ಇದು ಎಕ್ಸ್ಟೆಂಡ್ ಮಾಡ್ಬಿಡೋಣ ಅಂತ. ಎಕ್ಸ್ಟೆಂಡ್ ಅಂತ ಹೋಗ್ರಿ, ಸಿಲೆಕ್ಟ್ ಮಾಡ್ಕೊಡ್ರಿ. ಸಿಲೆಕ್ಟ್ ಹೆಂಗೆ ಮಾಡ್ಬೇಕಂತಂದ್ರೆ ಯಾವುದನ್ನ ಎಕ್ಸ್ಟೆಂಡ್ ಮಾಡಾಕತ್ತೀವಿ ಮತ್ತು ಎಲ್ಲಿವರೆಗೆ ಎಕ್ಸ್ಟೆಂಡ್ ಮಾಡತ್ತೀವಿ ಎರಡನ್ನೂ ಸಿಲೆಕ್ಟ್ ಮಾಡ್ಕೊತೀರಿ. ಎಂಟರ್ ಒತ್ತಿರಿ. ಸಿಲೆಕ್ಟ್ ಆಬ್ಜೆಕ್ಟು ಎಕ್ಸ್ಟೆಂಡ್ ಅಂದ್ರೆ ಸಾರಿ ಅದು ಇದಿಲ್ಲಲ್ಲ. This is over. Offset is 0.3 meter. ಇದಕ್ಕೆ ಎಂಡ್ ಇದ್ರೆ ಮಾತ್ರ ಅದು ಬರ್ತದೆ, ಇಲ್ಲ ಅಂದ್ರೆ ಬರೋದಿಲ್ಲ. ನೋಡಿದ್ರಿ. ನೆಕ್ಸ್ಟ್ ಏನು ಮಾಡೋನು, ದಿಸ್ ಈಸ್ ದ ಬೆಡ್ರೂಮ್ ಆಯಿತು, ಇದು ಬೆಡ್ರೂಮ್ ಆಯಿತು. ಇಲ್ಲಿ ಬಾತ್ರೂಮ್ ಮಾಡ್ಬೇಕು, 2 ಬಾತ್ರೂಮ್ ಮಾಡ್ಬೇಕಂತಂದ್ರೆ ಇದು ಸೆಂಟ್ರಲ್ ಲೈನನ್ನು ಒಂದು ಎಳೆದು ಬಿಡ್ರಿ. ಹೇಳ್ರಿ ಅಂದ್ರೆ 20 ಸೆಂಟಿಮೀಟರ್ ಅಂದ್ರೆ 0.1 ಮೀಟರ್ ಆ ಕಡೆ, 0.1 ಮೀಟರ್ ಈ ಕಡೆ ಅಲ್ರಿ. ಮಾಡ್ಕೊಂಬಿಟ್ಟು ಸೆಂಟ್ರಲ್ ಲೈನನ್ನು ಡಿಲೀಟ್ ಮಾಡಿಬಿಡ್ರಿ. ಆಮೇಲೆ ಇದನ್ನು ಟ್ರಿಮ್ ಮಾಡಿ ತೆಗೆದ್ಬಿಡ್ರಿ. ಅರ್ಥ ಆಯ್ತಲ್ಲ? ಎಸ್. ಬೇಕಿದ್ರೆ ಇವನ್ನೆಲ್ಲವನ್ನು ಟ್ರಿಮ್ ಮಾಡ್ತಾನೆ ಹೋಗ್ಬಿಡ್ರಿ, ಏನೂ ಪ್ರಾಬ್ಲಮ್ ಇಲ್ಲ. ಒಂದೇ ಸಲ ಮಾಡ್ತೀನಿ ಅಂದ್ರೆ ಒಂದೇ ಸಲನೂ ಮಾಡ್ಬೋದು. ಸೊ ಇದೊಂದು ರೂಮ್ ಕೊಡ್ಬೇಕಲ್ಲ ಇಲ್ಲೇ. ಇನ್ಸೈಡ್ ಒಳಗಿಂದ ಇಂಟು ಎಣ್ಣೆ ಎಷ್ಟಿತ್ತಪ್ಪ ಅಂದ್ರೆ 3 ಮೀಟರ್ ಐತಿ ಅದಲ್ರಿ. ನೆಕ್ಸ್ಟ್ ವಾಲ್ ಥಿಕ್ನೆಸ್ ಎಷ್ಟಪ್ಪ, 0.3 ಮೀಟರ್. ನೆಕ್ಸ್ಟ್ ಇದನ್ನ ಎಕ್ಸ್ಟೆಂಡ್ ಮಾಡ್ಬಿಡೋಣ. ಎಕ್ಸ್ಟೆಂಡ್ ಇದು ವಾಲ್ ಥಿಕ್ನೆಸ್ ಎಷ್ಟಪ್ಪ ಒಳಗಡೆ ಇಂಟು ಇನ್ನ 3 ಮೀಟರ್ ಅದಲ್ರಿ. ವಾಲ್ ಥಿಕ್ನೆಸ್ 0.3 ಮೀಟರ್. ಇದು ಅನ್ನೆಸೆಸರಿ ಇವೆಲ್ಲ ಬಂದಿರ್ತಾವಲ್ಲ, ಇವನ್ನ ತೆಗೆದು ಬಿಡ್ಬೇಕು. ಇಲ್ಲಿ ನಾವು ತೆಗಿಲಿಲ್ಲ ನೋಡಿ, ಇದು ಬರೋದಿಲ್ಲ ಆ್ಯಕ್ಚುಲಿ ಅದಲ್ರಿ. ನೋಡ್ರಿ ಇಲ್ಲಿ ಕಿಚನ್ ಎಷ್ಟೈತಪ್ಪ, ಅದು 2.5 ಮೀಟರ್ ಐತಿ. ಆಫ್ಸೆಟ್ ಇಸ್ 2.5 ಮೀಟರ್ ಅಂತ. ವಾಲ್ ಥಿಕ್ನೆಸ್ ಇಸ್ 0.3 ಮೀಟರ್. ಕರೆಕ್ಟಾಗ ನೋಡ್ರಿ ಅಲ್ಲಿ ಆದ್ರಿ. ಇದಾಯ್ತು ರೀ. ನೆಕ್ಸ್ಟ್ ಇದು ಡೈನಿಂಗ್ ಹಾಲ್. ವಾಟ್ ಈಸ್ ದಿಸ್? 3 ಮೀಟರ್. ದಿಸ್ ಇಸ್ ಏನಪ್ಪ ಅಂದ್ರೆ 0.3 ಮೀಟರ್ ಅಲ್ಲ. 3 ಮೀಟರ್ ಬೈ 3 ಮೀಟರ್. ಒಂದ್ಸಲ ನೀವು ಚೆಕ್ ಮಾಡ್ಕೊಂಡ್ಬಿಡ್ರಿ, ಒಳಗಿಂದ ಒಳಗೆ ಡೈಮೆನ್ಷನ್ಸ್ 3 ಮೀಟರ್ ಐತಿಲ್ಲ ನೋಡ್ಕೊಂಡ್ಬಿಡ್ರಿ. ಇದನ್ನ ಕನ್ಫ್ಯೂಷನ್ ಐತಂದ್ರೆ ಈ ಥರ ನೀವು ನೋಡ್ಕೊಂಡ್ಬಿಡ್ಬೇಕು ಹೌದನ್ರಿ. 3 ಮೀಟರ್ ಬೈ 3 ಮೀಟರ್ ಐತಿ. ಹೆಂಗೆ ಇದನ್ನು ಟ್ರಿಮ್ ಮಾಡಿ ತಗೊಳ್ಬೇಕು. ಎಲ್ಲಾನು ಟ್ರಿಮ್ ಮಾಡಿ ತೆಗಿಬೇಕು. ಈ ಥರ ಟ್ರಿಮ್ ಮಾಡ್ತಾನೆ ಬರೋದು ಬೆಟ್ರು. ವಿಂಡೋ ಸೆಲೆಕ್ಷನ್ ಮಾಡ್ಬೋದು ಅಥವಾ ಪಾಯಿಂಟ್ ಸೆಲೆಕ್ಷನ್ಸ್ಗಳನ್ನು ನಾವು ಮಾಡ್ಬೋದು. ನೋಡ್ರಿ ಮತ್ತೇನಾರು ಬಿಟ್ಟೇವು, ಇಲ್ಲಿ ಪ್ಯಾಸೇಜ್ ಒಂದು ಬಿಟ್ಟಿವಲ್ಲ. ಪ್ಯಾಸೇಜ್ ಎಷ್ಟು ಮೀಟರ್ ಹೇಳ್ರಿ? 2 ಮೀಟರ್ ವೈಡ್. ಆಫ್ಸೆಟ್ ಅಂತ ಹೊಟ್ರಿ 2 ಮೀಟರ್ ಕೊಟ್ಬಿಡ್ರಿ. ವಾಲ್ ಥಿಕ್ನೆಸ್ ಇಸ್ ಎಷ್ಟು? 0.3 ಮೀಟರ್. ಆಮೇಲೆ ಇದನ್ನ ಟ್ರಿಮ್ ಮಾಡಿ ತೆಗೆದ್ಬಿಡ್ರಿ. ಸಾರಿ, ಕಂಟ್ರೋಲ್ Z. ಇದೇನಾಗ್ತೈತಿ? ಎಕ್ಸ್ಟೆಂಡ್ ಅಂತ ಒತ್ರಿ ಮತ್ತಲ್ರಿ. ದಿಸ್ ಇಸ್ ಕಂಟ್ರೋಲ್ ಟ್ರಿಮ್ ಮಾಡಿ ತೆಗೆದ್ಬಿಡ್ರಿ. ಆಮೇಲೆ ಎಕ್ಸ್ಟೆಂಡ್ ಮಾಡಿಬಿಡ್ರಿ. ಎಕ್ಸ್ಟೆಂಡ್ ಅಂತ ಹೋಗ್ರಿ, ನಲ್ ಎಂಟರ್ ಹೋತ್ರಿ ಅದ್ರಿ. ಇದನ್ನು ಕೂಡಿಸ್ಬಿಡ್ರಿ. ಇಲ್ಲಿ ಸ್ಟೇರ್ ಕೇಸ್ ಒಂದು ಕೊಡ್ಬೇಕಲ್ಲ. ಇದು ಬೆಡ್ರೂಮ್, ಇದು ಸ್ಟೇರ್ ಕೇಸ್ ಒಂದು ಕೊಡ್ಬೇಕಲ್ಲ.
ಸೊ ಏನು ಮಾಡಿಬಿಡ್ರಪ್ಪ, ಆಫ್ಸೆಟ್ ಅಂತ ನೋಡ್ರಿ 1 ಮೀಟ್ರ್ ಲ್ಯಾಂಡಿಂಗ್ ಬಿಡ್ತು ತೋರಿಸಿ, ಹೌದಲ್ರಿ? ಇದನ್ನ ಟ್ರಿಮ್ ಮಾಡಿ ತೆಗೆದ್ರಿ. ಓಕೆನಾ? ಆಮೇಲೆ width of the staircase flight is 1 meter, so 1 meter ತೋರಿಸಿ. Here is also 1 meter. You can trim it. ಹೌದನ್ರಿ? ಇದನ್ನ ಟ್ರಿಮ್ ಮಾಡಿ ತಗೊಳ್ರಿ. ಸ್ವಲ್ಪ ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. width of the ಇದು ಎಷ್ಟು ಪಾಯಿಂಟ್ ಟ್ರೇಡ್ ಡೆಸ್ಕ್ಗಳನ್ನು 0.25 ಮೀಟರ್ ಕೊಟ್ಟೀನಿ. ಹಿಂಗೆ ಸ್ಟೇರ್ಕೇಸ್ಗಳನ್ನು ಕೊಟ್ಟು, ಸೊ ಎಕ್ಸ್ಟ್ರಾ ಲೈನ್ ಏನಾರು ಇತ್ತಂದ್ರೆ ಸ್ಟೇರ್ಕೇಸ್ ಇಲ್ಲಿ ಒಳಗಿದೆ, ಇದನ್ನು ತೆಗೆದುಬಿಡ್ಬೋದು. ಗೊತ್ತಲ್ಲ? ಓಕೆ. ಈ ಲೈನ್ ಇರೋದಿಲ್ಲ, ಇದನ್ನು ತೆಗಿತಾ ಬರ್ರಿ. ಗೊತ್ತಲ್ಲ? ಎಲ್ಲವನ್ನು ಟ್ರಿಮ್ ಮಾಡಿಬಿಡ್ರಿ. ಇದನ್ನ ಹಾಂ ಟ್ರಿಮ್ ಅಂತ ಹೋಗ್ರಿ. ಇಲ್ಲೊಂದು ಕಾಲಮ್ ಕೊಟ್ಬಿಡೋಣ. ಇದು ಕಾಲಮ್ ಇದೆ. ದಿಸ್ ಇಸ್ ಹೌ ಇಟ್ ಈಸ್ ದ ಪ್ಲಾನ್ ಈಸ್ ಲುಕ್ಸ್ ಲೈಕ್. ಇಲ್ಲಿ ನೋಡಿ, ಇಲ್ಲ ಸ್ವಲ್ಪ ಡಿಫ್ರೆನ್ಸ್ ಆಯಿತು. ಇವು ಯಾವ ಟೇಕನ್ ಎಸ್ಪ ಅಂದ್ರೆ 3 ಮೀಟರ್ ಇದೆ, ಇಲ್ಲಿ ನಾವು 2.5 ಮೀಟರ್ ಇದೆ. ಸ್ವಲ್ಪ ಇಲ್ಲಿ ಹಂಗೆ, ಅದಕ್ಕೆ ನಾವು ಲೈನ್ ಡಯಾಗ್ರಾಮ್ ಹಾಕೊಂಡ್ಬಿಟ್ರೆ ಕ್ಲೀನಾಗಿ. ಸೊ ಇದು 3 ಮೀಟರ್ ಇದೆ. ಹಾರಿಜಾಂಟಲ್ ಡಿಸ್ಟೆನ್ಸ್ ಇಸ್ 3 ಮೀಟರ್. ಸೊ ಇಂಥ ಸಂದರ್ಭದಲ್ಲಿ ವಿ ಕ್ಯಾನ್ ಮೂವ್ ಇಟ್. ಆಯ್ತು, ಮೂವ್ ಅಂದ್ಬಿಡ್ರಿ. ಎಷ್ಟು ಮೀಟ್ರಪ್ಪ? 0.5 ಮೀಟರ್. ಸೊ ಆಯ್ತಿಲ್ಲ, ಇಲ್ಲಿ 2.5 ಮೀಟರ್ ಇತ್ತು, ಈಗ 3 ಮೀಟರ್ ಆಯ್ತು. ಹಿಂಗೆ ನೀವು ಕರೆಕ್ಷನ್ಸ್ಗಳನ್ನು ನೀವು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತೈತಿ. ಆ್ಯಂಡ್ ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ ವಾಟ್ ಎವರ್ ದ ಡಿಫೆಕ್ಟ್ಸ್ if you have got the line diagram by the side of this drawing. Okay na? Yes sir. This is now similar to that of this. Dimension should be same as that of this one. Okay, now the drawing is perfect. Okay. ಈಗ ನೋಡ್ರಿ, ಇದಕ್ಕೆ ಒಂದು ಆಫ್ಸೆಟ್ ಲೈನ್ ಒಂದು ಹಾಕೊಂಡ್ಬಿಡ್ರಿ. ಆಫ್ಸೆಟ್ ಅಂತಂದ್ರೆ ಏನಪ್ಪಾ ಅಂದ್ರೆ ಪ್ಲಿಂತ್ ಲೈನ್ ಒಂದು ಕಾಣುತ್ತಲ್ಲ ಮೇಲ್ಗಡೆಯಿಂದ ನೋಡಿದಾಗ, ಅದೇನಪ್ಪ 50 mm ಕೊಟ್ಬಿಡ್ರಿ. ದಟ್ ಈಸ್ ಮೀಟ್ರಲ್ಲಿ ನೋಡಿದ್ರೆ 0.05 ಮೀಟರ್ ಆಗ್ತದೆ. ಸೊ ಇದನ್ನ 0.05 ಹೊರಗಡೆ 0.05 ಕೊಡುವಂತ ಬಂದ್ಬಿಡ್ರಿ. ಹೌದಲ್ರಿ? ಅದನ್ನು ಟ್ರಿಮ್ ಮಾಡ್ಬೇಕು, ಆಮೇಲೆ ಮಾಡ್ತೀನಿ ಅಲ್ಲಿ ಒಳಗಡೆ. ನೆಕ್ಸ್ಟ್ ಇದನ್ನ ಜಾಯಿನ್ ಮಾಡ್ಕೊಂಡ್ಬಿಡ್ರಿ. ದಿಸ್ ಇಸ್ ದ ಪ್ಲಿಂತ್ ಲೈನ್ ಇರ್ತದೆ. ಆಕ್ಚುಲಿ ಇದು ಜಾಯಿನ್ ಆಗೋದಿಲ್ಲ, ಬಿಟ್ಟಲ್ರಿ. ಸೊ ಎಕ್ಸ್ಟೆಂಡ್ ಅಂತನ್ರಿ, ಟ್ರಿಮ್. ದಿಸ್ ಚಾಂಫರ್ ಅಂತವ್ರಿ. ಈ ಲೈನು ಜಾಯಿನ್ ಆಗ್ತದೆ, ಹೌದನ್ರಿ? ಆಮೇಲೆ ಚಾಂಫರ್ ಅನ್ರಿ, ಈ ಲೈನು. ನೆಕ್ಸ್ಟ್ ಆಫ್ಸೆಟ್ ಅನ್ರಿ, 1.5 ಮೀಟರ್ದು ಕಟ್ಟ ಕೊಟ್ಬಿಡೋಣ ಅಂತ ಡೋರ್ ಎದುರುಗಡೆ. ಯಾಕಂದ್ರೆ 1.2 ಮೀಟರ್ದು ಇಲ್ಲೇ ಡೋರ್ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂದ್ರೆ ಆಫ್ಸೆಟ್ ಅನ್ರಿ 0.25 ಮೀಟರ್ ಆಫ್ಸೆಟ್ ಕೊಟ್ಬಿಡ್ರಿ. 3 ಸ್ಟೆಪ್ಸ್ ಅಥವಾ 4 ಸ್ಟೆಪ್ಸ್ 5 ಸ್ಟೆಪ್ ಕೊಟ್ಬಿಟ್ರಿ. ನಾ ಟ್ರಿಮ್ ಮಾಡಿ ತಗೊಬಿಡ್ರಿ.
ನೋಡ್ರಿ ಈ ಥರ ಡಯಾಗ್ರಾಮ್ ಈಸ್ ಓವರ್. ನೆಕ್ಸ್ಟ್ ಏನಪ್ಪ ಅಂದ್ರೆ ಡೋರ್ಸ್ ಆ್ಯಂಡ್ ವಿಂಡೋಸ್ಗಳನ್ನು ಫಿಕ್ಸ್ ಮಾಡೋದು. ಡೋರ್ಸ್ ವಿಂಡೋಸ್ಗಳನ್ನು ಹೆಂಗೆ ಫಿಕ್ಸ್ ಮಾಡೋದು ಅಂತ ತೋರಿಸ್ತೀವಿ. ಇದನ್ನು ಜಾಯಿನ್ ಮಾಡ್ಬೇಕಾದ್ರೆ ಈಸಿ ಮೆಥಡ್ ಏನಪ್ಪ ಚಾಂಫರ್ ಅಂತ ಹೋಗೋದು, ಇದನ್ನ ಸೆಲೆಕ್ಟ್ ಮಾಡಿಬಿಟ್ಟು ತಾನೇ ಜಾಯಿನ್ ಆಗ್ತದೆ ಹಿಂಗೆ ಅಲ್ಲ. ಇದನ್ನೆಲ್ಲ ನಾವು ಮಾಡ್ರಿ, ನೀವು ಮಾಡಿ. ಇಲ್ಲೊಂದು ಡೋರನ್ನು ಕೊಟ್ಬಿಡ್ರಿ. ಡೋರ್ ಹೆಂಗೆ ಕೊಡ್ತೀರಿ ಹೇಳ್ರಪ್ಪ, ಇಲ್ಲಿಂದ ಏನು ಮಾಡೋದಪ್ಪ ಅಂದ್ರೆ ದಟ್ ಈಸ್ 0.1 ಕೊಡ್ರಿ ಮತ್ತು 0.3 ಮೀಟರ್ ಕೊಡ್ರಿ. ಆಫ್ಸೆಟ್ ಈಸ್ ಎಷ್ಟು 1.2 ಮೀಟರ್. ವಿಡ್ತ್ ಆಫ್ ದ ಡೋರ್ ಈಸ್ ಆಯ್ತಾ. ಹಿಂಗೆ ನಾವು ಡೋರ್ಗಳನ್ನು ಕೊಡ್ತೀವಿ ಆಯ್ತು. ಇಲ್ಲಿಂದ ನಾವು ಒಂದು ಸ್ಟೆಪ್ಸ್ಗಳನ್ನು ಹಾಕೋಬೋದು. ಎಷ್ಟು ಮೀಟ್ರಪ್ಪ 0.25 ಮಲ್ಟಿಪ್ಲೈಡ್ ಆಫ್ 4 ಅಂದ್ರೆ 1 ಮೀಟರ್. ಮತ್ತು ಈ ಲೈನ್ ಐತಲ್ಲ ಡಿಲೀಟ್ ಲೈನ್ ಅರ್ಧತ್ರಿ. ಇಲ್ಲಿಂದ ಸ್ಟೆಪ್ಸ್ 0.25 ಟ್ರಿಮ್ ಮಾಡಿ ತಗೋರಿ ಅರ್ಧಲ್ಲ. ಇಲ್ಲಿ ಒಂದು ಡೋರ್ ಕೊಡ್ಬೋದು ಈ ಥರ ಹಿಂಗೆ. ಓಕೆ, ಈ ಡೋರ್ ಓಪನಿಂಗ್ ಹೆಂಗೆ ಮಾಡೋದು ನೋಡ್ರಿ. ಲೈನ್ ಅಂತವ್ರಿ, ಇಲ್ಲಿ ಜಸ್ಟ್ ಇಡ್ರಿ. ಇಲ್ಲಿ ಡಿಸ್ಟೆನ್ಸ್ ಈಸ್ 0.1 ಮೀಟರ್. ವಿಡ್ತ್ ಈಸ್ ಅಬೌಟ್ ಎಷ್ಟು 0.3 ಮೀಟರ್. ನೋಡ್ರಿ ಇಲ್ಲಿ ಆಫ್ಸೆಟ್ ಈಸ್ 1.2 ಮೀಟರ್. ಒಂದೆರಡು ತೋರಿಸ್ತೇನೆ ನಿಮ್ಗೆ ಅಷ್ಟು, ಆಮೇಲೆ ಅದ್ರ ಮೇಲೆ ನೀವು ಮಾಡ್ಕೊಳ್ಳಿ. ಈ ಥರ ನಾವು ಡೋರ್ ಮಾಡ್ತೀವಿ. ಇನ್ನೊಂದು ತೋರಿಸ್ತೇನೆ ನೋಡ್ರಿ. ಲೈನ್ ಅಂತ ಹೋಗ್ರಿ, ಇಲ್ಲಿ ಹೆಂಗೆ ಜಸ್ಟ್ ನೋಡಿಕೊಂಡು 0.1 ಮೀಟರ್ ಅಲ್ರಿ, 0.3 ಮೀಟರ್ ಮತ್ತು ಆಫ್ಸೆಟ್ ಅಂತ ಹೋಗಿ ಎಷ್ಟು ಮೀಟ್ರ್ 1.2 ಮೀಟರ್. ದಿಸ್ ಹೌ ದ ಡೋರ್ ವಿಲ್ ಬಿ ಡನ್. ಈ ಕಡೆ ಸೈಡ್ ಬೇಕು ಸೆಲೆಕ್ಟ್ ಮಾಡ್ಕೊಂಡು ಈ ಕಡೆ ಕೊಟ್ಬಿಡ್ರಿ. ಆಮೇಲೆ ಇದನ್ನ ಟ್ರಿಮ್ ಮಾಡಿ ತೆಗೆದ್ಬಿಟ್ರೆ ಮುಗಿದೋಯ್ತು ಆಯ್ತಾ. ಇಲ್ಲೇ ಬಾತ್ರೂಮ್ ಅಂದ್ರೆ ಇಷ್ಟು ದೊಡ್ಡದು ಬೇಡ. ಸೊ ದಟ್ ಏನು ಮಾಡೋಣ, ಇಲ್ಲೇ ಗ್ಯಾಪ್ ಕೊಡೋಣ. ಎಷ್ಟು ಮೀಟ್ರಪ್ಪ 1 ಮೀಟರ್ ಹೌದಲ್ರಿ. ದಿಸ್ ಶುಡ್ ಬಿ ಎಕ್ಸ್ಟೆಂಡೆಡ್. ವಾಲ್ ಥಿಕ್ನೆಸ್ ಈಸ್ ಎಷ್ಟು, ವಾಲ್ ಥಿಕ್ನೆಸ್ 0.2 ಮೀಟರ್ ಆಯ್ತಾ. ಇದನ್ನು ಎಕ್ಸ್ಟೆಂಡ್ ಮಾಡೋಣ. ಟ್ರಿಮ್ ಸರಿ ಆಯ್ತಾ. ಹಿಂಗೆ ಬಂದು ಹಿಂಗೆ ದಿಸ್ ಇಸ್ ಅ ಗೆಸ್ಟ್ ರೂಮ್ ಆಯ್ತಾ. ಇಲ್ಲಿ ಒಂದು ಏನು ಮಾಡೋಣಪ್ಪ ಅಂದ್ರೆ ಶೋಕೇಸ್ ಇಡೋಣಂತ. ಅದನ್ನು ಆಮೇಲೆ ವಾಲ್ ತೆಗೆದು ಶೋಕೇಸ್ ಡಿಸ್ಟೆನ್ಸ್ ಇಸ್ ರೆಕ್ಟ್ಯಾಂಗಲ್ ಅಂತ ಬರುತ್ತೆ, ಹ್ಯಾಟ್ ಅಂತ ಹೊಡ್ರಿ. ವಿಡ್ತ್ ಈಸ್ 0.15 ಮೀಟರ್ ಕಾಮಾ, ಲೆಂತ್ ಈಸ್ 1 ಮೀಟರ್ ಕೊಟ್ಬಿಡ್ರಿ. ಸೊ ಇದು ವರ್ಟಿಕಲ್ ಹೋಯ್ತು. ಇದನ್ನು ರೊಟೇಟ್ ಅಂತ ಅಂದ್ಬಿಟ್ಟು ಚೇಂಜ್ ಮಾಡ್ಕೊಂಡ್ಬಿಡ್ರಿ, ಚೇಂಜ್ ಆಗ್ತದೆ. ಇದನ್ನ ಏನು ಮಾಡ್ರಿ, ಮೂವ್ ಅಂದ್ಬಿಟ್ಟು ಇದ್ರ ಸೆಂಟ್ರಿಗೆ ಸೇರಿಸ್ಬಿಡ್ರಿ ಹೌದಲ್ರಿ. ಇಲ್ಲಿ ಕುಂತಲ್ಲದ. ಸೊ ದ್ಯಾಟ್ ಗ್ಯಾಪ್ ವಿಲ್ ಬಿ ಈಕ್ವಲ್. ಇಲ್ಲಿ ಟಿ ವಿ ಅದು ಇಟ್ಕೋಬೋದು. ಸೊ ದ್ಯಾಟ್ control Z, move, F3 ಆಫ್ ಮಾಡ್ರಿ. ಟ್ರಿಮ್ ಮಾಡಿ ತೆಗೆದ್ಬಿಡ್ತೀವಿ. ಇದನ್ನು ಟ್ರಿಮ್ ಮಾಡಿ ಚಾಂಫರ್ ಅನ್ರಿ ಆಯ್ತಲ್ಲ. ಇದು ದಿಸ್ ಇಸ್ ದ ಟಿವಿ ಡೈನಿಂಗ್ ಹಾಲ್ ಅಂಡ್ ಇದು ಎಕ್ಸ್ಟೆಂಡ್.
ಇದು ಲೈನ್ ಅಂತವ್ರಿ 0.1 width is 0.3 extent the offset is 1.2 ಇನ್ನ ಡ್ರೀಮ್ ಮಾಡ್ತಾವ್ರಿ ಇಲ್ಲ ಒಂದು ಡೋರ್ ಹಾಕೋಣ ಹೆಂಗದ ಇನ್ನ ಕಾಪಿ ಮಾಡಿ ಹಾಕಿದ್ರು ಬರ್ತಾ ನೋಡಿ ಇದನ್ನ ಟ್ರಿಮ್ ಮಾಡ್ಬಿಡ್ರಿ ಇದನ್ನ ಆಫ್ಸೆಟ್ ಅನ್ರಿ ಎಷ್ಟು 1.2 ಇದನ್ನ ಟ್ರಿಮ್ ಮಾಡ್ಬಿಡ್ರಿ ಗೊತ್ತಲ್ಲ ನೋಡ್ರಿ ಇದು ಇಲ್ಲೇ ಇಲ್ಲ ಹೆಂಗ ನೋಡ್ರಪ್ಪ ಅದು ಇದು ಈ ಲೈನ್ ಬಂತಲ್ಲ ಟ್ರಿಮ್ ಮಾಡ್ತಾ ಹೋಗ್ರಿ ಬರೋಬರ್ನ ಇದು ಚಾಂಫರ್ ಮಾಡ್ತಾ ಬರ್ಬೇಕು ನೆಕ್ಸ್ಟ್ ಏನು ಮಾಡಿದ್ರೆ ಇಲ್ಲೊಂದು ಲೈನ್ ನೋಡ್ರಿ ಇಲ್ಲೊಂದು ಡೋರ್ ಕೊಡ್ಬೇಕು 0.1 ಎಂಟರ್ ನೆಕ್ಸ್ಟ್ 0.3 ಆಫ್ಸೆಟ್ ಈಸ್ 1.2 ಅಥವಾ ಇದನ್ನು ಟ್ರಿಮ್ ಮಾಡ್ತಾವ್ರಿ ಈಗ ಒಂದು ಡೋರ್ ಮಾಡೋದು ಹೆಂಗ ಅಂತ ತೋರಿಸ್ತೀನಿ ನೋಡ್ರಿ ನಿಮಗೆ ಇದನ್ನ ಇಲ್ಲೇ ಕಾಪಿ ಮಾಡ್ರಿ ಇಲ್ಲೇ ಹಾಕ್ರಿ ಆಫ್ಸೆಟ್ ಈಸ್ 1.2 ಟ್ರಿಮ್ ಮಾಡಿ ತಗೋಬಿಡ್ರಿ ಇದನ್ನ ಡಿಲೀಟ್ ಮಾಡ್ರಿ ಈಗ ಡೋರ್ ಹೆಂಗ್ ಮಾಡೋದು ನೋಡ್ರಿ ಇಲ್ಲಿ ಹಾಕೋದಾಯ್ತು ದಿಸ್ ಇಸ್ 0.1 ದಿಸ್ ಇಸ್ 0.3 ಇದಕ್ಕೆ ಸೆಂಟ್ರಲ್ಲಿ ಲೈನನ್ನು ಕೂಡಿಸ್ರಿ ನೆಕ್ಸ್ಟ್ ಆಫ್ಸೆಟ್ ಅಂತವ್ರಿ 0.1 ಮೀಟರ್ ಅಂದ್ರೆ ಫ್ರೇಮ್ ಮಾಡ್ತಾ ಇದ್ದಾನೆ ಕೆಳಗಡೆ ಬಾಗಲ್ ಚೌಕಟ್ಟು ಇಲ್ಲಿಂದ ಮತ್ತೊಂದು 0.1 ಕಡೆ ಒಂದು 0.1 ಕೊಟ್ಬಿಡ್ರಿ ಆದರೆ ಇದನ್ನು ಟ್ರಿಮ್ ಮಾಡಿ ತಗೊಳ್ರಿ ಸಾರಿ ಇದು ನೋಡ್ರಿ ಟ್ರಿಮ್ ಮಾಡ್ರಿ ಇದು ಫಸ್ಟ್ ಡೋರ್ ಮಾಡ್ಕೊಳಂತೀರಿ 1.2 ಡಿಲೀಟ್ ಮಾಡಂತೀರಿ ಎಲ್ಲಿ ಬರುತ್ತೆ ಗೊತ್ತಾಗ್ತಾ ಇಲ್ಲ ಆಫ್ಸೆಟ್ 1.2 ಟ್ರಿಮ್ ಮಾಡ್ರಿ ದಿಸ್ ಇಸ್ ಅ ಡೋರ್ ಈಗ ಏನು ಮಾಡೋದಪ್ಪ ಅಂದ್ರೆ ಡೋರ್ ಮಾಡೋದು ಹೆಂಗೆ ಮಾಡೋದು ಇದನ್ನ ಜಾಯಿನ್ ಮಾಡ್ರಿ ವಿಡ್ತ್ ಆಫ್ ದಿಸ್ ಫ್ರೇಮ್ ಈಸ್ ಅಬೌಟ್ 10 ಸೆಂಟಿಮೀಟರ್ ಇರ್ತೈತಿ ಇಲ್ಲೇ 0.05 ಆ ಕಡೆಗೆ ನಾನು 10 ತೊಗೊಂಡ್ಬಿಟ್ಟಿದ್ದೆ ಅದೇ ಪ್ರಾಬ್ಲಮ್ ಆಯಿತು ಇದು ಯಾಕೆ 200 ಅಂತ 10 ಸೆಂಟಿಮೀಟರ್ ಆಯ್ತು ದ ಥಿಕ್ನೆಸ್ ಈಸ್ ಆಲ್ಸೋ 0.1 ಮೀಟರ್
also 0.1 meter. You trim it. Will you trim it? ಈಗ ನೋಡ್ರಿ ಇಲ್ಲಿಂದ ಇಲ್ಲಿಗೆ 1.2 ಇದೆ. ಸೊ ಅದ್ರಾಗ ಇದ್ರೆ 0.1 ಹೊತ್ತು 0.1 ಅಂದ್ರೆ 1 ಮೀಟರ್ ಉಳಿತೈತಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಉಳಿತೈತಿ? 1 ಮೀಟರ್ ಉಳಿತೈತಿ. ಇಲ್ಲ ಮೆಜರ್ಮೆಂಟು ನೀವು ಮಾಡ್ಬೋದು. 1 ಮೀಟರ್ ಕೊಟ್ಬಿಟ್ರಿ. ಡೋರ್ ವಿಲ್ ಬಿ ಓಪನ್ ಲೈಕ್ ದಿಸ್. ಈಗ ಆರ್ಕ್ ಎಳಿಬೇಕಲ್ಲ, ಈ ಥರ ಆರ್ಕ್ ಎಳಿಬೇಕಂತಂದ್ರೆ ಈಗ ಆರ್ಕ್ ಅಂತ ಹೋಗಿ ಆರ್ಕ್ ಅಂತಿದೆ. ಸೆಲೆಕ್ಟ್ ದ ಫಸ್ಟ್ ಪಾಯಿಂಟ್ ಅಂತ ಹೋಗಿ. ಯಾವಾಗಲೂ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಲೇ ಹೊಡಿತಿರೋದು. ಅದಕ್ಕೆ ಫಸ್ಟ್ ಪಾಯಿಂಟ್ ಇದನ್ನು ತೊಗೊಂಡ್ರೆ ಅದು ಲಾಸ್ಟ್ ಪಾಯಿಂಟ್ ಇದಾದ್ರೆ ಇದು ಕ್ಲಾಕ್ ವೈಸ್ ಆಗುತ್ತೆ. ಇದನ್ನು ಫಸ್ಟ್ ಪಾಯಿಂಟ್ ತೊಗೊಂಡ್ರೆ ಅದು ಆ್ಯಂಟಿ ಕ್ಲಾಕ್ ವೈಸ್. ಅದಕ್ಕೆ ಏನು ಮಾಡ್ತಿದ್ದೀನಿ, ಫಸ್ಟ್ ಪಾಯಿಂಟ್ ಈ ಸ್ಪೆಸಿಫೈ ಫಸ್ಟ್ ಪಾಯಿಂಟ್ ಅಂದಾಗ ಇದನ್ನು ಸೆಲೆಕ್ಟ್ ಮಾಡಿದೆ. ಸೆಂಟ್ರ್ ಅಂತಂದ್ರೆ ಸೆಂಟ್ರ್ ಸಿ ಅಂತ ಹೋಗ್ರಿ. ಸೆಂಟ್ರ್ ಪಾಯಿಂಟನ್ನು ಸೆಲೆಕ್ಟ್ ಮಾಡಿರಿ. ಲಾಸ್ಟ್ ಪಾಯಿಂಟ್ ಅಂತ ಅರ್ಥ ಆಯ್ತಾ? ಒಂದು ಲೈನ್ ಎಳ್ಕೊಂಬಿಡ್ರಿ. ಸೊ ದಟ್ ಈಸಿ ಆಗ್ತದೆ ನಿಮಗೆ. ಕಾಪಿ ಪೇಸ್ಟ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. You select this with this line also. ಮತ್ತೆ ಇದನ್ನ ಕಾಪಿ ಮಾಡ್ರಿ. ಎಲ್ಲೆಲ್ಲಿ ಏನೇನು ಬೇಕಾಗತ್ತೆ ನೋಡ್ರಿ, ಅಲ್ಲಿ ಹಾಕ್ರಿ. ಇಲ್ಲಿ ನೋಡ್ರಿ, ಇದು ಈ ಥರ ಬೇಕಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮಿರರ್ ಮಾಡಿಬಿಡ್ರಿ. ಆ ಕಡೆಗೆ ಹೋಗುತ್ತೆ. ಕಾಪಿ ಅನ್ರಿ. ಇದು ಸೆಂಟ್ರ್ ಪಾಯಿಂಟ್ ಹಿಡ್ಕೊಂಡು ಇಲ್ಲೆಲ್ಲ ಇಲ್ಲಿ ಹಚ್ಬಿಡ್ರಿ. ಇದು ಸೇಮ್ ಅಲ್ಲೇ ಬೇಕಲ್ಲ. ನೆಕ್ಸ್ಟ್ ಇದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಕಾಪಿ ಅನ್ರಿ. F8 ಆಫ್ ಮಾಡ್ಕೊರಿ. ಯು ಕ್ಯಾನ್ ಫಿಕ್ಸ್ ಲೈಕ್ ದಿಸ್. ಮತ್ತೆ ಅವರದ ಇಲ್ಲ ಐತಲ್ಲ, ಇದು ಹೆಂಗೆ ಆಗ್ಬೇಕ್ರಿ? ಇದು ಸೆಟ್ ಆಗತ್ತೆ. ಇದು ಸೆಟ್ ಆಗೋದು. ಸೊ ಇದನ್ನೇನು ಮಾಡಿಬಿಡ್ರಿ, ಮಿರರ್ ಮಾಡಿಬಿಡ್ರಿ. ಮಿರರ್ ಮಾಡಿದ್ರೆ ಈ ಕಡೆ ಬರ್ತಿಲ್ಲ ಅದು. F8 ಇದು ಹಿಂಗೆ ಆಗ್ಬೇಕಲ್ರಿ. ಮತ್ತೊಮ್ಮೆ ಮಿರರ್ ಮಾಡಿಬಿಡ್ರಿ. ಇದನ್ನ ಕಾಪಿ ಮಾಡಿರಿ. ಮಾಡಿಕೊಂಡು ಇಲ್ಲೇ ಫಿಕ್ಸ್ ಮಾಡಿಬಿಡ್ರಿ ಅಂತಲ್ಲೇ ಹೆಂಗೆ. ಈಗ ಇದಕ್ಕೆ ಕುಂದ್ರುವಂಥದ್ದು ಯಾವ್ದು ಅದಾವ ನೋಡ್ರಿ. ಇದು ಹಿಂಗೆ ಬರಬೇಕು. ಇದು ಬರೋದಿಲ್ಲ. ಇನ್ನು ರೊಟೇಟನ್ನು ಮಾಡ್ಬೋದು. ರೊಟೇಟ್ ಅನ್ರಿ. ರೊಟೇಟ್ ಅಂತ ಐತೆ ನೋಡ್ರಿ. ಇಲ್ರಿ, ರೊಟೇಟ್ ಆದ್ರೂ ಹಿಂಗೆ ಆಗ್ತದೆ. ಇದನ್ನ ಈ ಕಡೆ ಮಾಡಿಬಿಟ್ರೆ, ಮಿರರ್ ಮಾಡಿಬಿಟ್ರೆ ಅದು ಸಿಗುತ್ತೆ ನೀವು. ಕಾಪಿ ಅನ್ರಿ. ಇದಕ್ಕೆ ಪೇಸ್ಟ್ ಮಾಡಿಬಿಡ್ರಿ. ಹಿಂಗೆ ಡೋರ್ಸ್ಗಳನ್ನು ನಾವು ಮಾಡ್ತೀವಿ. ಇದಾದ ನಂತರ ಈಗೆಲ್ಲ ಡೋರ್ಸ್ಗಳನ್ನು ಮಾಡ್ಕೊಂತ ನೀವು ಮಾಡ್ಬೋದು. ಇದಾದ ನಂತರ ಏನು ಮಾಡ್ಬೋದಪ್ಪ ಅಂದ್ರೆ ವಿಂಡೋಸ್ಗಳನ್ನು ಹಾಕ್ಬೋದು. ವಿಂಡೋ ಅಂತಂದ್ರೆ ಬಿಡ್ತಾ ಇದು ಒಂದು ರೆಕ್ಟಾಂಗಲ್ ಹಾಕ್ರಿ. ಶಿಫ್ಟ್ ಹಿಡಿದ್ಬಿಟ್ಟು ಆ್ಯಟ್ ಅಂತನ್ರಿ. 0.3 ಎಷ್ಟು 1.5 ಮೀಟರ್ 1.5 ಮೀಟರ್. ಹೈಟ್ ಈಸ್ 1.5 ಮೀಟರ್. ವಿಡ್ತ್ ಈಸ್ 1.5 ಮೀಟರ್. ಹೌದಾ? ದಟ್ ಈಸ್ 1.5 ಮೀಟರ್. ವಿಂಡೋ ಈಸ್ ರೆಡಿ. ಇದಕ್ಕೆ ಫ್ರೇಮ್, ಕಟ್ಗಿದ ಫ್ರೇಮ್ ಬರುತ್ತಲ್ಲ ನಡು, ಅದನ್ನು ರೆಡಿ ಮಾಡಿರಿ. ಅದಕ್ಕೆ ಥಿಕ್ನೆಸ್ಸು ಒಟ್ಟು 0.1 ಮೀಟ್ರ್ ಕೊಡಬೇಕು. ಸೊ 0.05 ಆ ಕಡೆಗೆ, 0.05 ಈ ಕಡೆಗೆ. ಆಮೇಲೆ ಸೆಂಟ್ರ್ ಲೈನನ್ನು ತೆಗೆದು ಬಿಡ್ತೀನಿ. ಹೌದಲ್ರಿ? ಇದನ್ನು ಕಾಪಿ ಮಾಡಿರಿ. ಕಾಪಿ ಮಾಡಿಕೊಂಡು ಸೆಂಟ್ರ್ ಪಾಯಿಂಟ್ ಹಿಡಿದು ಪೇಸ್ಟ್ ಮಾಡ್ತಾ ಬಂದ್ಬಿಡ್ರಿ. F8 ಅಲ್ರಿ. ಇದ್ರ ಸೆಂಟ್ರಿಗೆ ಒಂದು ಅಂತಲ್ರಿ ಇಲ್ಲಿ. ಇದ್ರ ಸೆಂಟ್ರಿಗೆ ಒಂದು ಕೂಡಿಸ್ರಿ. ಈ ಕಡೆ ಬೇಕಲ್ಲ,
ಇದು ಕಾಪಿ ಅನ್ರಿ, ಇದು ಸೆಂಟ್ರ್ ಪಾಯಿಂಟ್ ಹಿಡಿದು ಇದು ಸೆಂಟ್ರಿಗೆ ಒಂದು, ಆಮೇಲೆ ಇಲ್ಲೊಂದು ಸೆಂಟ್ರಿಗೆ ಒಂದು. ಇಲ್ಲಿ ಬೇಕಾತಂದ್ರೆ ಇದನ್ನೇನು ಮಾಡಿಬಿಡ್ರಿ, ರೊಟೇಟ್ ಅಂತ ಮಾಡಿರಿ. ರೊಟೇಟ್ ಎಲ್ಲಿ ಐತ್ರಿ, ರೊಟೇಟ್. ಇದು ಕಾಪಿ, ಸೆಂಟರ್ ಪಾಯಿಂಟ್ ಹಿಡಿದು ಇಲ್ಲಿ ಸೆಂಟರ್ ಬರ್ತಲ್ಲ ಇಲ್ಲಿ ಹಾಕಿ. ಹಿಂಗೆ ನಾವು ವಿಂಡೋಸ್ಗಳನ್ನು ನಾವು ಇಲ್ಲಿ ಹಾಕ್ಬೋದು. ಸೊ ಇಲ್ಲೈತಲ್ಲ ಇದನ್ನ ಕಾಪಿ ಮಾಡಿ, ಹೌದಲ್ರಿ, ಇಲ್ಲಿ ಇದಕ್ಕೊಂದು ಸೆಂಟ್ರ್, ಸಾರಿ ಇಲ್ಲಿ ಗ್ಯಾರೇಜ್ ಅಲ್ಲ ಇದು ಗ್ಯಾರೇಜ್ ಇರೋದ್ರಿಂದ ಇದನ್ನ ಎಕ್ಸ್ಟೆಂಡ್ ಮಾಡಿರಿ. ಎಕ್ಸ್ಟೆಂಡ್ ಮಾಡಿ ಇದನ್ನು ಡಿಲೀಟ್ ಮಾಡ್ಬೇಕಾಗ್ತದೆ, ಯಾಕಂದ್ರೆ ಗಾಡಿ ಒಳಗೆ ಹೋಗ್ಬೇಕಲ್ಲ, ಅದಕ್ಕೆ ಎಕ್ಸ್ಟೆಂಡ್ ಇದನ್ನು ಟ್ರಿಮ್ ಮಾಡ್ತಾ ಇರ್ರಿ. ನೋಡ್ರಿ, ಈಗ ಪ್ಲಿಂತ್ ಲೆವೆಲ್ ಆಯಿತು. ಇಲ್ಲೇ ರ್ಯಾಂಪ್ ಮಾಡಿಬಿಟ್ರೆ ನಿಮ್ಮ ಗಾಡಿ ಈ ಥರ ಎಫ್8 ಆನ್ ಮಾಡ್ಕೊರಿ. F3 ಆಫ್ ಮಾಡ್ಕೊರಿ. ದಿಸ್ ಇಸ್ ದ ರ್ಯಾಂಪ್ ಮೂಲಕ ಇಲ್ಲಿ ಒಳಗೆ ಹೋಗುತ್ತೆ. ಗ್ಯಾರೇಜ್ ಹಚ್ತಾರೆ, ಲ್ಯಾಡರ್ ಐತಿ, ಇಲ್ಲಿ ಹತ್ತಿ. ಸೊ ಇಲ್ಲೊಂದು ಕಟ್, ದಿಸ್ ಈಸ್ ವಾಟ್, ನೀವೆಲ್ಲ ಇದು ಡೀಟೇಲ್ಸ್ ನೋಡ್ರಿ. ಇಲ್ಲೂ ಒಂದು ಡೋರ್ ಹಾಕ್ರಿ ನೀವು. ಸೊ ಇವೆಲ್ಲ ಹಾಕ್ಕೊಳ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಉಳಿದದ್ದು ನೀವು ಮಾಡ್ಬೋದು. ಡೋರ್ ಹೆಂಗೆ ಹಾಕೋದು, ವಿಂಡೋ ಹೆಂಗೆ ಹಾಕೋದು, ಫ್ಲೋರ್ ಪ್ಲ್ಯಾನ್ ಹೆಂಗೆ ಮಾಡೋದು, 99% ಎಲ್ಲ ಮುಗ್ದಂಗೆ ಆಗಿದೆ. ಸೊ ಇಲ್ಲಿ ಮಾಡಿರ್ತಿರಲ್ಲ, ಇದನ್ನ ನೀವೇನು ಮಾಡ್ಬಿಡೋದಪ್ಪ ಅಂದ್ರೆ ಇದು ಕಾಪಿ ಮಾಡೋದ, ಇದನ್ನ ಇದಿರ್ತಾವಲ್ಲ ಇವು ಎಲ್ಲ ಕಾಪಿ ಮಾಡೋದ. ಹಿಂಗೆ ಕಾಪಿ ಮಾಡಿ ಆಲ್ಮೋಸ್ಟ್ ಸೆಂಟ್ರಿಗೆ ಇರ್ತಾವವು. ಸೊ ಇದನ್ನ ಮೂವ್ ಅಂದ್ಬಿಡ್ರಿ. ನೋಡ್ರಿ, ಈಸಿ. ಎಲ್ಲಿದ್ರು ಒಂದ್ಸಲ ಮಾಡ್ಬೇಕಲ್ವ, ಅದು F8 ಆಫ್ ಮಾಡ್ಕೊರಿ. ಇದ್ರ ನಡು ಹಾಕ್ಬಿಡ್ರಿ. ಹಾಕ್ಬಿಟ್ಟು ಇದನ್ನು ಒಂದೊಂದು ಸ್ವಲ್ಪ ಅಲ್ಲೇ ಅಡ್ಜಸ್ಟ್ ಮಾಡಿಬಿಡ್ರಿ. ಆದರೆ ಮೂವ್ ಅನ್ನೋದು ಮಾಡ್ಬೋದು. ಹಂಗೆ ಏನಾರ ಪ್ರಾಬ್ಲಮ್ ನೋಡ್ರಿ, ಕಿಚನ್ನು, ಕಾರ್ ಪಾರ್ಕಿಂಗು ಇಲ್ಲೇನೋ ಸಿಕ್ಕರು ಹಿಂಗೆ ಮಾಡ್ಕೋಬೋದು. ಐತಲ್ಲ ಹಿಂಗೆ, ಇಲ್ಲೇ ಐತಲ್ಲ ಇದನ್ನು ಇಲ್ಲೇ ಇದು ಒಂದ್ಸಲ ಒತ್ತಿದ್ರೆ ರೆಡ್ ಬರುತ್ತೆ, ಅವಾಗ ಮೂವ್ ಆಗ್ತದೆ. ಆತ್ರಿ, ಇನ್ನು ಕ್ಲೋಸ್ ಮಾಡ್ಕೋರಿ. ಇದು ಸಣ್ಣದಾಗಬೇಕಪ್ಪ. ಫಾರ್ ಎಕ್ಸಾಂಪಲ್ ಇದನ್ನು ರೈಟ್ ಕ್ಲಿಕ್ ಒತ್ತೋದು, ಮಲ್ಟಿಪಲ್ ಟೆಕ್ಸ್ಟ್ ಎಡಿಟ್ ಅಂತ ಐತಲ್ಲ, ಇಲ್ಲಿ ಎಲ್ಲರ ಐತೆ ನೋಡ್ರಿ, ಇಲ್ಲಿ ರೈಟ್ ಕ್ಲಿಕ್ ಸೆಲೆಕ್ಟ್ ಮಾಡೋದು, ಮಲ್ಟಿಪಲ್ ಟೆಕ್ಸ್ಟ್ ಎಡಿಟ್ ಅಂತ ಬರುತ್ತೆ. ಇದನ್ನಾರ ಮಾಡಿರಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸೈಜ್ ಚೇಂಜ್ ಮಾಡಿರಿ. ಇಲ್ಲಪ್ಪ ಅಂತಂದ್ರೆ ಇಲ್ಲಿ ಸ್ಕೇಲ್ ಫ್ಯಾಕ್ಟರ್ ಅಂತ ಐತೆ, ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇದು ಸೆಂಟ್ರಿಗೆ ಇಟ್ಕೊಂಡ್ಬಿಟ್ಟು ಇದು ಕಡಿಮೆ ಆಗ್ಬೇಕಲ್ಲ, 0.75 ಅಂತ ಹಾಕ್ಬಿಡ್ರಿ, ಸಣ್ಣದಾದ. ಇದೇ ರೀತಿಯಾಗಿ ಇದು ಬೇಕಂತಂದ್ರೆ ಮ್ಯಾಚ್ ಪ್ರಾಪರ್ಟಿ ಐತಲ್ಲ, ಇದನ್ನು ತೊಗೊಂಡೋಗಿ ಇದನ್ನು ಸೋರ್ಸ್ ಆಬ್ಜೆಕ್ಟು ಡೆಸ್ಟಿನೇಷನ್ ಆಬ್ಜೆಕ್ಟ್ ತೋರಿಸ್ಬಿಟ್ರೆ ಆಗ್ಬಿಡೋದು. ಹಿಂಗೆ ನೀವು ಪ್ಲ್ಯಾನನ್ನು ನೀವು ರೆಡಿ ಮಾಡ್ಕೊಳ್ಬೇಕು. ಮತ್ತೇನಾದ್ರು ಡೌಟ್ ಇದ್ರೆ ನೋಡ್ರಿ. ಅರ್ಥಾತ ಆಲ್ಮೋಸ್ಟ್ ಆಲ್ ಎವ್ರಿಥಿಂಗ್ ಈಸ್ ಓವರ್. ಆಯ್ತಾ? ನಾವು ಐ ವಿಲ್ ಡ್ರಾ ದ ವಾಟರ್ ಸಪ್ಲೈ ಲೈನನ್ನು ಹೆಂಗೆ ಮಾಡೋದು, ಕಂಪೌಂಡ್ ವಾಲ್ ಹಾಕಿಬಿಟ್ರೆ ಮುಗಿದೋದು. ಕರೆಕ್ಟೇನ್ರಿ? ಈ ಕಡೆಯಿಂದ ಆಫ್ಸೆಟ್ ಅಂತನ್ರಿ 1.5 ಮೀಟರ್, ಈ ಕಡೆ ಒಂದು 1.5 ಮೀಟರ್ ಕೊಟ್ಬಿಡೋಣಂತ, ಹಿಂದೊಂದು 1.5 ಮೀಟರ್ ಕೊಡೋಣಂತ, ಅದಲ್ರಿ. ನೆಕ್ಸ್ಟ್ ಇಲ್ಲಿ ಮುಂದ್ಗಡೆಗೆ ಆಫ್ಸೆಟ್ ಈಸ್ 2 ಮೀಟರ್ ಕೊಟ್ಬಿಡೋಣ. ಆಫ್ಸೆಟ್ ಈಸ್ 2 ಮೀಟರ್. ಇಲ್ಲಿ ಚಾಂಫರ್ ಅಂತೇಳಿ ಹೋಗ್ರಿ. ಚಾಂಫರ್ ಎಲ್ಲೈತಿ, ಇಲ್ಲಿ ಐತಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೋರಿ. ತಾನ ಡ್ರಾಯಿಂಗ್ ಹಾಕೊಂತ ಹೋಗ್ರಿ. ಒಂದೊಂದ್ಸಲ ಒತ್ತಿದ್ರೆ ಅದೇ ಪ್ರೀವಿಯಸ್ ಕಮಾಂಡನ ಏನಾಗ್ತದಪ್ಪ ಅಂದ್ರೆ ರಿಪೀಟ್ ಆಗ್ತೈತಿ. ಎಂಟ್ರ್ ಒತ್ಕೊಂತ ಹೋಗ್ಬಿಟ್ರೆ ಮುಗಿದೋದು. ಮತ್ತು ಪ್ರೀವಿಯಸ್ ಕಮಾಂಡ್ ಬರುತ್ತೆ, ನೀವು ಎಂಟ್ರ್ ಮಾಡಿಬಿಟ್ರೆ ಮುಗಿದೋದು. ನೆಕ್ಸ್ಟ್ ಏನು ಮಾಡೋದು, ವಾಲ್ ಕಂಪೌಂಡ್ ವಾಲನ್ನು ತೋರಿಸೋಣ ಅಂತ ಮಾಡೋಣಂತ. ಸೊ ಇದಕ್ಕೊಂದು ರೆಕ್ಟ್ಯಾಂಗಲ್ ಹಾಕ್ಬಿಡ್ರಿ. F3 ಆನ್ ಮಾಡಿರಿ. ರೆಕ್ಟ್ಯಾಂಗಲ್ ಹಾಕ್ಬಿಟ್ಟು ಅದಕ್ಕೆ ಆಫ್ಸೆಟ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಆಫ್ಸೆಟ್ ಅಂತೇಳಿ ಹೋಗ್ರಿ. ಎಷ್ಟು ಮೀಟ್ರು? 0.2 ಮೀಟ್ರ್ ಹೊರಗಡೆ ಮಾಡಿರಿ. ನೀವು ನೋಡ್ರಿ, ಆಯ್ತಾ? ಹೊರಗಡೆ ನಾವು ಮಾಡಿ. ಸೊ ದಿಸ್ ಇಸ್ ದ ಕಂಪೌಂಡ್ ಇಸ್. ಇಲ್ಲೊಂದು ಗೇಟ್ ಕೂಡಿಸ್ಬಿಡ್ರಿ, ಓಪನಿಂಗ್ ಆಗ್ತದೆ. ಇಲ್ಲೇ ವಾಟರ್ ಮೇನ್ ಲೈನ್ ಹೋಗೈತಿ ಅಂತ ಅನ್ಕೊಳ್ಳಿ. ದಿಸ್ ಈಸ್ ದ F8 ಆನ್ ಮಾಡ್ರಿ. ಮೇನ್ ವಾಟರ್ ಸಪ್ಲೈ ಲೈನ್ ಹೋಗಿದೆ. ಇಲ್ಲಿಂದ ನಾವು ಒಳಗಡೆ ತಗೋಬೇಕು. ಇಲ್ಲಿಂದ ಇದು ಕನೆಕ್ಷನ್ ಎಂಥ ಪೈಪ್ ಬರ್ತದ,
That pipe is called communication pipe ಅಂತ ಕರಿತೀವಿ. ಏನಂತ ಕರಿತೀವಿ ನಾವು ಅದಕ್ಕೆ? ಲೈನ್ ಅಂತ. ಇಲ್ಲಿಂದ ಒಂದು 0.5 ಮೀಟರ್ ಗ್ಯಾಪ್ ಬಿಟ್ಕೊಂಡು 50 ಸೆಂಟಿಮೀಟರ್, ಸೊ ದಟ್ ವಾಲ್ಗೆ ಇದಕ್ಕೂ ಹಂಗೆ ನೋಡಿಕೊಂಡು ಇಲ್ಲೇ ಕನೆಕ್ಷನ್ ಕೊಟ್ಬಿಟ್ರು. This pipe must be passes through what? This ಇಲ್ಲಿ ಏನು ಕುಂತಿರ್ತೈತಿ ಹೇಳ್ರಿ? ದಟ್ ಇಸ್ ಫೆರ್ಯೂಲ್ ಕುಂತಿರ್ತೈತಿ, ಗೂಸ್ ನೆಕ್ ಕುಂತಿರ್ತೈತಿ. ಇಲ್ಲಿ ಸ್ಟಾಪ್ ಕಾಕ್ ಬರುತ್ತೆ, ಅದಾದ ನಂತರ ವಾಟರ್ ಮೀಟರ್ ಬರುತ್ತೆ. ದಿಸ್ ವಾಟರ್ ವಿಲ್ ಬಿ ಗೋಸ್ ಟು ದ ವಾಟರ್ ವೇರ್ ಇಲ್ಲಿ ವಾಟರ್ ಟ್ಯಾಂಕಿಗೆ ಹೋಗ್ತೈತೆ. ವಾಟರ್ ಟ್ಯಾಂಕ್ ಅಂತಂದ್ರೆ ನಿಮ್ಗೆ ಸೈಜ್ ಪ್ರಕಾರ ಮಾಡ್ಬೇಕಂತಂದ್ರೆ ಶಿಫ್ಟ್ ಹಿಡಿದ್ಬಿಟ್ಟು ಆಟ್ ಅಂತ ಹೊಡೆದು ಲೆಂತ್ ಇಸ್ 3 ಮೀಟರ್, ವಿಡ್ತ್ ಇಸ್ 2 ಮೀಟರ್ ಬಂದ್ಬಿಡ್ತೈತಿ. ಸೊ ಇದನ್ನ ಕಾಪಿ ಮಾಡಿ ನೀವು ಇಲ್ಲೇ ಕಾರ್ನರ್ಗೆ ಹಾಕಿಬಿಟ್ರೆ ಮುಗಿದೋಯ್ತು. ಎಸ್ಕೇಪ್. ಇದನ್ನು ಸೋರ್ಸ್ ಸಬ್ಜೆಕ್ಟನ್ನು ಡಿಲೀಟ್ ಮಾಡಿ. ದಿಸ್ ಈಸ್ ದ ವಾಟರ್ ಟ್ಯಾಂಕ್. ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಂಬಿಡ್ರಿ, ಹೌದನ್ರಿ? ಇಲ್ಲಿ ಒಂದು ಪಂಪ್ ಕೂಡಿಸ್ರಿ, ಇದು ಇಲ್ಲೊಂದು ಪಂಪ್ ಕೂಡಿಸ್ರಿ ಇದ್ರ ಕೆಳಗಡೆ, ಹೌದನ್ರಿ? ಇಲ್ಲಿ ಪಂಪ್. ಸೊ ಇಲ್ಲಿ ಪಂಪಿಂದ ಈ ವಾಟರ್ ಪೈಪ್ನಿಂದ ಈ ಪಂಪಿಗೆ ತೊಗೊಂಬರ್ರಿ. F8 ಆತ್ರಿ. ಪಂಪ್ನಿಂದ ಇಲ್ಲಿ ಓವರ್ ಹೆಡ್ ಟ್ಯಾಂಕಿಗೆ ಹೋಗ್ಬೇಕು. ಓವರ್ ಹೆಡ್ ಟ್ಯಾಂಕ್ ಒಂದು ಕುಂದ್ರಿಸ್ಬಿಡ್ರಿ. ಸರ್ಕಲ್ ಅಂತ ಹೋಗ್ರಿ, ಸರ್ಕಲ್ ಹಾಕಿಬಿಟ್ಟು ಇಲ್ಲಿ ಡಯಾಮೀಟರ್ ಅಂದ್ರೆ ಡಿ ಅಂತ ಟೈಪ್ ಮಾಡ್ರಿ. ಎಂಟರ್. ಎಷ್ಟು ಮೀಟರ್ಪ್ಪ? ಒಂದು 0.9 ಮೀಟರ್ ಡಯಾಮೀಟರ್ ಕೊಟ್ಬಿಡ್ರಿ, ಬಂದ್ಬಿಡ್ತದೆ. ಥಿಕ್ನೆಸ್ ಒಂದು ತೋರಿಸ್ರಿ, ದಟ್ ಈಸ್ ಕಟ್ ಆದಾಗ ದಟ್ ಈಸ್ 0.02. ಅರ್ಥಾತ್ರಿ? ಆಮೇಲೆ ಇನ್ನೊಂದು ಸರ್ಕಲ್ ಅಂತ ಹೋಗ್ರಿ, ದಟ್ ಈಸ್ F3 ಆನ್ ಮಾಡ್ಕೋರಿ. ಅಂತಲ್ರಿ ಡಯಾಮೀಟರ್ ಆಫ್ ದ ಸರ್ಕಲ್ ಎಷ್ಟಪ್ಪ ಅಂದ್ರೆ 145 ಸೆಂಟಿಮೀಟರ್. ಪಾಯಿಂಟ್ ಡಿ ಅನ್ರಿ, ಫಸ್ಟ್ ಡಿ. ಎಂಟರ್. 0.45 ಸೆಂಟ್ರಿಗೆ ಇಲ್ಲಿದೆ. F3 ಆನ್ ಮಾಡ್ಕೊಂಡಿರಲಿಲ್ಲ, ಹಿಂಗೆ ವಾಟರ್ ಓವರ್ ಹೆಡ್ ಟ್ಯಾಂಕ್ ಆಯ್ತು. ಇಲ್ಲಿಂದ ಈ ವಾಟರ್ ಲೈನ್ ವಿಲ್ ಬಿ ಕಮ್ಸ್ ಲೈಕ್ ದಿಸ್. ಪಂಪ್ನಿಂದ ಬಂದಿದ್ದು, ಹೌದಲ್ರಿ? ಹಿಂಗೆ ಬಂದು ಇದು ಇಲ್ಲಿಗೆ ಕೂಡಿರ್ತದೆ, ಹೌದಾ? ಎಸ್. ಆಮೇಲೆ ಇದು ಬಂದಿದ್ದು ಕೆಳಗಡೆ ಒಂದು ಸರ್ವಿಸ್ ಲೈನ್ ಹೋಗ್ತದೆ, ದಟ್ ಈಸ್ ಡಿಸ್ಟ್ರಿಬ್ಯೂಷನ್ ಪೈಪ್. ಒಂದು ಪೈಪು ವಿಲ್ ಗೋ ಟು ದ ಕಿಚನ್ ಸಿಂಕಿಗೆ ಹೋಗ್ತದೆ. ಅದನ್ನ ಒಳಗಡೆಯಿಂದ ನಾನು ತೋರಿಸ್ಬಿಡ್ತೇನೆ. 0.05 ನೋಡ್ರಿ. ಇದಕ್ಕೆ ಆಫ್ಸೆಟ್ ಮಾಡಿಕೊಂಡು ಕೆಳಗೆ ಇಳ್ದೈತಿ. ಇಲ್ಲಿಂದ ಕಂಟ್ರೋಲ್ಸ್ ಆ್ಯಡ್ ಆಯ್ತು. 0.05 ಅಂತ ಆಯ್ತು. ಈ ಪೈಪು ಇಲ್ಲಿಂದ ಸಿಂಕಿಗೆ ಹೋಯ್ತು. ಸಿಂಕ್ನಿಂದ ಮತ್ತೆ ಇಲ್ಲಿ ಹೊಂಟು ಒಳಗಿಂದ ಹಾಯಿಸಿ ಕೊಟ್ರಿ. ಇದು ಬಾತ್ರೂಮ್ನಾಗಿಂದ ಹಾಯಿಸಿ ಇಲ್ಲಿ ಬೆಡ್ರೂಮ್ ಬಂದು ಇವೆರಡು ಬಾತ್ರೂಮಿಗೆ ಕೊಡ್ತಾ ಇದೆ, ಹೌದಲ್ರಿ? ಇವೆರಡು ಬಾತ್ರೂಮಿಗೆ ಬಂದು, ಹೌದ್ರಿ? ಇದನ್ನ ಎಕ್ಸ್ಟೆಂಡ್ ಮಾಡಿಬಿಡ್ರಿ. ಇಲ್ಲಿ ನೋಡ್ರಿ, ಈ ಪೈಪು ಇಲ್ಲಿ ಒಳಗೆ ಹೋಗಿದೆ, ಹಿಂಗೆ ಬಂದದ. ಆಮೇಲೆ ಈ ಪೈಪು ಇಲ್ಲಿ ಹೋಗಿದೆ, ಹೌದಲ್ರಿ? ಇದನ್ನ ಟ್ರಿಮ್ ಮಾಡ್ತದೆ. ಇದನ್ನು ಬೇಕಿದ್ರೆ ಸಣ್ಣ ಸಣ್ಣ ಇವು ಕ್ರಾಸ್ ಲೈನ್ಸ್ಗಳನ್ನ ಟ್ರಿಮ್ ಮಾಡಿ. ದಿಸ್ ಇಸ್ ದ ಪೈಪ್. ಹಿಂಗೆ ಒಳಗಡೆಯಿಂದ ತೊಗೊಂಡೇವೆ, ಹೊರಗಡೆಯಿಂದನೂ ಒಯ್ಬೋದು. ಇದು ಇನ್ನೊಂದು ಪ್ಲಿಂತ್ ಲೈನ್ ಇರೋದು ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಒಳಗಡೆಯಿಂದ ತೊಗೊಂಡಿದ್ದೀನಿ. ಅರ್ತ್ರಿ? ನೆಕ್ಸ್ಟ್ ಇಲ್ಲಿಂದ ಲೈನ್ ಇದು ಫ್ಲೋರ್ನೊಳಗಿನ ತೊಗೊಂಡನ ಮತ್ತಲ್ರಿ. ಫ್ಲೋರ್ ಅಲ್ಲಿ ಎಕ್ಸ್ಟೆಂಡ್, ಇದು ಎಕ್ಸ್ಟೆಂಡ್ ಆಗ್ತಾ ಇಲ್ಲ, ಕರೆಕ್ಟನ್ರಿ? ಇದು ಎಲ್ಲಿ ಬಂತಿದು? ಇಲ್ಲಿಗೆ ಬಂತು. ನೆಕ್ಸ್ಟ್ ಏನು ಮಾಡ್ಬೇಕಿದು? ಆಫ್ಸೆಟ್ 0.05. ಈ ಕಡೆ ಇನ್ನೊಂದು ಬಾತ್ರೂಮ್ ಐತಲ್ಲ, ಅಲ್ಲಿಗೆ ಹೋಗ್ಬೇಕಲ್ಲ, ಅದು ಇಲ್ಲಿಗೆ ಬರ್ರಿ. ಇಲ್ಲಿಂದ ಹೊರಗೆ ತೊಗೊಂಬಿಡ್ರಿ, ಸುಮ್ಮನೆ ಹೊರಗೂ ಒಯ್ಬೋದು ಅನ್ನೋದು ಗೊತ್ತಾಗಬೇಕಲ್ಲ. ಇಟ್ ಈಸ್ 0.05. ಇಲ್ಲಿಂದ ಬಂದು F8 ಆನ್, ಅದಲ್ರಿ? ಕಂಟ್ರೋಲ್ Z, ಟ್ರಿಮ್ ನಲ್ಲಿ ಎಂಟ್ರ್. ಆಮೇಲೆ ಲೈನ್, ಈ ಲೈನಿಂದ ಎಲ್ಲಿ ಬರ್ಬೇಕದು? ಇಲ್ಲಿ ಮತ್ತು 0.05 ಹಿಂಗೆ ಬಂದು, ಅದಲ್ರಿ?
ಲೈನ್ ಎಲ್ಲಿರ್ತದೆ ಇಲ್ಲಾಂದ್ರೆ ಆಫ್ಸೆಟ್ 105 ಎಕ್ಸ್ಟೆಂಡ್ ಈ ಲೈನಿಗೆ ಕೂಡ ಇದನ್ನು ಟ್ರಿಮ್ ಮಾಡಿಬಿಡ್ರಿ ಅರ್ಥಲ್ಲ ಇದು ಲೈನ್ ಕಾಣಬೇಕು ಅಂತಂದ್ರೆ ಲೈನ್ ಇದು ಥಿಕ್ನೆಸ್ ಕೊಟ್ಬಿಟ್ರೆ ಕಾಣ್ತದೆ ನೀವು ಇದು ಲೈನ್ ಥಿಕ್ನೆಸ್ ಎಷ್ಟು 0.5 ಬೇಡ ಭಾಳ ಆಯ್ತು ಸೊ 0.35 ಕೊಟ್ಬಿಡ ಅಂತ ಮತ್ತೆ ಸೆಲೆಕ್ಟ್ ಮಾಡಿರಿ ದಟ್ ಈಸ್ ಥಿಕ್ನೆಸ್ ಈಸ್ ಎಷ್ಟು 0.35 ಕೊಟ್ಬಿಡ್ರಿ ಈ ಥರ ಹಿಂಗೆ ಕೊಟ್ಟರೆ ಅಂತ ಹಿಂಗೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಮಾಡ್ಬೋದು ಇಲ್ಲಪ್ಪ ಅಂದ್ರೆ ಮ್ಯಾಚ್ ಪ್ರಾಪರ್ಟಿ ಐತಲ್ಲ ಇದು ಮ್ಯಾಚ್ ಸೋರ್ಸ್ ಸಬ್ಜೆಕ್ಟ್ ಡೆಸ್ಟಿನೇಷನ್ ಆಬ್ಜೆಕ್ಟ್ ಅದು ಇದು ಹಿಂಗೆ ಬಂತಿಲ್ಲ ಅದು ಆ್ಯಕ್ಚುಲಿ ಹಿಂಗೆ ಹೋಗಿದೆ ಅದು ಒಳಗಡೆ ಇದನ್ನು ಟ್ರಿಮ್ ಮಾಡಿ ತೆಗಿತೀನಿ ಅದಾದ ನಂತರ ಎಲ್ಲೋಗೈತದ ಇಲ್ಲಿ ಹೋಗೈತೆ ಪೈಪು ಕಟ್ಟಿಲ್ರಿ ನಂತರ ಇದು ಎಕ್ಸ್ಟೆಂಡ್ ಆಗೈತೆ ಇಲ್ಲೇ ಆಮೇಲೆ ಬಾತ್ರೂಮಲ್ಲೇ ಇದೆ ಅದಲ್ರಿ ಹಿಂಗೆ ಅದಾದ ನಂತರ ಹಿಂಗೆ ಸ್ವಲ್ಪ ಇವು ಟ್ರಿಮ್ಗೆ ಮಾಡಿ ನೀಟಾಗಿ ಮಾಡಿಬಿಟ್ರೆ ಮುಗಿದದು ದಿಸ್ ಇಸ್ ಹೌ ಇಟ್ ಈಸ್ ಲುಕ್ಸ್ ಲೈಕ್ ಇದೊಂದು ಪೈಪು ನೋಡ್ರಿ ಈಗ ಇದು ಮೇನ್ ಪೈಪು ಕಟ್ರಿ ದಿಸ್ ಇಸ್ ಕಾಲ್ಡ್ ಕಮ್ಯುನಿಕೇಶನ್ ಪೈಪು ದಿಸ್ ಇಸ್ ಸರ್ವಿಸ್ ಪೈಪು ಹಾಂ ಇದು ವಾಟರ್ ಟ್ಯಾಂಕಿಗೆ ಹೋಯ್ತು ವಾಟರ್ ಟ್ಯಾಂಕಿಂದ ಪಂಪಿಂದ ಓವರ್ ಹೆಡ್ ಟ್ಯಾಂಕು ಓವರ್ ಹೆಡ್ ಟ್ಯಾಂಕಿಂದ ಡಿಸ್ಟ್ರಿಬ್ಯೂಷನ್ ಪೈಪ್ಸ್ ಮೂಲಕ ಹಿಂಗೆ ಒಳಗಡೆ ಬಂದು ಬಾತ್ರೂಮ್ 2 ಬಾತ್ರೂಮು ನೆಕ್ಸ್ಟ್ ಇಲ್ಲೇ 3ನೇ ಬಾತ್ರೂಮ್ ಬಂದಿದೆ ಇದನ್ನ ಟ್ರಿಮ್ ಮಾಡಿ ತೆಗಿಬೇಕು ಇಲ್ಲಿ ಓಕೆನಾ ದಿಸ್ ಇಸ್ ಆಲ್ಸೋ ಟ್ರಿಮ್ಡ್ ನೋಡ್ರಿ ದಿಸ್ ಇಸ್ ದ ವಾಟರ್ ಸಪ್ಲೈ ಕನೆಕ್ಷನ್ಸ್ ಇಲ್ಲೊಂದು ರೆಕ್ಟ್ಯಾಂಗಲ್ ಹಾಕ್ರಿ ಇಲ್ಲಿ ವಾಟರ್ ಏನಿದೆ ಸ್ಟಾಪ್ ಕಾಕನ್ನು ಹಾಕಲಿಕ್ಕೆ ಸ್ಟಾಪ್ ಕಾಕ್ ದಿಸ್ ಇಸ್ ದ ಸ್ಟಾಪ್ ಕಾಕ್ ಹಾಕ್ರಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ವಿಲ್ ಬಿಕಮ್ಸ್ ವಾಟರ್ ಪಂಪ್ ವಾಟರ್ ಮೀಟರ್ ಬರ್ತದೆ ಸೊ ವಾಟರ್ ಮೀಟ್ರನ್ನು ತೋರಿಸ್ಬಿಡ್ರಿ ಕನ್ವೀನಿಯೆಂಟಾಗಿ ಇದನ್ನು ಟ್ರಿಮ್ ಮಾಡಿಬಿಡ್ರಿ ಹೌದನ್ರಿ ದಿಸ್ ಇಸ್ ದ ವಾಟ್ ಈಸ್ ಇಟ್ ಇಸ್ ಅ ಸ್ಟಾಪ್ ಕಾಕ್ ವಾಟರ್ ಮೀಟ್ರ್ ದಿಸ್ ಜಂಕ್ಷನ್ ಒಂದು ತೋರಿಸ್ಬಿಡ್ರಿ ಇಲ್ಲಿಂದ ಅದು ಏನದ ಫೆರ್ಯೂಲ್ ಕನೆಕ್ಷನ್ಸನ್ನು ತೋರಿಸಿ ಜಂಕ್ಷನ್ ಕನೆಕ್ಷನ್ ಹೌದನ್ರಿ ಈ ಥರ ಇದನ್ನು ರೈಟ್ ಅಪ್ ಮಾಡೋದು ಹೆಂಗೆ ನೋಡೋಣ ನೋಡ್ರಿ ಫಾರ್ ಎಕ್ಸಾಂಪಲ್ ಇದೊಂದು ವರ್ಡ್ ಇದೆಯಲ್ಲ ಇದನ್ನು ಇಲ್ಲೇ ಕಾಪಿ ಮಾಡಿಕೊಡ್ರಿ ಅದು ಮತ್ತೆ ಕಾಪಿ ಮಾಡಿಕೊಂಡು ಆಯ್ತಾ ಇಲ್ಲಿ ಏನು ಬರಿಬೇಕಪ್ಪ F8 ಆಫ್ ಮಾಡಿರಿ ಇಲ್ಲಿ ಹಾಕ್ರಿ ಕರೆಕ್ಟ್ರಿ ಇಲ್ಲಿ ಏನಂತ ಬರಿಬೇಕದ ದಟ್ ಈಸ್ ಮಲ್ಟಿಪಲ್ ಟೆಕ್ಸ್ಟ್ ಎಡಿಟ್ ಇದೇನು ಬರಿಬೇಕದು ಕಮ್ಯುನಿಕೇಶನ್ ಪೈಪ್ ಬರೀರಿ ಕರೆಕ್ಟ್ರಿ ಲಾರ್ಜ್ ಮಾಡ್ಬೇಕಂತಂದ್ರೆ ಇದನ್ನು ಹಿಂಗೆ ಮಾಡಿಬಿಡ್ರಿ ಆಯ್ತಾ ಇಷ್ಟು ಇದನ್ನು ನೀವು ಕಾಪಿ ಮಾಡಿಕೊಂಡು ಅಲ್ರಿ ಇದೇನು ಬರಿತೀರಿಪ್ಪ ಸ್ಟಾಪ್ ಕಾಕ್ ಬರಿತೀರಿ ಇದೇನು ಬರಿತೀರಿ ವಾಟರ್ ಮೀಟರ್ ಬರಿತೀರಿ ಓದೋದು ದಿಸ್ ಈಸ್ ಕಾಲ್ಡ್ ಇದೇನದು ವಾಟರ್ ಮೇನ್ ಇದನ್ನು ವಾಟರ್ ಮೇನ್ ಅಂತ ಬರೋಣ ಅಂತ ಮಲ್ಟಿಪಲ್ ಟೆಕ್ಸ್ಟ್ ಎಡಿಟ್ ಇಟ್ ಈಸ್ ಕಾಲ್ಡ್ ವಾಟರ್ ಮೇನ್ ಅಂತ ಯಸ್ ಓಕೆ ಅಂತ ಬರ್ರಿ ಇದೇನಿದೆ ದಿಸ್ ಈಸ್ ಕಾಲ್ಡ್ ಕಮ್ಯುನಿಕೇಶನ್ ಪೈಪ್ ಕರೆಕ್ಟ್ ಐತಿ ಅದಲ್ರಿ ಇದೇನ ಇದು ಸ್ಟಾಪ್ ಕಾಕ್ ಅದಲ್ರಿ ಸ್ಟಾಪ್ ಕಾಕ್ STCOCK ಅದೇ ಥರ ಇದು ವಾಟರ್ ಮೀಟರ್ ಓಕೆ ಇದಕ್ಕೆ ನೀವು ಇದಕ್ಕೆ ಹೋಗ್ರಿ ಡೈಮೆನ್ಷನ್ ಹೋಗ್ರಿ ಲೀಡರ್ ಅಂತ ಹೋಗ್ರಿ ಲೀಡರ್ ಹೋಗ್ಬಿಟ್ಟು ಇದನ್ನು ತಂದು ಕರೆಕ್ಟ್ರಿ F8 ಆನ್ ಮಾಡ್ಕೊಡ್ರಿಬೇಕಿದ್ರೆ ಸ್ಟ್ರೈಟ್ ಬರ್ಬೇಕಂದ್ರೆ ಇದಕ್ಕೆ ಹಿಂಗೆ ತೋರಿಸ್ಬಿಡ್ರಿ ಎಸ್ಕೇಪ್ ಹಚ್ಬಿಡ್ರಿ ನೆಕ್ಸ್ಟ್
ಇಲ್ಲೈತಲ್ಲ, ಇದು ಬರಬಾರ್ದಪ್ಪ ಅಂತಂದ್ರೆ ನೀವು ಲೈನ್ ಟೈಪನ್ನ ಚೇಂಜ್ ಮಾಡಿಕೊಂಡು ಬೈ ಲೇಯರ್ ಇಟ್ಕೊಂಡ್ಬಿಟ್ರೆ ಬರ್ತದೆ. ಲೀಡರ್ ಅಂತವ್ರಿ ದಿಸ್ ಪೈಪ್ ಅದಲ್ರಿ, ಎಸ್ಕೇಪ್. ಇದು ಮತ್ತೆ ಅದ ಬರಾಗತ್ತೆ. ಇಲ್ಲಿ ಹೋಗಿ ಇದನ್ನೇನು ಮಾಡ್ತೀರಪ್ಪ ಅಂದ್ರೆ ಬೈ ಲೇಯರ್ ಇಟ್ಕೊಂಡ್ಬಿಡ್ರಿ ಆಯ್ತಾ. ನೆಕ್ಸ್ಟ್ ಇದೇ ರೀತಿಯಾಗಿ ಡೈಮೆನ್ಷನ್ ಅಂತವ್ರಿ ಲೀಡರ್ ಐತಿ, ಇಲ್ಲ ಐತಿ. ಸೊ ಇದಕ್ಕೂ ತೋರಿಸ್ಬಿಡ್ರಿ ಆಯ್ತಾ. ಈ ರೀತಿಯಾಗಿ ತೋರಿಸು ನೋಡ್ರಿ. ಮೇನ್ ಪೈಪ್ಲೈನು, ಕಮ್ಯುನಿಕೇಶನ್ ಪೈಪ್ಲೈನು, ಇದು ಸ್ಟಾಪ್ ಕಾಕು, ವಾಟರ್ ಮೀಟರಿಂದ ಸಪ್ಲೈ ಲೈನ್, ದಟ್ ಈಸ್ ಸರ್ವಿಸ್ ಲೈನಿಂದ ಓವರ್ ಹೆಡ್ ಟ್ಯಾಂಕು, ಪಂಪು, ಡಿಸ್ಟ್ರಿಬ್ಯೂಷನ್ ಪೈಪ್ಸ್ ಎಲ್ಲ. ದಿಸ್ ಈಸ್ ದ ವಾಟರ್ ಸಪ್ಲೈ ಕನೆಕ್ಷನ್ ಟು ದ. ದಿಸ್ ಕಂಪ್ಲೀಟ್ಸ್ ದ ಫಸ್ಟ್ ಎಕ್ಸ್ಪೆರಿಮೆಂಟ್. ಇದನ್ನು ಸ್ವಲ್ಪ ನೋಡ್ಕೊಡ್ರಿ. ಇಟ್ ಹ್ಯಾಸ್ ಬಿನ್ ಕಂಪ್ಲೀಟ್ಲಿ ಏನಪ್ಪ ಅಂದ್ರೆ ದೀಸ್ 2 ಡ್ರಾಯಿಂಗ್ಸ್ ಆರ್ ಬಿನ್ ಕಂಪ್ಲೀಟೆಡ್. ಹೌದನ್ರಿ? ನೋಡ್ರಿ, ಸಿ ರೆಡ್ ಇಲ್ಲಿ ನೋಡ್ರಿ, ಹೌದನ್ರಿ? ದಿಸ್ ಇಸ್ ದ ವಾಟರ್ ಮೇನ್, ಕಮ್ಯುನಿಕೇಶನ್ ಪೈಪ್, ಸ್ಟಾಪ್ ಕಾಕ್, ವಾಟರ್ ಮೇನ್. ಇದನ್ನ ಹಾಕಿ ನಿಮ್ಮ ಓವರ್ ಹೆಡ್ ಟ್ಯಾಂಕ್ ಇದೆ, ಕನೆಕ್ಷನ್ಸ್ ಇದೆ, ಎವ್ರಿಥಿಂಗ್. ಇದೊಂದು WC ಕೂರಿಸಿದ್ದಾರೆ, ಡೋರ್ಸ್ ಕೂರಿಸಿದ್ದಾರೆ. ಈ ಥರ ನೀವು ರೆಡಿ ಮಾಡಿಕೊಟ್ಬಿಟ್ರೆ ದಿಸ್ ಎಕ್ಸ್ಪೆರಿಮೆಂಟ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್. ಓಕೆನಾ? ಥ್ಯಾಂಕ್ ಯು. ಏನು ಇಲ್ಲ ಸ್ಟಾಪ್